ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಅಲ್ಲಿ ಒಂದು 6 ಯೂನಿಟ್ಸ್ 6 ಸೆಷನ್ಸ್ ಪಾಠ ಮಾಡಿದ್ವಿ. 6 ಸೆಷನ್ಸ್ ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಸಿಸ್ಟಮ್ಸ್ ಅಂದ್ರೆ ಏನು, ಕಾಂಟ್ರಾಕ್ಟ್ ಅಲ್ಲಿ ಏನೇನು ಪ್ರೊಸೀಜರ್ಸ್ ನ ಅಡಾಪ್ಟ್ ಮಾಡಬೇಕು, ಅಥವಾ ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್, ವಾಟ್ ಆರ್ ದಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಹೇಗಾಗುತ್ತೆ, ವಾಟ್ ಆರ್ ದಿ ಕಂಡೀಷನ್ಸ್ ಆಫ್ ಕಾಂಟ್ರಾಕ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಟೆಂಡರ್ಸ್ ಅಲ್ಲೂ ಅಷ್ಟೇ, ಟೆಂಡರ್ಸ್ ಅಂದ್ರೆ ಏನು, ಡೆಫಿನೇಷನ್ ಏನು, ಸೊ ಪ್ರೀ ಟೆಂಡರಿಂಗ್ ಪ್ರೋಸೆಸ್ ಏನು, ಟೆಂಡರಿಂಗ್ ಅಂದ್ರೆ ಏನು, ಪೋಸ್ಟ್ ಟೆಂಡರಿಂಗ್ ಪ್ರೋಸೆಸಸ್ ಏನಾಗುತ್ತೆ. ಸೊ ಅದರಲ್ಲಿ ಟೆಂಡರಿಂಗ್ ಪ್ರೋಸೆಸ್ ಅಲ್ಲಿ ಇನ್ವೈಟಿಂಗ್ ಆಫ್ ಟೆಂಡರ್, ನೋಟಿಸ್ ಆಫ್ ದಿ ಟೆಂಡರ್ ಅಂದ್ರೆ ಏನು, ಟೆಂಡರ್ ಡಾಕ್ಯುಮೆಂಟ್ ಅಂದ್ರೆ ಹೇಗೆ ಪ್ರಿಪೇರ್ ಮಾಡಬೇಕು, ಡಾಕ್ಯುಮೆಂಟ್, ಸೊ ಟೆಂಡರ್ ಫಾರ್ಮ್ಸ್ ಹೇಗೆ ಇಶ್ಯೂ ಮಾಡ್ತೀರಿ, EMD ಅಂದ್ರೆ ಏನು, ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಏನು, ಸ್ಕ್ರೂಟ್ನಿ ಆಫ್ ಟೆಂಡರ್ಸ್ ಅಂದ್ರೆ ಏನು, ಕಂಪಾರಿಟಿವ್ ಸ್ಟೇಟ್ಮೆಂಟ್ ಹೇಗೆ ಮಾಡಿ ಆ ವರ್ಕ್ ನ ಅವಾರ್ಡ್ ಮಾಡ್ತೀವಿ. ಸೊ ನಾವಲ್ಲಿ ಈಗ ಪೇಪರ್ ಲೆಸ್ ಆಫೀಸ್ ಇರೋದ್ರಿಂದ ಸೊ ಈ ಟೆಂಡರಿಂಗ್ ಮಾಡ್ತೀವಿ, ಈ ಟೆಂಡರಿಂಗ್ ಹೇಗೆ ಮಾಡ್ತೀವಿ, ಅಥವಾ ಈ ಟೆಂಡರಿಂಗ್ ಪ್ರೊಸೀಜರ್ಸ್ ಏನು, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದೇ ರೀತಿ ಕಾಂಟ್ರಾಕ್ಟ್ ಫೇಲ್ಯೂರ್ಸ್ ಆಫ್ ದಿ ಕಾಂಟ್ರಾಕ್ಟ್ ಫೇಲ್ಯೂರ್, ಕಾಂಟ್ರಾಕ್ಟ್ ಯಾಕೆ ಫೇಲ್ಯೂರ್ ಆಗುತ್ತೆ, ಮತ್ತೆ ಕಾಂಟ್ರಾಕ್ಟ್ ಒಂದ್ಸರಿ ಫೇಲ್ಯೂರ್ ಆಯ್ತು ಅಂತ ಅಂದ್ರೆ ಟರ್ಮಿನೇಷನ್ ಹೇಗ್ ಮಾಡುವಂಥದ್ದು, ಕಾಂಟ್ರಾಕ್ಟ್ ಟರ್ಮಿನೇಷನ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೇವೆ. ಸೊ ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮತ್ತೆ ಟೆಕ್ನಿಕಲ್ ಸ್ಯಾಂಕ್ಷನ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅಂದ್ರೆ ಏನು, ಪ್ರಾಜೆಕ್ಟ್ ಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಸ್ ಮಸ್ಟ್ ಫಾರ್ ಎವ್ರಿ ಪ್ರಾಜೆಕ್ಟ್ ಫಾರ್ ದಟ್ ಮ್ಯಾಟರ್. ಸೊ ಯಾವುದೇ ಒಂದು ಯೋಜನೆಗಳು ಇರ್ಬೋದು, ಸರ್ಕಾರದ ಯೋಜನೆಗಳು, ಅದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ಲ ಅಂತ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಣನೇ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ್ಮೇಲೆ ಟೆಕ್ನಿಕಲ್ ಸ್ಯಾಂಕ್ಷನ್ ಬೇಕು, ಟೆಕ್ನಿಕಲ್ ಸ್ಯಾಂಕ್ಷನ್ ಆಗುತ್ತೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಟೆಕ್ನಿಕಲ್ ವಿಂಗ್ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಎಲ್ಲವೂ ಕೂಡ ನಾವು ಬರೆಯುವಾಗ ಹೈಯರ್ ಅಥಾರಿಟಿ ಅಂತಾನೆ ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಹೈಯರ್ ಅಥಾರಿಟಿನೇ ಬೇರೆ, ಟೆಕ್ನಿಕಲ್ ಸ್ಯಾಂಕ್ಷನ್ ಹೈಯರ್ ಅಥಾರಿಟಿನೇ ಬೇರೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಸಂಬಂಧಪಟ್ಟವರು ಟೆಕ್ನಿಕಲ್ ಯೂನಿಟ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ನಾವು ಹೈಯರ್ ಅಥಾರಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ಹೈಯರ್ ಅಥಾರಿಟಿ ಅಂತ ರೆಫರ್ಸ್ ಟು ಅಂಡ್ ಹೈಯರ್ ಅಥಾರಿಟಿ ಆಫ್ ದಿ ಹೈಯರ್ ಅಪ್ ಆಫ್ ಅವರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ. ಆತರ ಹೈಯರ್ ಅಥಾರಿಟಿ ಅಂತ ಅಂದ್ರೆ ಒಬ್ಬರೇ ಅಲ್ಲ, ದೇರ್ ಆರ್ ಡಿಫರೆಂಟ್ ಪರ್ಸನ್ಸ್. ಸಿಮಿಲರ್ಲಿ, ಸೊ ಇವತ್ತು ನಾವು ಕೆಲಸನ ಕಾಂಟ್ರಾಕ್ಟರ್ಗೆ ಇಂಟ್ರೆಸ್ಟ್ ಮಾಡಿದ್ಮೇಲೆ ಅವನು ಎಕ್ಸಿಕ್ಯೂಟ್ ಮಾಡಕ್ ಶುರು ಮಾಡ್ತಾನೆ. ಕಾಂಟ್ರಾಕ್ಟ್ರು ಎಕ್ಸಿಕ್ಯೂಷನ್ ಶುರು ಮಾಡಿದ್ಮೇಲೆ ಅವನು ಕೇಳ್ತಾನೆ, ಸ್ವಾಮಿ ನನಗೆ ಹಣದ ಅವಶ್ಯಕತೆ ಇದೆ, ಈಗ ದುಡ್ಡನ್ನ ಕೊಡಿ, ಕೆಲಸ ಮಾಡಿದೀನಿ ನಾನು, ಹಣ ಕೊಡಿ ಅಂತ ಕೇಳ್ತಾನೆ. ಯಾಕೆ ಅಂತ ಅಂದ್ರೆ ಕಾಂಟ್ರಾಕ್ಟ್ ಪ್ರೊಸೀಜರ್ಸ್ ಮುಗಿದ್ಮೇಲೆ, ಸೊ ಏನು ಟೆಂಡರಿಂಗ್ ಪ್ರೊಸೀಜರ್ಸ್ ಆಗಿ ಅವನು ಕಾಂಟ್ರಾಕ್ಟ್ ಅವಾರ್ಡ್ ಮಾಡ್ತೀವಿ ಅಥವಾ ಅಗ್ರಿಮೆಂಟ್ ಮಾಡ್ತೀವಿ, ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ, ಅವತ್ತು ಅವನು ಸೈಟ್ ನ ಕಂಟ್ರೋಲ್ ತಗೊಂತಾನೆ, ಅವನು ಸೈಟ್ ಲೇಔಟ್ ಮಾಡ್ತಾನೆ. ಸೊ ಜಾಬ್ ಲೇಔಟ್ ಮಾಡ್ಕೊಂಡು ಮೆಟೀರಿಯಲ್ ಎಲ್ಲಿ ಸ್ಟೋರ್ ಮಾಡ್ಬೇಕು, ವರ್ಕ್ ಆಫೀಸ್ ಎಲ್ಲಿದೆ, ಆಫೀಸ್ ಎಲ್ಲಿ ಮಾಡ್ಬೇಕು, ಸೊ ಕೆಲಸ ವರ್ಕ್ ಸೈಟ್ ಯಾವ್ದು ಅಂದ್ರೆ ಎಲ್ಲಿ, ಹೇಗೆ ಪ್ರಾಜೆಕ್ಟ್ ಎಲ್ಲಿ ತಗೋಬೇಕು, ಅದೆಲ್ಲ ಮಾರ್ಕ್ ಮಾಡ್ಕೊಂತಾನೆ. ಮಾರ್ಕ್ ಮಾಡ್ಕೊಂಡು ಅವ್ನು ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಾದ್ಮೇಲೆ ಯಾವ್ದೋ ಒಂದು ಲೆವೆಲ್ ಕೆಲಸ ಬರುತ್ತೆ, ಫೌಂಡೇಶನ್ ಕೆಲಸ ಮುಗ್ದೋಗುತ್ತೆ, ಫೌಂಡೇಶನ್ ತನಕ ಕೆಲಸ ಮುಗಿಸಿದಾನೆ ಅಂತ ಅನ್ಕೊಳ್ಳುವ. ಈಗ 1 ಕೋಟಿ ಕೆಲಸದಲ್ಲಿ ಒಂದೊಂದು 10 ಲಕ್ಷ ರೂಪಾಯಿ ಖರ್ಚಾಗಿದೆ, ಅವನು ದುಡ್ಡು ಬೇಕಲ್ಲ. ಸೊ ದುಡ್ಡಿಲ್ಲದೆ ಮತ್ತೆ ಕೆಲಸ ಮಾಡಕ್ ಆಗಲ್ಲ, ಯಾಕಂದ್ರೆ 1 ಕೋಟಿ ಕೆಲಸನ 1 ಕೋಟಿ ಆಗೋ ತನಕನು, ಖರ್ಚಾಗೋ ತನಕನು, ಪೂರ್ತಿ ಪ್ರಾಜೆಕ್ಟ್ ಆಗೋ ತನಕನು ನಿಲ್ಸಕ್ ಆಗಲ್ಲ. ಅವ್ನಿಗೆ ಮಧ್ಯೆ ದುಡ್ಡು ಕೊಡ್ಬೇಕು ನಾವು, ಅಂದ್ರೆ ಡಿಪಾರ್ಟ್ಮೆಂಟ್ ಅವರು. ಸೊ ಹಂಗಾದ್ರೆ ಮುಂದೆ ಕೆಲಸ ಕಂಟಿನ್ಯೂ ಮಾಡ್ತಾನೆ, ಇಲ್ಲ ಅಂತಂದ್ರೆ ಕೆಲಸ ಕಂಟಿನ್ಯೂ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ನಮ್ಮ ಏನು ಫೈನಾನ್ಸ್ ಮ್ಯಾಟರ್ಸ್ ಇದೆ, ಹಣಕಾಸು ವ್ಯವಹಾರಗಳಿದೆ, ಅವನು ಕಾಂಟ್ರಾಕ್ಟರ್ ಕೊಡುವಂಥದ್ದು, ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಹಣ ಕೊಡ್ಬೇಕು ಅಂತಂದ್ರೆ ಹಣ ಕೊಡ್ಬೇಕಾದ್ರೆ ಅದಕ್ಕೆ ಲೆಕ್ಕಾಚಾರ ಇದೆ. ಹಣ ಎಷ್ಟು ಕೊಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದು ಪ್ರೊಸೀಜರ್ಸ್ ಇದೆ ಇಲಾಖೆಯಲ್ಲಿ. ಸೊ PWD ಆರ್ಗನೈಸೇಷನ್ ಅಂತ ಅಂದ್ರೆ, ಅಥವಾ ಸರ್ಕಾರಿ ಯಾವುದೇ ಬೇರೆ ಅದರ್ ದನ್ ದಿ PWD ಆಲ್ಸೋ. ಸೊ there is a procedure with the government how we have to pay the money to the contractor after the execution for the executed work. ಸೊ ಕೆಲಸ ಮಾಡದೇ ಇದ್ರೆ ಕೊಡಕ್ ಬರಲ್ಲ.
ಕೆಲಸ ಎಷ್ಟು ಮಾಡಿದಾನೆ ಅಷ್ಟಕ್ಕೆ ಅವ್ನು ಹಣ ಕೇಳ್ತಾ ಇದ್ದಾನೆ ಕಾಂಟ್ರಾಕ್ಟರ್. ಸೊ ನನ್ಗೆ ಹಣ ಸಾಕಾಗಿದೆ, ಸೊ ಅಟ್ಲೀಸ್ಟ್ 10% ಆಫ್ ದಿ ವರ್ಕ್ ಇಸ್ ಎಕ್ಸಿಕ್ಯೂಟೆಡ್, ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ಗೆ. ಸೊ ಈಗ ನನ್ಗೆ ಹಣ ಕೊಡ್ರಪ್ಪ ಅಂತ ಕೇಳ್ತಾನೆ. ಆ ಹಣ ಕೊಡ್ಬೇಕು ನಾವು. ಸೊ ಹಣ ಕೊಡೋದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಹೇಗೆ ಹಣ ಕೊಡ್ಬೇಕು ಕಾಂಟ್ರಾಕ್ಟರ್ಗೆ ಅನ್ನೋದು ಮುಂಚೆ PWD ಆರ್ಗನೈಸೇಷನ್ ಬಗ್ಗೆ ಇನ್ನೊಂದ್ಸರಿ ಪರಿಚಯ ಮಾಡ್ಕೊಳ್ಳೋಣ. ನಾವು ಮಾತಾಡಿದೀವಿ ಹಿಂದಿನ ಕ್ಲಾಸ್ಗಳಲ್ಲಿ. ಆದ್ರೂ ಸೊ PWD ಆರ್ಗನೈಸೇಷನ್ ಬಗ್ಗೆ ಮತ್ತೆ ರಿಫ್ರೆಶ್ ಆಗ. ಇಲ್ಲೇನಪ್ಪ PWD ಆರ್ಗನೈಸೇಷನ್ ಅಲ್ಲಿ ಫ್ರಮ್ ದಿಸ್ ಬಾಟಮ್, ಸೊ ಫ್ರಮ್ ದಿ ಟಾಪ್ ಅಂತಂದ್ರೆ ಟೋಟಲ್ ಸ್ಟೇಟ್ ಇಸ್ ಡಿವೈಡೆಡ್ ಇಂಟು a number of zones. Each zone is headed by the chief engineer ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. Further, each zone is divided into and superintending circles. Circle is headed by the superintending engineer. Similarly, each circle is subdivided into, further divided into a number of parts. Each part is called division. The division is headed by the executive engineer. Similarly, each division is headed by, each division is divided into a number of subdivisions. Each subdivision is headed by the AWE. Similarly, AWE or otherwise subdivision is divided into a number of work sections. Each section is headed by an AEs or JEs. This is structure of the PWD. Chief engineer ಗಳು ಇರ್ತಾರೆ, ಅವ್ರ ಕೆಳಗಡೆ SC superintendent engineers ಕೆಲಸ ಮಾಡ್ತಾರೆ. ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಕೆಳಗಡೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಳಗಡೆ AWE ಕೆಲಸ ಮಾಡ್ತಾರೆ. AWE ಕೆಳಗಡೆ AEs ಅಂಡ್ JEs ಕೆಲಸ ಮಾಡ್ತಾರೆ. ಇದು ನಮ್ಮ ಕರ್ನಾಟಕ PWD ಆರ್ಗನೈಸೇಷನ್. ಇವತ್ತು ಡೆಸಿಗ್ನೇಷನ್ಸ್ ಏನಿದೆ AE, JE, AWE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, SC, ಚೀಫ್ ಇಂಜಿನಿಯರ್, ಇವು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಇರುವಂತ ಡೆಸಿಗ್ನೇಷನ್ಸ್. ಈ ಡೆಸಿಗ್ನೇಷನ್ಸ್ ಬೇರೆ ಸ್ಟೇಟ್ ಅಲ್ಲಿ ವೇರಿ ಆಗ್ಬೋದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಇನ್ನೊಂದು ಹೆಸರು ಕರಿಬಹುದು, ಸಬ್ ಡಿವಿಷನಲ್ ಆಫೀಸರ್ ಅಂತ ಕರಿಬಹುದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWEಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಬೇರೆ ಹೆಸರು ಕರಿಬಹುದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಬೇರೆ ಹೆಸರು ಕರಿಬಹುದು. ಸೊ ಇನ್ ಜನರಲ್ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ PWD. ಸಾಮಾನ್ಯವಾಗಿ ಇದೇ ತರ ಇರುತ್ತೆ. ಸೊ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಡೆಸಿಗ್ನೇಷನ್ ಅಲ್ಲಿ ಚೇಂಜಸ್ ಆಗುತ್ತೆ. ಬಟ್ ವರ್ಕ್ ಮ್ಯಾನರ್ಸ್, ಜವಾಬ್ದಾರಿಗಳೆಲ್ಲ ಸೇಮ್ ಇರ್ತದೆ. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ವರ್ಕ್ ವಿತ್ ರೆಸ್ಪೆಕ್ಟ್ ಟು ದ ವರ್ಕ್ ಆರ್ ದಿ ಅಫಿಷಿಯಲ್ ಪ್ರೊಸೀಜರ್ಸ್ ವಿಲ್ ಬಿ ದ ಸೇಮ್. ಸೊ ಆಸ್ ಪರ್ ದಿ ಹೈರಾರ್ಕಿ ಇಸ್ ಕನ್ಸರ್ನ್, ಬಟ್ ನೇಮ್ ಆಫ್ ದಿ ಅಫಿಷಿಯಲ್ ಮೇ ಬಿ ಡಿಫರ್ಸ್. ಸಂಬಡಿ ಕಾಲ್ಡ್ ಆಸ್ AWE, ಸಂಬಡಿ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರನ್ನ ಇನ್ನೊಬ್ರು ಸಬ್ ಡಿವಿಷನಲ್ ಆಫೀಸರ್ ಅಂತ ಕರಿಬಹುದು. ಸೊ ಈ ತರ ಸಣ್ಣ ಪುಟ್ಟ ಬದಲಾವಣೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಇರ್ತದೆ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಈ ತರ ಇದೆ ಈ ಒಂದು PWD ಆರ್ಗನೈಸೇಷನ್ ಸ್ಟ್ರಕ್ಚರ್. ಇದರಲ್ಲಿ ಸೊ ಬಾಟಮ್ ಮೋಸ್ಟ್ ಆಫೀಸರ್ ಇನ್ ದ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ AEs or JEs. ಕೆಳಗಡೆ ವರ್ಕ್ ಇನ್ಸ್ಪೆಕ್ಟರ್ ಸರ್, ಯು ಲೀವ್ ದಟ್ ಪೀಪಲ್. ಸೊ ರೆಸ್ಪಾನ್ಸಿಬಿಲಿಟಿ ವೈಸ್, ಜವಾಬ್ದಾರಿಯುತವಾಗಿ ಮಾತಾಡೋದಾದ್ರೆ AEs or JEs are the fundamental officer in the department, very fundamental officer, lowest officers in the department PWD ಆರ್ಗನೈಸೇಷನ್. ಇವ್ರ ಕೆಲಸ ಏನು ಅಂತ ನೋಡಿದ್ರೆ, ಸೊ ಇವರು ಯಾವ್ದಾದ್ರು ಹೊಸ ಪ್ರಪೋಸಲ್, ಒಂದು ಊರಲ್ಲಿ ಹಾಸ್ಪಿಟಲ್ ಕಟ್ಬೇಕು, ಅವರ ಒಂದು ಸೆಕ್ಷನ್ ಅಲ್ಲಿ ಯಾವ್ದೋ ಒಂದು ಕೆಲಸಗಳು PWD ಅಂದ್ರೆ ಪಬ್ಲಿಕ್ ವರ್ಕ್ಸ್ ಯಾವ್ದಾದ್ರು ಬಂದ್ರೆ, ರಸ್ತೆ ಮಾಡ್ಬೇಕು, ಯಾವ್ದೋ ಊರಿಗೆ ನೀರಿನ ಸೌಕರ್ಯ ಕಲ್ಪಿಸ್ಬೇಕು, ಯಾವ್ದೋ ಊರಿಗೆ ಒಂದು ಹಾಸ್ಪಿಟಲ್ ಕಟ್ಕೊಡ್ಬೇಕು, ಪೊಲೀಸ್ ಸ್ಟೇಷನ್ ಕಟ್ಬೇಕು, ಈ ತರ ಸರ್ಕಾರಿ ಸಾರ್ವಜನಿಕ ಒಂದು ಸವಲತ್ತುಗಳು ಅಥವಾ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂತ ಸಂದರ್ಭದಲ್ಲಿ ಸೊ AEs or JEs has to prepare the proposal, project proposal. ಆ ಪ್ರಾಜೆಕ್ಟ್ ಪ್ರಪೋಸಲ್ ಹೇಗಿರುತ್ತೆ, ಏನಿರುತ್ತೆ ಅಂತಂದ್ರೆ ಡ್ರಾಯಿಂಗ್ಸ್, ಎಸ್ಟಿಮೇಟ್ಸ್, ಡಿಸೈನ್ಸ್ ಇವೆಲ್ಲ ಇರ್ತವೆ. ಸೊ ಡಿಟೇಲ್ ಡ್ರಾಯಿಂಗ್ಸ್, ಎಸ್ಟಿಮೇಟ್ಸ್, ಡಿಸೈನ್ಸ್, ಸೊ ಇದೆಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೆ ಸಂಬಂಧಪಟ್ಟ ಆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನ ತಯಾರು ಮಾಡಿ ಆ ಫಿಸಿಬಿಲಿಟಿ ಪ್ರಾಜೆಕ್ಟ್ ಪ್ರಪೋಸಲ್ ನ ರೆಡಿ ಮಾಡ್ಬೇಕು. ಆ ಪ್ರಾಜೆಕ್ಟ್ ಎಷ್ಟು ಅವಶ್ಯಕತೆ ಇದೆ, ಯಾಕೆ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಟಿಪ್ಪಣಿ ಬರೆದು ಸೊ ಅವರು ಒಂದು ವರದಿಯನ್ನ ಕೊಡ್ಬೇಕಾಗತ್ತೆ. ಇದು ಇವ್ರ ಕೆಲಸ ಹೊಸ ಪ್ರಾಜೆಕ್ಟ್ಸ್ಗೆ. ಸೊ ಆಲ್ರೆಡಿ ಟೆಂಡರ್ ಆಗಿರುವಂತ ಕೆಲಸಗಳಿಗೆ, ಟೆಂಡರ್ ಆಗಿ ಎಕ್ಸಿಕ್ಯೂಷನ್ ಬಂದಿರುವಂತ ಕೆಲಸಗಳಿಗೆ ಇವರು ಕೆಲಸನ ಎಕ್ಸಿಕ್ಯೂಟ್ ಮಾಡ್ಬೇಕು, ಅಂದ್ರೆ ಕೆಲಸ ಮಾಡಿಸ್ಬೇಕು ಕಾಂಟ್ರಾಕ್ಟರ್ ಹತ್ರ. ಆ ಕೆಲಸನ ಪ್ರತಿನಿತ್ಯ ಸೂಪರ್ವೈಸ್ ಮಾಡ್ಬೇಕು. ಮತ್ತೆ ಮಾಡಿರುವಂತ ಕೆಲಸದ್ದು ಮೆಜರ್ಮೆಂಟ್ಸ್ ಎಲ್ಲ ಇವ್ರು ರೆಕಾರ್ಡ್ ಮಾಡಿ ಅವರಿಗೆ ಹಣ ಕೊಡಿಸುವಂತ ಕೆಲಸನ ಇವ್ರು ಮಾಡ್ಬೇಕು. ಬಿಲ್ ಬರೀಬೇಕು, ಅಂದ್ರೆ ಬಿಲ್ಗಳು ಮಾಡ್ಬೇಕು. ಆ ಕೆಲಸಗಳಿಗೆ ಎಷ್ಟು ಕೆಲಸ ಪ್ರೋಗ್ರೆಸ್ ಆಗಿದೆ, ಅದಕ್ಕೆ ಎಷ್ಟು ಹಣ ತಗಲುತ್ತೆ, ಎಸ್ ಪರ್ ದ ಎಸ್ಟಿಮೇಟ್ ಇಸ್ ಕನ್ಸರ್ನ್. ರೇಟ್ಸ್ ಎಲ್ಲ ಶೆಡ್ಯೂಲ್ ಆಫ್ ರೇಟ್ಸ್ ಪ್ರಕಾರ ನಾವು ಟೆಂಡರ್ ಅಲ್ಲಿ ಅಗ್ರಿಮೆಂಟ್ ಆಗಿರತ್ತೆ. ಆ ರೇಟ್ ಪ್ರಕಾರ ಎಷ್ಟು ಹಣ ಇವ್ರಿಗೆ ಕೊಡ್ಬೇಕು ಅನ್ನೋದನ್ನೆಲ್ಲ ಇವ್ರು ಮಾಡ್ಬೇಕು. ಮತ್ತೆ ಫೈನಾನ್ಷಿಯಲ್ ಇಯರ್ ಅಲ್ಲಿ
ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಬಡ್ಜೆಟ್ ಅನ್ನು ತಯಾರು ಮಾಡಬೇಕು. ಬಡ್ಜೆಟ್ ಅಂತ ಅಂದ್ರೆ ಅವ್ರ ಸೆಕ್ಷನ್ ಅಲ್ಲಿ ಮುಂದೆ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಥವಾ ರೆವಿನ್ಯೂ ಎಷ್ಟಿದೆ ನಮ್ಗೆ ಅನ್ನೋದನ್ನ ಸೊ ಅವರು ಹ್ಯಾಸ್ ಟು ಪ್ರಿಪೇರ್. ಸೊ ಈ ಒಂದು ಸಬ್ ಡಿವಿಷನಲ್ ಆಫೀಸರ್ ಯಾರು ಸೆಕ್ಷನ್ ಆಫೀಸರ್ is responsible for the preparations of the project proposal for the new work, and also is responsible for the execution or supervision of the already tendered or the tendered works. So he has to record the measurements for the executed or completed item of the works for the whatever the works in this section is in running. So he has to take care of the billing also. ಸೊ ಮತ್ತೆ ಹ್ಯಾಸ್ ಟು ಪ್ರಿಪೇರ್ ದ ಬಡ್ಜೆಟ್ ಫಾರ್ ದಟ್ ಇಯರ್. ಬಡ್ಜೆಟ್ ಅಂತ ಅಂದ್ರೆ ಅವ್ರ ಊರಲ್ಲಿ ಒಂದು ರಸ್ತೆ ಮಾಡಿ ಅಂತ ಹೇಳಿರ್ತಾರೆ, ಇವ್ರಲ್ಲಿ ಒಂದು ಹಾಸ್ಪಿಟಲ್ ಬೇಕು ಅಂತ ಹೇಳಿರ್ತಾರೆ, ಎಲ್ಲವನ್ನು ಅಪ್ಲಿಕೇಶನ್ಸ್ ಇವನ ಹತ್ರ ಬಂದಿರುತ್ತೆ, ಅಥವಾ ಇವ್ರಿಗೆ MLA ನಾವು ಕನ್ಸರ್ನ್ಡ್ ಪೊಲಿಟಿಕಲ್ ಲೀಡರ್ಸ್ ಇವನು ಫಾರ್ವರ್ಡ್ ಮಾಡಿರ್ತಾರೆ, ಇದಕ್ಕೊಂದು ಅಂದಾಜು ಪಟ್ಟಿ ತಯಾರು ಮಾಡಿ. ಆಗ ನೆಕ್ಸ್ಟ್ ಇಯರ್ಗೆ ಪ್ರಪೋಸಲ್ ಕೊಡುವಾಗ ಫೈನಾನ್ಷಿಯಲ್ ಇಯರ್ ಅಂತಂದ್ರೆ ಜನರಲಿ ನಾವು ಮಾತಾಡೋದಾದ್ರೆ 1st April to 31st March of the next year ವಿಲ್ ಕಾಲ್ ಇಟ್ as ಫೈನಾನ್ಷಿಯಲ್ ಇಯರ್. ಆ ಒಂದು ವರ್ಷದಲ್ಲಿ, ಹಣಕಾಸು ವರ್ಷದಲ್ಲಿ ಏನೆಲ್ಲ ಖರ್ಚುಗಳು ಬರ್ಬಹುದು ಅನ್ನೋದಕ್ಕೆ ಒಂದೊಂದು ಪ್ರಾಜೆಕ್ಟ್ಗಳು ನಮ್ಮ ಒಂದು ವ್ಯಾಪ್ತಿಯಲ್ಲಿ ಏನು ಇವನ್ ಸೆಕ್ಷನ್ ಏನಿದೆ ಸೆಕ್ಷನ್ ಆಫೀಸರ್ದು, ಆ ವ್ಯಾಪ್ತಿಯಲ್ಲಿ ಎಷ್ಟು ಕೆಲಸಗಳು ಬರುತ್ತೆ, ಆ ಕೆಲಸಗಳದ್ದು ಬಡ್ಜೆಟ್ ಎಷ್ಟಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ನೀಡು. ಅದು ಇವನ್ ಕೆಲಸ. ಹಿ ಹ್ಯಾಸ್ ಟು ಪ್ರಿಪೇರ್ ಅಂಡ್ ಬಡ್ಜೆಟ್ ಅಂಡ್ ಹಿ ಹ್ಯಾಸ್ ಟು ಫಾರ್ವರ್ಡ್ ಟು ದ ಗವರ್ನಮೆಂಟ್ ಥ್ರೂ ದ ಹೈಯರ್ ಅಪ್ಸ್. ಸೊ ಅವನ ಮೇಲಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಿಳಿಸುವಂತ ಕೆಲಸನ ಅವ್ನು ಮಾಡ್ಬೇಕು. ಸೊ ಇವಂದು ಕೆಲಸ ಇದು ಯಾವುದು AEs or JE ಇದು. ಸೊ AEs or JE ಆದ್ಮೇಲೆ AEE ಕೆಲಸ ಏನು ಅಂತ ಅಂದ್ರೆ ಒಂದು ಸೆಕ್ಷನ್ ಆಫೀಸರ್ ಅಂತ ಸಬ್ ಡಿವಿಷನಲ್ ಆಫೀಸರ್ ಅಂತ ಅಂದ್ರೆ ಈ ಸಬ್ ಡಿವಿಷನಲ್ ಆಫೀಸರ್ ಕೆಳಗಡೆ AEs or JEs ಕೆಲಸ ಮಾಡ್ತಾ ಇರ್ತಾರೆ. AEs or JEs ಗೆ ವರ್ಕ್ ಸೆಕ್ಷನ್ಸ್ ಇರುತ್ತೆ. ಒಬ್ಬ AEಗೆನೆ 5 ಸೈಟ್ ಇರ್ಬೋದು. ಅದೇ ತರ 4 ಜನ AEs or JEs ಇದಾರೆ AEE ಕೆಳಗಡೆ ಅಂತ ಅಂದ್ರೆ ಒಬ್ಬೊಬ್ಬರಿಗೆ 4 ಸೈಟ್ ಅಂದ್ರೆ 15-20 ಸೈಟ್ ಇರುತ್ತೆ. ಸೊ ಅದೆಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕು AEE. ಅವನ್ ಇನ್ಚಾರ್ಜ್ ಅದು, ಅವನ್ ರೆಸ್ಪಾನ್ಸಿಬಿಲಿಟಿ. ಆ ಸೈಟ್ ಗಳನ್ನ ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ, ಎಲ್ಲೆಲ್ಲಿ ಕೆಲಸ ಮಾಡಿಸ್ತಾ ಇದಾರೆ AEs or JEs ಆ ಸೈಟ್ ವರ್ಗೆಲ್ಲ ಹೋಗ್ಬೇಕು, ಆ ಕೆಲಸ ಎಲ್ಲ ನೋಡ್ಬೇಕು. ನೋಡೋದು ಅಂದ್ರೆ ಬರೀ ನೋಡೋದಲ್ಲ, ಸೊ ಕ್ವಾಲಿಟಿ ಆಸ್ಪೆಕ್ಟ್ಸ್ ಇರ್ಬೋದು, ಪ್ರೋಗ್ರೆಸ್ ಇರ್ಬೋದು, ನಾವ್ ಆಗ್ಲೇ ಮಾತಾಡಿದ್ವಲ್ಲ. ಸೊ ಏನೇನ್ ಲಿಟಿಗೇಷನ್ಸ್ ಬರುತ್ತೆ ಅಂತ ಹೇಳಿ ಇನ್ ಟೈಮ್ ಪ್ರೋಗ್ರೆಸ್ ಇರ್ಬೋದು. ಸೊ ಸ್ಟಾರ್ಟ್ ಮಾಡಿ ಇನ್ ಟೈಮ್ ನಮ್ಮ ಶೆಡ್ಯೂಲ್ ಪ್ರಕಾರ ವರ್ಕ್ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗಿಲ್ಲ, ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ, ಕ್ವಾಲಿಟಿ ಆಫ್ ದಿ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡ್ತಾ ಇದಾರೆ, ಇಲ್ಲ ಕ್ವಾಲಿಟಿ ಆಫ್ ದಿ ವರ್ಕ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ, ಸೊ ಇಲ್ಲ ವರ್ಕ್ಮ್ಯಾನ್ಶಿಪ್ ಸರಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಅವ್ರು ನೋಡ್ಬೇಕು. ಸೊ ಮತ್ತೆ ಎಸ್ಟಿಮೇಷನ್ ನಮ್ಮ ಡಿಸೈನ್ ಡೀಟೇಲ್ ಪ್ರಕಾರ ರಿಇನ್ಫೋರ್ಸ್ಮೆಂಟ್ ಆಗ್ತಾ ಇದಾರೆ ಅಥವಾ ಕಾಂಕ್ರೀಟ್ ಥಿಕ್ನೆಸ್ ಸರಿ ಇದೆ. ಸೊ ಎವ್ರಿಥಿಂಗ್ ರಿಗಾರ್ಡಿಂಗ್ ವಿತ್ ದ ವರ್ಕ್ ಹ್ಯಾಸ್ ಟು ಇನ್ಸ್ಪೆಕ್ಟ್. ಸೊ ಇನ್ಸ್ಪೆಕ್ಷನ್ ಅಂದ್ರೆ ಸುಮ್ಮನೆ ಆಫೀಸ್ ಸೈಟ್ಗೆ ಹೋಗಿ ಬರೋದಲ್ಲ. ಸೊ ಹ್ಯಾಸ್ ಟು ಚೆಕ್ ಅಂಡ್ ಸ್ಯಾಟಿಸ್ಫೈ ಹಿಮ್ಸೆಲ್ಫ್. ಸೊ ಆಸ್ ಪರ್ ದಿ ರೆಕಾರ್ಡ್ಸ್ ಇಸ್ ಕನ್ಸರ್ನ್. ಸೊ ಅದೇ ತರ ಸೊ ಇವನು ಕೂಡ ಇನ್ಸ್ಪೆಕ್ಷನ್ಸ್ ಆದ್ಮೇಲೆ ಚೆಕ್ ಮೆಜರ್ಮೆಂಟ್ ಮಾಡ್ಬೇಕು. ಇವನು ಬಿಲ್ ಮಾಡ್ಬೇಕಾದ್ರೆ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡಿದಾನೆ ಆ ಕೆಲಸಕ್ಕೆ ಇವನ್ನೆಲ್ಲ ಬಿಲ್ ಬರೆದ್ರೆ, ಸೊ ಮೆಜರ್ಮೆಂಟ್ಸ್ ಮಾಡಿ ಬಿಲ್ ಬರೆದ್ರೆ, ಆ ಬಿಲ್ ಮಾಡಿದ್ದಕ್ಕೆ ಸೊ ಇವನು ಚೆಕ್ ಮಾಡ್ಬೇಕು. ಇವನು ಬಿಲ್ ಮಾಡಿರೋದು ಸರಿ ಇದೆಯಾ, ಅಥವಾ ಮೆಜರ್ಮೆಂಟ್ಸ್ ಬರ್ದಿರೋ ಸರಿ ಇದೆಯಾ, ರೇಟ್ ಹಾಕಿರೋದು ಸರಿ ಇದೆಯಾ ಆ ಬಿಲ್ ಅಲ್ಲಿ ಅನ್ನೋದನ್ನೆಲ್ಲ ಇವನು AEE ಚೆಕ್ ಮಾಡೋದು. ಸೊ ಇವ್ರೇನು ನಂತರದಲ್ಲಿ AEs or JEs ಏನು ಬಡ್ಜೆಟ್ ಪ್ರಿಪೇರ್ ಮಾಡಿದ್ದಾರೆ ಅದನ್ನ ಇವನು ಕೊಟ್ಟಿರ್ತಾರೆ. ಇವನು ಹೈಯರ್ ಅಪ್ ಗೆ ಫಾರ್ವರ್ಡ್ ಮಾಡ್ಬೇಕು. ಇವ್ರಿಗೆ ಹೈಯರ್ ಅಪ್ ಯಾರು, ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರಿಗೆ ಕಳ್ಸಿಕೊಡ್ಬೇಕು. ಸೊ ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದಿ AEE. ಸೊ ಅವ್ನ ಏನ್ ಕೆಲಸ, ಸೊ ಈಸ್ ಅನ್ ಆಫೀಸರ್ ಇನ್ ಚಾರ್ಜ್ ಆಫ್ ಅಥಾರಿಟಿ ಟು ಇನ್ಸ್ಪೆಕ್ಟ್ ದ ವರ್ಕ್. ಸೊ ಕೆಲಸಗಳು ಎಷ್ಟಿದೆ, ಯಾವ ಸೆಕ್ಷನ್ಸ್ ಅಲ್ಲಿ ಇದೆ ಅದೆಲ್ಲವನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ಬೇಕು. AEs or JEs ಏನು ಬಿಲ್ ಬರ್ದಿದ್ದಾರೆ ಕಾಂಟ್ರಾಕ್ಟರ್ ಕೊಡ್ಬೇಕು ಅಂತ ಅದನ್ನ ಇವರು ಚೆಕ್ ಮೆಜರ್ಮೆಂಟ್ ಮಾಡ್ಬೇಕು. ಸೊ ಮೆಜರ್ಮೆಂಟ್ ಸರಿ ಇದೆ ಅನ್ನೋದು ಖಾತ್ರಿ ಮಾಡ್ಬೇಕು. ನಂತರದಲ್ಲಿ ಅದನ್ನ ಫಾರ್ವರ್ಡ್ ಮಾಡ್ಬೇಕು ಪೇಮೆಂಟ್ಗೆ. ಸೊ ಹಂಗಾಗಿ ಪ್ರಿಪರೇಷನ್ಸ್ ಅಂತ ಅಂದ್ರೆ ಬಡ್ಜೆಟ್ ಪ್ರಿಪರೇಷನ್ಸ್ ಅನ್ನ ಇವನು ಮಾಡ್ಬೇಕು. ಸೊ ಇದನ್ನ ಬಡ್ಜೆಟ್ ಪ್ರಿಪರೇಷನ್ಸ್ ಅಂದ್ರೆ ಇವ್ರು ಮಾಡದೇ ಇದ್ರು ಕೂಡ ಇದು ಕನ್ಸಾಲ್ಟೇಟ್ ಮಾಡಿ ಕಳಿಸ್ಬೇಕು. ಒಂದು 4-5 ಜನ AEs ಇರ್ತಾರೆ, ಅವ್ರು ಕೊಟ್ಟಿದ್ದನ್ನ ಕನ್ಸಾಲ್ಟೇಟ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸ್ಬೇಕು. ಸೊ ಇದು ಇವ್ರ ಕೆಲಸ, AEE ಕೆಲಸ. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಏನಪ್ಪಾ ಅಂತಂದ್ರೆ ಹಿ ಇಸ್ ಆಲ್ಸೋ ಆಫೀಸರ್ ಇನ್ ಚಾರ್ಜ್ ಟು ಇನ್ಸ್ಪೆಕ್ಟ್ ದ ವರ್ಕ್. ಸೊ ಇಸ್ ಅಥಾರಿಟಿ ಟು ಇನ್ಸ್ಪೆಕ್ಟ್ ದ ವರ್ಕ್. ಸೊ ಯಾವ ಕೆಲಸಗಳು ನಡೀತಾ ಇದೆ ಅವ್ರ ಒಂದು ಜ್ಯೂರಿಡಿಕ್ಷನ್ ಅಲ್ಲಿ, ಅವರ ಡಿವಿಷನ್ ಅಲ್ಲಿ, ಆ ಎಲ್ಲಾ ಕೆಲಸಗಳನ್ನು ಕೂಡ ಇವ್ರ ಕೆಳಗಡೆ 4-5 ಜನ AEEಗಳು ಇರ್ಬೋದು. 4-5 ಜನ AEEಗಳು ಅಂತಂದ್ರೆ ಒಬ್ಬ AEEಗೆನೆ 10,000 10 ಸೈಟ್ 15 ಸೈಟ್ ಇದ್ರೆ, ಸೊ 4 ಜನಕ್ಕೆ 60-70 ಸೈಟ್ ಇರುತ್ತೆ. 60-70 ಸೈಟ್ ಅಂದ್ರೆ ಅಟ್ಲೀಸ್ಟ್
ಸೊ ಒಂದು 10 ದಿವಸಕ್ಕೆ ಒಂದ್ಸರಿನಾದ್ರೂ ಇನ್ಸ್ಪೆಕ್ಟ್ ಮಾಡ್ಬೇಕು ಒಂದು ಸೈಟ್ ಅನ್ನ AEE ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸರಿನಾದ್ರೂ ವಿಸಿಟ್ ಮಾಡ್ಬೇಕು. ಇವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE ಮೇ ಬಿ ವಿಸಿಟ್ ದ ಸೈಟ್ ರೆಗ್ಯುಲರ್ಲಿ. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇ ಹ್ಯಾವ್ ದ higher level of the area for the in his jurisdiction. Therefore, then he can inspect the work for at least for a week, once in a week, or 15 days in a week. So he is responsible for the inspection. So ಕೆಲಸಗಳೆಲ್ಲ ಸರಿಯಾಗಿ ನಡೀತಾ ಇದೆಯಾ ಅಂತ ಹೇಳಿ. ಮತ್ತೆ he is also responsible for the check the accounts. ಸೊ AEE ಗೆ ಸ್ವಲ್ಪ ಹಣ ಕೊಟ್ಟಿರ್ತಾರೆ, ಈ ಹಣ ಕೊಟ್ಟಿದ್ದೆಲ್ಲ ಸರಿಯಾದ ರೀತಿ ಖರ್ಚು ಮಾಡ್ತಾ ಇದ್ದಾರಾ ಕೆಲಸಗಳಿಗೆ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೋದು. ಸೊ ಇಲ್ಲ ಸಂಬಳ ಕೊಟ್ಟಿರೋಕೆ ಹಣ ಕೊಟ್ಟಿರೋ ಸಂಬಳ ಕೊಡ್ತಾ ಇದಾರ ಇವ್ರ ಕೆಲಸಗಾರರಿಗೆ ಅಥವಾ ಜೈಸ್ಗೆ, ಇಲ್ಲ ಹಣ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಏನ್ ನಾವು ಅವರು AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಹಣ ಕೊಟ್ಟಿದ್ದಾರೆ AEE ಆ ಹಣನ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರ, ಅಥವಾ ಸರ್ಕಾರ ಏನ್ ಹಣ ಕೊಟ್ಟಿದೆ ಅದನ್ನ ಸರಿಯಾದ ರೀತಿ ಸಾರ್ವಜನಿಕವಾಗಿ ಖರ್ಚು ಮಾಡ್ತಾ ಇದಾರ ಅಂತಾನು ಕೂಡ ಇನ್ಸ್ಪೆಕ್ಷನ್ ಮಾಡ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲಿ ಸಬ್ ಡಿವಿಷನ್ ಗಳಲ್ಲಿ. ಸೊ ಅದು ಇವನ್ ಕೆಲಸ. ಸೊ ಅಂದ್ರೆ ಇವರು ಟೆಂಡರ್ ಕಾಲ್ ಮಾಡ್ಬೋದು, ಇವ್ರು ಟೆಂಡರ್ನು ಕಾಲ್ ಫಾರ್ ಮಾಡಕ್ಕೆ ಇವ್ರಿಗೆ ಅಧಿಕಾರ. ಸೊ ಇವ್ರಿಗೆ ಯಾಕಂದ್ರೆ AEE ಗೆ ಮಿನಿಮಮ್ ಅಮೌಂಟ್ ಅಪ್ ಟು 2 lakhs or 3 lakhs ಇಂದ ಈಸ್ authorized to call. Financial powers are different. So financial power ಇವ್ರಿಗೆ ಕಡಿಮೆ. ಸೊ ಇವರಿಗೆ AEE ಗೆ ಕಂಪೇರ್ ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE ಒಂದು 2 ಲಕ್ಷ ರೂಪಾಯಿ ಕೆಲಸ ಇದೆ ಅಂದ್ರೆ ಮೋಸ್ಟ್ಲಿ ಇವ್ರು ಎಕ್ಸಿಕ್ಯೂಟಿವ್ AEE ಕರಿಬಹುದು. ಸೊ 2 ಲಕ್ಷ ರೂಪಾಯಿ ಮೇಲಿದೆ ಅಂತ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರಿಬಹುದು ಅಪ್ ಟು ಸಮ್ 50 lakhs. ಸೊ 1 crore ಇದೆ ಅಂತ ಅಂದ್ರೆ ಅಪ್ ಟು 1 crore he may call. So after the 1 crore, the superintendent engineer responsible to call for the tender. So 1 crore ಮೇಲೆ ಒಂದು 10 ಕೋಟಿ ಕೆಲಸ ಇದೆ, 100 ಕೋಟಿ ಕೆಲಸ ಇದೆ ಅಂತ ಅಂದ್ರೆ SC is also not responsible, or otherwise is not authorized by the government to call for the tender. So chief engineer is responsible. So ಹಂಗಾಗಿ chief engineer ಕಾಲ್ ಮಾಡ್ತಾರೆ. ಅದರಿಂದ financial powers are different from as you go up. So in the executive engineer ಕೂಡ ಟೆಂಡರ್ ಕಾಲ್ ಫಾರ್ ಮಾಡ್ತಾರೆ. ಸೊ ಫೈನಾನ್ಷಿಯಲ್ ಪವರ್ ಇಸ್ ಡಿಫ್ರೆಂಟ್. ಇವರು ಕಾಲ್ ಫಾರ್ ಮಾಡ್ತಾರೆ, ಇವರು ಟೆಂಡರ್ ಕಾಲ್ ಫಾರ್ ಮಾಡ್ತಾರೆ. ಇವ್ರು ಟೆಂಡರ್ ಕಾಲ್ ಫಾರ್ ಮಾಡೋದು ಬರೀ ಒಂದು 2 ಲಕ್ಷ ರೂಪಾಯಿ ಕೆಲಸಕ್ಕೆ ಫಾರ್ ಎಕ್ಸಾಂಪಲ್. ಸೊ ಇವ್ರು ಕಾಲ್ ಮಾಡೋದು 50 ಲಕ್ಷ ಅಥವಾ 1 ಕೋಟಿ ಕೆಲಸಕ್ಕೆ, ಇವ್ರು ಕಾಲ್ ಫಾರ್ ಮಾಡೋದು 50 ಕೋಟಿ ಕೆಲಸಕ್ಕೆ, ಇವ್ರು ಕಾಲ್ ಫಾರ್ ಮಾಡೋದು 50 ಕೋಟಿ ಮೇಲಿರೋ ಕೆಲಸಗಳನ್ನ ಇವ್ರು ಕಾಲ್ ಮಾಡ್ತಾರೆ. ಸೊ ಅದರಿಂದ ಫೈನಾನ್ಷಿಯಲ್ ಪವರ್ಸ್ ಆರ್ ಡಿಫ್ರೆಂಟ್. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟೆಂಡರ್ ಕಾಲ್ ಫಾರ್ ಮಾಡ್ತಾರೆ, ವರ್ಕ್ಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ, ಈ ಸಬ್ ಡಿವಿಷನ್ ಗಳಲ್ಲಿ ಏನು ಕೆಲಸಗಳಾಗ್ತಾ ಇದೆ ಅದನ್ನ ಮಾಡ್ತಾರೆ, ಚೆಕ್ ಮೆಜರ್ಮೆಂಟ್ ಕೂಡ ಮಾಡ್ತಾರೆ. ಈ AEs or JEs ಏನು ಬಿಲ್ ಬರ್ದಿದ್ದಾರೆ ಒಂದು ಕೆಲಸಗಳು ಪ್ರೋಗ್ರೆಸ್ ಆಗಿರೋ ಕೆಲಸಗಳಿಗೆ, ಅದನ್ನ ಆ ಮೆಜರ್ಮೆಂಟ್ಸ್ ಮತ್ತೆ ರೇಟ್ಸ್ ಸರಿ ಇದೆಯಾ ಅಂತ ಹೇಳಿ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಚೆಕ್ ಮಾಡ್ತಾರೆ. AEE ಚೆಕ್ ಮಾಡಿರ್ತಾರೆ, AEE ಆದ್ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೆಕ್ ಮಾಡ್ತಾರೆ ಮತ್ತೆ. ಸೊ ಹಾಗಾಗಿ ಸೊ ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಾಲಿಂಗ್ ಫಾರ್ ದಿ ಟೆಂಡರ್ಸ್, ಕಾಲಿಂಗ್ ಫಾರ್ ದಿ ನ್ಯೂ ವರ್ಕ್ಸ್, ಅಂಡ್ ಆಲ್ಸೋ ಹಿ ಹ್ಯಾಸ್ ಟು ಇನ್ಸ್ಪೆಕ್ಟ್ ದ ವರ್ಕ್ಸ್, ಅಂದ್ರೆ ರನ್ನಿಂಗ್ ವರ್ಕ್ಸ್. ಸೊ ಯಾವ್ದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂತ ವರ್ಕ್ ಗಳನ್ನ ಯು ಹ್ಯಾಸ್ ಟು ಇನ್ಸ್ಪೆಕ್ಟ್. ಸೊ ಅದ್ರ ಜೊತೆಗೆ ಯು ಹ್ಯಾಸ್ ಟು ಚೆಕ್ ದ ಅಕೌಂಟ್ಸ್ ಇನ್ ದಿ ಸಬ್ ಡಿವಿಷನ್ ಲೆವೆಲ್. ಸೊ ಹಣಕಾಸು ವ್ಯವಸ್ಥೆಗಳ ಬಗ್ಗೆ ಸರ್ಕಾರ ಕೊಟ್ಟಿರುವಂತಹ ಹಣ ಅಥವಾ ಅವ್ರು ಕೊಟ್ಟಿರುವಂತಹ ಹಣಗಳನ್ನ ಸರಿಯಾದ ರೀತಿ ಖರ್ಚು ಮಾಡ್ತಾ ಇದ್ದಾರಾ, ಈ ಸ್ಪೆಂಡಿಂಗ್ ದ ಅಮೌಂಟ್ ಇನ್ ದ ಲೀಗಲ್ ವೇ. So he has to inspect the accounts also. So check measurements ಏನು AEs or JEs ಬರ್ದಿದ್ದಾರೆ ಬಿಲ್ ಪ್ರಿಪರೇಷನ್ ಟೈಮ್ ಅಲ್ಲಿ ಒಂದು ಮೆಜರ್ಮೆಂಟ್ಸ್ ಅನ್ನ ಅಥವಾ ರೇಟ್ಸ್ ಅನ್ನ ಹಾಕಿ ಬಿಲ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ, ಕಾಂಟ್ರಾಕ್ಟರ್ ಎಷ್ಟು ದುಡ್ಡು ಕೊಡ್ಬೇಕು ಅಂತ ಮಾಡಿಸಿರುವಂತ ಕೆಲಸಕ್ಕೆ ಅದನ್ನು ಕೂಡ ಅವ್ರು ಚೆಕ್ ಮಾಡ್ಬೋದು, ಸರಿ ಮಾಡಿದಾರಾ, ಬಿಲ್ ಮಾಡಿರೋದೆಲ್ಲ ಸರಿ ಇದೆಯಾ, ಸೊ ರೇಟ್ಸ್ ಎಲ್ಲ ಸರಿ ಇದೆಯಾ ಅನ್ನೋದನ್ನೆಲ್ಲ ಅವ್ರು ಚೆಕ್ ಮಾಡ್ಬೋದು. ಸೊ ಇವರು ಕೂಡ ಬಡ್ಜೆಟ್ ಪ್ರಿಪರೇಷನ್ಸ್ ಮಾಡ್ತಾರೆ. ಬಡ್ಜೆಟ್ ಅಂತ ಅಂದ್ರೆ AEs or JEs ಫಂಡಮೆಂಟಲಿ ಬಡ್ಜೆಟ್ ಪ್ರಿಪೇರ್ ಮಾಡಿ AEE ಕೊಡ್ತಾರೆ. AEE ಕೆಳಗಡೆ AEs or JEs ಯಾರಿದ್ದಾರೆ ಅವ್ರದೆಲ್ಲ ಕನ್ಸಾಲಿಡೇಟ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಡ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಳಗಡೆ AEEs ಇರ್ತಾರೆ, 4 ಜನ 5 ಜನ ಅಥವಾ 3 ಜನ AEEs ಇರ್ತಾರೆ. ಅವ್ರದ್ದು ಕೊಟ್ಟಿರುವಂತದ್ದು ಬಡ್ಜೆಟ್ ಅನ್ನ ಆ ಒಂದು ವರ್ಷಕ್ಕೆ ಎಷ್ಟು ಹಣಕಾಸು ಖರ್ಚು ಬರ್ತದೆ, ಏನೇನ್ ಮಾಡ್ಬೇಕು ಮುಂದೆ ಅನ್ನೋದನ್ನ, ಎಷ್ಟು ಖರ್ಚು ಬರ್ತದೆ ಅನ್ನೋದನ್ನ ತಿಳುವಳಿಕೆ ಕನ್ಸಾಲಿಡೇಟ್ ಮಾಡಿ ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ತಿಳಿಸ್ತಾರೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಹೊರತಾಗ್ತಾರೆ. ಇದು ಅವ್ರ ಜವಾಬ್ದಾರಿ, ಯಾವುದು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸೊ ಹಾಗೇನೆ ಕೂಡ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಜವಾಬ್ದಾರಿಗಳು ಏನು ಅಂತ ನೋಡಿದಾಗ ಇವರು ಕೂಡ ಟೆಂಡರ್ ಕಾಲ್ ಫಾರ್ ಮಾಡ್ತಾರೆ. ಸೊ ಇವರು ಇನ್ಸ್ಪೆಕ್ಷನ್ ಮಾಡ್ತಾರೆ, ಇವರು ಕೂಡ ಕೆಲಸಗಳು ಸರಿಯಾದ ರೀತಿ ಆಗ್ತಾ ಇದೆ ಅಂತ. ಬಟ್ ಇವರು ಕೂಡ ಬಡ್ಜೆಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ನಾನ್ ನಾವು ಮಾತಾಡ್ದಂಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಅನ್ನ ಇವ್ರು ಡೆವಲಪ್ ಮಾಡ್ತಾರೆ. ಹಿ ಇಸ್ ಆಥರೈಸ್ಡ್, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಇಸ್ ಆಥರೈಸ್ಡ್ ಟು ಡೆವಲಪ್ ಎ ಶೆಡ್ಯೂಲ್ ಆಫ್ ರೇಟ್ಸ್. ಶೆಡ್ಯೂಲ್ ಆಫ್ ರೇಟ್ಸ್ ಪುಸ್ತಕದಲ್ಲಿ ಏನಿರುತ್ತೆ, ಸ್ಪೆಸಿಫಿಕೇಶನ್ಸ್ ಇರುತ್ತೆ ಮತ್ತೆ ರೇಟ್ಸ್ ಬರುತ್ತೆ, ಐಟಮ್ ಆಫ್ ವರ್ಕ್. ಒಂದೊಂದು ಉದಾಹರಣೆ ಅರ್ತ್ ವರ್ಕ್ ಅಂದ್ರೆ ಅರ್ತ್ ವರ್ಕ್ ನಲ್ಲಿ ಎಷ್ಟು ತರ ಬರುತ್ತೆ, ಅರ್ತ್ ವರ್ಕ್ ಅಲ್ಲಿ ಸಾಫ್ಟ್ ಸಾಯಿಲ್ ಅಲ್ಲಿ ಹೇಗೆ, ಹಾರ್ಡ್ ರಾಕ್ ಅಲ್ಲಿ ಹಾರ್ಡ್ ಸಾಯಿಲ್ ಅಲ್ಲಿ ಹೇಗೆ, ಮೀಡಿಯಂ ಸಾಯಿಲ್ ಅಲ್ಲಿ ಹೇಗೆ,
ರಾಕ್ ಅಲ್ಲಿ ಹಾರ್ಡ್ ರಾಕು ಅಥವಾ ಸಾಫ್ಟ್ ರಾಕು, ಮೀಡಿಯಂ ರಾಕ್ ಅಲ್ಲಿ ಹೇಗೆ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಚೇಂಜ್ ಆದಂಗೆ ರೇಟಿಂಗ್ ಚೇಂಜ್ ಮಾಡಬೇಕು, ಇವೆಲ್ಲವೂ ಕೂಡ ಇವ ಜವಾಬ್ದಾರಿ ತಗೊಂಡು ಆ ಸ್ಪೆಸಿಫಿಕೇಶನ್ ಡೆವಲಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ ನಾನು ಅರ್ತ್ ವರ್ಕ್, ಅದೇ ತರ ಎಲ್ಲಾ ಕೆಲಸಗಳು, ಎಲ್ಲ ಬಿಲ್ಡಿಂಗ್ ವರ್ಕ್ ಇರ್ಬೋದು, ರಸ್ತೆಗಳಿರ್ಬೋದು, ಬ್ರಿಡ್ಜಸ್ ಇರ್ಬೋದು, ಸೊ ಎನಿ ವರ್ಕ್ ಫಾರ್ ದಟ್ ಮ್ಯಾಟರ್, ರಸ್ತೆಗೆ ಯಾವ್ದಾದ್ರು ಕೆಲಸಗಳಿರ್ಬೋದು, ಆ ಕೆಲಸಗಳಿಗೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಡೆವಲಪ್ ಮಾಡೋದು, ಇಷ್ಟು ರೇಟ್ ಅಂತ ಹೇಳಿ ನಿಗದಿ ಮಾಡುವಂತ ಕೆಲಸ ಬೇಸ್ಡ್ ಆನ್ ದಿ ರೇಟ್ ಅನಾಲಿಸಿಸ್. ಸೊ ಇವರು ರೇಟ್ ಅನಾಲಿಸಿಸ್ ಮಾಡಿ ಅದನ್ನ ರೇಟ್ ನ ಅರೈವ್ ಆಗಿ ಅದ್ರ ಮುಂದೆ ಬರ್ತಿರ್ತಾರೆ. ಇದು ಶೆಡ್ಯೂಲ್ ಆಫ್ ರೇಟ್ಸ್ ನ ತಯಾರು ಮಾಡುವಂತ ಕೆಲಸ ಈ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿರುತ್ತೆ. ಸೊ ಅದೇ ರೀತಿ ಬಜೆಟ್ ಪ್ರಿಪರೇಷನ್ಸ್ ಆಗಿರುತ್ತೆ. ಬಜೆಟ್ ಪ್ರಿಪರೇಷನ್ಸ್ ಅಂದ್ರೆ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇವ್ರು ಕಳ್ಸಿಕೊಟ್ಟಿದ್ದಾರೆ ಅದನ್ನೆಲ್ಲ ಇವ್ರ ಕೆಳಗಡೆ ಎಷ್ಟೋ ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡ್ತಿರ್ತಾರೆ, ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಮತ್ತೆ ಚೀಫ್ ಇಂಜಿನಿಯರ್ ಮೂಲಕ ಸರ್ಕಾರಕ್ಕೆ ತಿಳಿಸುವಂತ ಕೆಲಸನ ಇವ್ರು ಮಾಡ್ತಾರೆ. ಅದು ಬಜೆಟ್ ಪ್ರಿಪರೇಷನ್, ಎಷ್ಟು ಖರ್ಚು ಬೇಕು ಮುಂದಿನ ಒಂದು ವರ್ಷದಲ್ಲಿ ಅನ್ನೋದಕ್ಕೆ. ಸೊ ಇಲ್ಲಿ ಒಂದು ಬ್ಯೂಟಿ ಏನಪ್ಪಾ ಅಂತಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಮಾತ್ರ ಚೆಕ್ ಪವರ್ ಇದೆ, ಪೇಮೆಂಟ್ ಅಥಾರಿಟಿ, ಬಿಲ್ ಪೇಯಿಂಗ್ ಅಥಾರಿಟಿ ಯಾರಿಗೂ, ಇವ್ರು ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗೂ ಇಲ್ಲ, AEE ಇಲ್ಲ, AEs or JEsಗೂ ಇಲ್ಲ. ಏನ್ ಕೆಲಸ ಮಾಡಿದ್ದಾರೆ ಕಾಂಟ್ರಾಕ್ಟ್ರು ಅದಕ್ಕೆ ಬಿಲ್ ಬರೆದ ಮೇಲೆ ಬಿಲ್ ಬರೆಯಕ್ಕೆ ಇವನಿಗೆ ಅಧಿಕಾರ ಇರೋದು, AE or JEಗೆ. ಬಿಲ್ ಬರ್ದಂತ ಬಿಲ್ಲಿಗೆ ಚೆಕ್ ಮಾಡಕ್ ಇವ್ರಿಬ್ರಿಗೂ ಅಧಿಕಾರ ಇದೆ. ಆದ್ರೆ ಸೊ ಇವರು ಬಿಲ್ ಪೇಮೆಂಟ್ ಮಾಡ್ಬೇಕು ಅಂತ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರೇ ಪೇಮೆಂಟ್ ಮಾಡೋದು, ಸರ್ಕಾರದ ದುಡ್ಡೆಲ್ಲ ಇವ್ರ ಹತ್ರನೇ ಇರುತ್ತೆ. ಇವರು AEE ಹತ್ರನೂ ಇರಲ್ಲ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹತ್ರನೂ ಇರಲ್ಲ. ಫೈನಲಿ ದ ಬಿಲ್ ಪೇಯಿಂಗ್ ಅಥಾರಿಟಿ ಇಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. Therefore, ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೇಮೆಂಟ್ ನ ಮಾಡ್ತಾರೆ. ಸೊ ಹಾಗಾಗಿ ಸೊ SCಗದು ಜವಾಬ್ದಾರಿಗಳು ಗೊತ್ತಾಯ್ತು. ಈಗ SC ಫೈನಲಿ ಫಾರ್ವರ್ಡ್ ದಿಸ್ ವಾಟ್ ಎವರ್ ದ ಬಜೆಟ್ ಹಿ ಪ್ರಿಪೇರ್ಸ್ this level will be forward to the chief engineer. Chief engineer once again he prepares the budget. ಯಾಕೆ ಅಂತಂದ್ರೆ ಅವ್ರ ಕೆಳಗಡೆ SCಗಳು ಎಷ್ಟೋ ಜನ ಇರ್ತಾರೆ, ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗಳು. ಸೊ ಆ ಒಂದು ಅವ್ರುಗಳು ಏನ್ ಕೊಟ್ಟಿದ್ದಾರೆ ಆ ಒಂದು ಬಡ್ಜೆಟ್ ಅನ್ನ ಕನ್ಸಾಲ್ಟೇಟ್ ಮಾಡಿ ಮತ್ತೆ ಸರ್ಕಾರಕ್ಕೆ ಗೊತ್ತಾಗ್ತಾರೆ. ಅದು ಇವ್ರ ಕೆಲಸ, ಯಾರೋ ಚೀಫ್ ಇಂಜಿನಿಯರ್ ಕೆಲಸ ಆಗತ್ತೆ. ಸೊ ಇವರು ಕೂಡ ಇನ್ಸ್ಪೆಕ್ಷನ್ ಮಾಡಬಹುದು. ಇನ್ಸ್ಪೆಕ್ಷನ್ ಮಾಡೋಂಗಿಲ್ವಾ ಸರ್? ಮಾಡಬಹುದು. ಅವರು ಕೂಡ ಆಫೀಸರ್ ಇನ್ಚಾರ್ಜ್ ಟು ಇನ್ಸ್ಪೆಕ್ಷನ್. ಸೊ ಅಥಾರಿಟಿ ಫಾರ್ ದಿ ಕಾಲಿಂಗ್ ಟೆಂಡರ್. ಸೊ ಹಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಅನ್ ಬಡ್ಜೆಟ್. ಸೊ ಇವ್ರು ಏನ್ ಕೊಟ್ಟಿದ್ದಾರೆ ಬಡ್ಜೆಟ್ ಪ್ರಿಪರೇಷನ್ಸ್ ಇದನ್ನೆಲ್ಲ ಅವರು ಮಾಡಬೇಕಾಗುತ್ತೆ. ಇದು ಜವಾಬ್ದಾರಿ. ಈಗ ನಮಗೆ ಬಹಳ ಮುಖ್ಯವಾಗಿ ಬೇಕಿರೋದು ಅಂತಂದ್ರೆ ಈಗ ಈ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಮೆಜರ್ಮೆಂಟ್ಸ್ ಅನ್ನೋ ಸಬ್ಜೆಕ್ಟ್ ಗೆ ನಾವು MBA ಅಥವಾ ಮೆಜರ್ಮೆಂಟ್ಸ್ ಅನ್ನ ರೆಕಾರ್ಡ್ ಮಾಡಿದ ಹೇಗೆ, ಕೆಲಸ ಮುಗಿದ ಮೇಲೆ ಪೇಮೆಂಟ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಸೆಕ್ಷುವಲ್ ಆಫೀಸರ್ ಮೆಜರ್ಮೆಂಟ್ಸ್ ತಗೋಬೇಕಾಗತ್ತೆ. ಏನ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಎಕ್ಸಿಕ್ಯೂಟೆಡ್ ವರ್ಕ್ ಮೆಜರ್ಮೆಂಟ್ ನ ತಗೋಬೇಕಾಗತ್ತೆ. ಆ ಮೆಜರ್ಮೆಂಟ್ಸ್ ಗೆ ಪೇಮೆಂಟ್ ಮಾಡ್ಬೇಕಾಗತ್ತೆ. ಮೆಜರ್ಮೆಂಟ್ ಮಲ್ಟಿಪ್ಲೈಡ್ ಬೈ ದಿ ರೇಟ್, ಕ್ವಾಂಟಿಟಿ ಮಲ್ಟಿಪ್ಲೈಡ್ ದಿ ರೇಟ್ ಗಿವ್ಸ್ ದ ಅಮೌಂಟ್. ಸೊ ಹಂಗಾಗಿ ಆ ಒಂದು ನಾವು ಬಿಲ್ ಪ್ರಿಪರೇಷನ್ಸ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಬಿಲ್ ಪ್ರಿಪರೇಷನ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಕಂತ ಅಂದ್ರೆ ಈ AE ಅಥವಾ JE ಯಾರಿದ್ದಾರೆ ಇವರು ಸೊ ಬಿಲ್ ಅನ್ನ ಹೇಗ್ ಮಾಡ್ತಾರೆ? ಬಿಲ್ ಅನ್ನ ಮಾಡ್ಬೇಕಾದ್ರೆ ಮೆಜರ್ಮೆಂಟ್ಸ್ ನ ತಗೋಬೇಕು, ಕೆಲಸದ ಮೆಜರ್ಮೆಂಟ್ಸ್ ನ ತಗೋಬೇಕು. ಸೊ ಉದಾಹರಣೆ, ಸೊ ನಾ ಒಂದು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಒಂದು ಪಿಟ್ ಮಾಡಿರ್ತಾನೆ. ಸೊ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಪಿಟ್ ಮಾಡಿದ್ರೆ ಏನ್ಗೆ ನಮ್ಮ ಮೆಜರ್ಮೆಂಟ್ ತಗೊಳ್ಳೋದು, ಅರ್ತ್ ವರ್ಕ್ ಯೂನಿಟ್ ಕ್ಯೂಬಿಕ್ ಮೀಟರ್ ಇರ್ತದೆ. ಆ ಕ್ಯೂಬಿಕ್ ಮೀಟರ್ ನಾವ್ ಹೇಳ್ದ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಗುಣಿಸಿದಾಗ ವಾಲ್ಯೂಮ್ ಬರುತ್ತೆ. ವಾಲ್ಯೂಮ್ ಮಲ್ಟಿಪ್ಲೈಡ್ ಬೈ ಒಂದು ಕ್ಯೂಬಿಕ್ ಮೀಟರ್ಗೆ ಎಷ್ಟು ರೇಟ್ ಅಂತ ಇರುತ್ತೆ SR ಪುಸ್ತಕದಲ್ಲಿ, ಆ ರೇಟ್ ನ ಗುಣಿಸಿದ್ರೆ ಅಮೌಂಟ್ ಬರುತ್ತೆ. ಸೊ ಅರ್ತ್ ವರ್ಕ್ ಗೆ ಪೇಮೆಂಟ್ ಮಾಡ್ಬೇಕು ನಾವು ಅಂತಂದ್ರೆ ಕಾಂಟ್ರಾಕ್ಟರ್ಗೆ, ಸೊ ಅದನ್ನ ಫೀಲ್ಡ್ ಅಲ್ಲಿ ಎಷ್ಟು ಅರ್ತ್ ವರ್ಕ್ ಆಗಿದೆ ಅದರದ್ದು ರೇಟ್ ಅನ್ನ ಗುಣಿಸಿದಾಗ ಅಮೌಂಟ್ ಬರುತ್ತೆ, ಅಷ್ಟನ್ನ ನಾವು ಕೊಡ್ಬೇಕಾಗುತ್ತೆ. ಸೊ ಅದೇ ಬಿಲ್ಲಿಂಗು ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಸೊ ಅದನ್ನ ಪ್ರಿಪೇರ್ ಮಾಡಿರುವಂತದ್ದು ಆ ಮೆಜರ್ಮೆಂಟ್ಸ್ ಬರ್ದಿರೋ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಇವ್ರು ಚೆಕ್ ಮಾಡ್ಕೊಂತಾರೆ. AEE ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೈಟ್ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡೋ ಟೈಮ್ ನಲ್ಲಿ ನೀವು ಎಕ್ಸ್ಕವೇಟ್ ಮಾಡಿರುವಂತ ಲೆವೆಲ್, ಅರ್ತ್ ವರ್ಕ್ ಲೆವೆಲ್, ಬೇರಿಂಗ್ ಕೆಪಾಸಿಟಿ ರೀಚ್ ಆಗಿದೆಯಾ ನಮ್ದು ಡಿಸೈನ್ ಡೀಟೇಲ್ ಪ್ರಕಾರ, ಸೊ ಅಷ್ಟು ಬೇರಿಂಗ್ ಕೆಪಾಸಿಟಿ ಸಿಗ್ತಾ ಇದೆಯಾ, ಇಲ್ಲ ಏನಾದ್ರು ಆಲ್ಟ್ರೇಷನ್ಸ್ ಮಾಡ್ಬೇಕಾ, ಅರ್ತ್ ವರ್ಕ್ ಲೆವೆಲ್ ಅಲ್ಲಿ ಫೌಂಡೇಶನ್ ಡೆಪ್ತ್ ಜಾಸ್ತಿ ಮಾಡ್ಬೇಕಾ, ಇಲ್ಲ ಹಾರ್ಡ್ ಸ್ಟ್ರಾಟಾ ನಾವು ಅನ್ಕೊಂಡಿದ್ವಿ 1 ಮೀಟರ್ ಗಿಂತ ಒಳಗಡೆನೆ ಸಿಕ್ಕಿದ್ಯಾ, ಸೊ ಅರ್ತ್ ವರ್ಕ್ ನಿಲ್ಲಿಸ್ಬೇಕಾ, ಸೊ ಏನು ಅನ್ನೋದೆಲ್ಲ ಡಿಸಿಷನ್ಸ್ ಇವ್ರು ಮಾಡ್ತಾರೆ. ಸೊ ಅವ್ರಿಗೂ ಹೈಯರ್ ಅಥಾರಿಟಿ ಇದ್ದಾರೆ. AEs or JE can also do the technicality, or otherwise the decision, he can also make the decision at the site regarding the technical aspects, because he is also qualified with the engineering background. But other than his decision, so he is expecting the decisions made by the higher authorities. So AEE ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕೂಡ ಏನ್ ತೀರ್ಮಾನಗಳು ತಗೊಂತಾರೆ ಅದಕ್ಕೂ ಕೂಡ ಅವ್ರು ಕಾಯ್ತಾ ಇರ್ತಾರೆ, ಅಥವಾ ಅವ್ರು ಹೇಳಿದ ಪ್ರಕಾರ ಇವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಸೊ ನಮ್ಮ ಒಂದು ಏನು ಪ್ರಪೋಸ್ಡ್ ಬಿಲ್ಡಿಂಗ್ ಫಾರ್ ದಿ ಕನ್ಸ್ಟ್ರಕ್ಷನ್ ಅಂತ ನಾವು ಅವತ್ತಿಂದ ಮಾತಾಡ್ತಾ ಇದ್ವಲ್ಲ, ನಾವು ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಬಿಲ್ಡಿಂಗ್ ನ ನಾವು ಕನ್ಸ್ಟ್ರಕ್ಷನ್ ಬಗ್ಗೆ ತಗೋಬೇಕು ಅಂತ ಅಂದ್ರೆ ಟೆಂಡರ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ತಗೋಬೇಕಂದ್ರೆ ಟೆಂಡರ್ಗೆ ಹೋಗಿದ್ವಿ.
ಟೆಂಡರ್ಗೆ ಹೋಗಿದ್ದು ಟೆಂಡರ್ ಪ್ರೊಸೀಜರ್ಸ್ ಎಲ್ಲ ನಾವು ಮಾತಾಡಿದ್ವಿ. ಟೆಂಡರ್ ಪ್ರೊಸೀಜರ್ಸ್ ಎಲ್ಲ ಹೇಗೆ ಹಾಕ್ಬೇಕು, ಪ್ರೊಸೆಸಸ್ ಏನಂತ ಬಗ್ಗೆ ಮಾತಾಡಿದ್ವಿ. ಫೈನಲಿ ನಮ್ಮ ಕಾಂಟ್ರಾಕ್ಟರ್ಗೆ ಈ ಟೆಂಡರ್ ಅವಾರ್ಡ್ ಆದ್ಮೇಲೆ ಒಂದು ಲೋಯೆಸ್ಟ್ ಇರುತ್ತೆ. ಸೊ ಅವನು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ವರ್ಕ್ ಆರ್ಡರ್ ನ ಇಶ್ಯೂ ಮಾಡ್ತೀವಿ. ಸೊ ಇದು ನಮ್ಮಲ್ಲಿ ಆಗಿರುತ್ತೆ. ಸೊ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ಮೇಲೆ ಆ ಕಾಂಟ್ರಾಕ್ಟ್ರು ಕೆಲಸನ ಸ್ಟಾರ್ಟ್ ಮಾಡ್ಬೇಕು, ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ಬೇಕು. ಎಕ್ಸಿಕ್ಯೂಷನ್ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ? ಸೊ ನಾವೊಂದು ಎಸ್ಟಿಮೇಷನ್ ಕೊಟ್ಟಿರ್ತೀವಿ ಅಥವಾ ಸ್ಪೆಸಿಫಿಕೇಶನ್ಸ್ ಕೊಟ್ಟಿರ್ತೀವಿ, ಕ್ವಾಂಟಿಟೀಸ್ ಕೊಟ್ಟಿದೀವಿ, ರೇಟ್ಸ್ ಕೊಟ್ಟಿದೀವಿ, ವರ್ಕಿಂಗ್ ಡ್ರಾಯಿಂಗ್ಸ್ ಕೊಟ್ಟಿದೀವಿ. ಇದಕ್ಕೆ ಸಂಬಂಧಪಟ್ಟ ವರ್ಕಿಂಗ್ ಡ್ರಾಯಿಂಗ್ಸ್ ಇದೆ, ಸ್ಟ್ರಕ್ಚರಲ್ ಡೀಟೇಲ್ ಇದೆ, ಇದೆಲ್ಲವನ್ನೂ ಕೂಡ ಎಸ್ಟಿಮೇಷನ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿರ್ತೀವಿ. ಸೊ ಎಸ್ಟಿಮೇಷನ್ಸ್, ಡಿಸೈನ್ ಡೀಟೇಲ್ಸ್, ಡ್ರಾಯಿಂಗ್ಸ್ ನ ನೋಡ್ಕೊಂಡು, ಎಸ್ಟಿಮೇಷನ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಬಹಳ ಮುಖ್ಯವಾಗಿ, ಕ್ವಾಂಟಿಟೀಸ್ ಏನ್ ನೋಡದೆ ಇದ್ರು ಕೂಡ ಸೊ ಮೆಜರ್ಮೆಂಟ್ಸ್ ಎಲ್ಲ ಡ್ರಾಯಿಂಗ್ ಅಲ್ಲಿ ಇರುತ್ತೆ. ಅದರಿಂದ ಈ ಕ್ವಾಂಟಿಟಿಯನ್ನು ನೋಡೋ ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ಒಂದು ಎಸ್ಟಿಮೇಷನ್ ಅಂತಂದ್ರೆ ನಾವು ಮೆಜರ್ಮೆಂಟ್ಸ್ ಹಾಕಿರ್ತೀವಿ ಮೊದಲೇ. ಮೆಜರ್ಮೆಂಟ್ಸ್ ಕ್ವಾಂಟಿಟಿ ವರ್ಕೌಟ್ ಮಾಡಿ ರೇಟ್ ಗುಣಿಸಿ ಅಮೌಂಟ್ ಬಂದಿರುತ್ತೆ. ಅದೇ ತರ ಎಲ್ಲಾ ಅಮೌಂಟ್ ಟೋಟಲ್ ಮಾಡಿದಾಗ ಟೋಟಲ್ ಎಸ್ಟಿಮೇಟ್ ಬರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ತಕೊಂಡಾಗ ಅವನು ಕಾಂಟ್ರಾಕ್ಟರ್ ಸ್ಪೆಸಿಫಿಕೇಶನ್, ವರ್ಕ್ ಸ್ಪೆಸಿಫಿಕೇಶನ್ ನೋಡ್ಬೇಕು, ಡ್ರಾಯಿಂಗ್ ನ ನೋಡಿ ಕೆಲಸ ಮಾಡ್ಬೇಕು. ಡ್ರಾಯಿಂಗ್ ಡೀಟೇಲ್ ಏನಿದೆ ಡ್ರಾಯಿಂಗ್ಸ್ ಅಲ್ಲಿ ಅದನ್ನ ನೋಡಿ ಕೆಲಸ ಮಾಡುವಂತದ್ದು. ಹಾಗಾಗಿ ಅವನು ಕೆಲಸ ಶುರು ಮಾಡ್ತಾನೆ. ಕೆಲಸ ಸಿನ್ಸ್ ಫ್ರಮ್ ಕ್ಲಿಯರೆನ್ಸ್ ಆಫ್ ದಿ ಸೈಟ್ ಟು ದ ಹ್ಯಾಂಡೆಡ್ ಓವರ್ ಟು ದ ಪ್ರಾಜೆಕ್ಟ್ ಶುಡ್ ಬಿ ಟು ಬಿ ಹ್ಯಾಂಡೆಡ್ ಓವರ್, ಅಲ್ಲಿ ತನಕನೂ ಕೆಲಸ ಮಾಡ್ತಾನೆ. ಸೊ ಅದರಲ್ಲಿ ನಾವು ವೇರಿಯಸ್ ಲೆವೆಲ್ಸ್ ನ ಲಿಸ್ಟ್ ಮಾಡಿದೀವಿ. ಸೊ ಮಾರ್ಕಿಂಗ್ ಇರ್ಬೋದು, ಎಕ್ಸ್ಕವೇಷನ್ ಆಫ್ ದಿ ಅರ್ತ್ ವರ್ಕ್ ಇರ್ಬೋದು, ಫೌಂಡೇಶನ್ ಕಾಂಕ್ರೀಟ್ ಇರ್ಬೋದು, ಸೈಡ್ ಸ್ಟೋನ್ ಮೇಸನ್ರಿ ಕನ್ಸ್ಟ್ರಕ್ಷನ್ ಫಾರ್ ದಿ ಬೇಸ್ಮೆಂಟ್ ಅಂಡ್ ಫೌಂಡೇಶನ್ ಇರ್ಬೋದು, ಸೊ DPC ಇರ್ಬೋದು, ಟೈಮ್ ಪ್ರೂಫ್ ಕೋರ್ಸ್ ಹಾಕೋದಿರ್ಬೋದು, ಬ್ರಿಕ್ ವರ್ಕ್ ಕನ್ಸ್ಟ್ರಕ್ಷನ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಲಿಂಟಲ್ ಮೇಕಿಂಗ್, ಲಿಂಟಲ್ ಚೆಜಪ್ ಕಾಸ್ಟಿಂಗ್ ಇರ್ಬೋದು, ರೂಫ್ ಕಾಂಕ್ರೀಟಿಂಗ್ ಇರ್ಬೋದು, ಪ್ಲಾಸ್ಟರಿಂಗ್ ಇರ್ಬೋದು, ಸೊ ಫ್ಲೋರಿಂಗ್ ಇರ್ಬೋದು, ಸೊ ಎಲೆಕ್ಟ್ರಿಕೇಶನ್, ವಾಟರ್ ಸಪ್ಲೈ, ಸ್ಯಾನಿಟರಿ, ಸೊ ಈ ತರದಲ್ಲಿ ಇಂಟೀರಿಯರ್ಸ್, ಈ ತರದಲ್ಲೆಲ್ಲವೂ ಕೂಡ ನಾವು ಸ್ಟೇಜಸ್ ನ ನಾವು ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಸೊ ಇಲ್ಲಿ ಈಗ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ನಮಗೆ ಗೊತ್ತಾಗಿದೆ. ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ಗೊತ್ತಾಯ್ತು ಅಂತ ಅಂದ್ರೆ ಕೆಲಸ ಮಾಡಿದಾನಲ್ಲ, ಒಂದ್ ಪ್ರತಿ ಕೆಲಸಗಳನ್ನ ಇವೆಲ್ಲ ಮಾಡಿದಾನಲ್ಲ, ಒಂದೊಂದು ಹಂತದಲ್ಲಿ ಒಟ್ಟಿಗೆ ದುಡ್ಡಿಸ್ಕೊಳ್ಳಲ್ಲ ಅವನು. ಸೊ ಹಿ ಇಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ ಬಿಲ್ ಟು ಬಿ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಪ್ರಾಜೆಕ್ಟ್. ಹಿ ವಾಂಟ್ಸ್ ಮನಿ at regular interval, at some regular interval. ಸೊ ಅವಾಗ ಅವ್ನಿಗೆ ಹಣ ಬೇಕಾಗತ್ತೆ. ಮಧ್ಯದಲ್ಲಿ ಯಾವುದೋ ಒಂದು ಪ್ಲಿಂತ್ ಲೆವೆಲ್ ಬಂತು, ಸೊ ಫೌಂಡೇಶನ್ ಲೆವೆಲ್ ಕಂಪ್ಲೀಟ್ ಆಯ್ತು, ಆಗ ಹಣ ಬೇಕು. ಲಿಂಟಲ್ ಲೆವೆಲ್ ಬಂತು, ಆಗ ಹಣ ಬೇಕು. ರೂಫ್ ಹಾಕಾಯ್ತು, ಆಗ ಹಣ ಬೇಕು. ಪ್ಲಾಸ್ಟರಿಂಗ್ ಕಂಪ್ಲೀಟ್ ಆಯ್ತು, ಆಗ ಒಂದು ಬಿಲ್ ಬೇಕು. ಸೊ ಫ್ಲೋರಿಂಗು ಮತ್ತೆ ಇತರ ಎಲ್ಲಾ ಬ್ಯಾಲೆನ್ಸ್ ವರ್ಕ್ಗಳು ಮುಗೀತು, ಫೈನಲ್ ಆಯ್ತು ಪ್ರಾಜೆಕ್ಟ್, ಆಗ ಹಣ ಬೇಕು. ಒಂದು 5 ಹಂತದಲ್ಲಿ ಹಣ ಕೇಳ್ತಾನೆ. ಯಾಕೆ ಅಂತಂದ್ರೆ ಅವ್ನ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟು, ಪ್ರಾಜೆಕ್ಟ್ ಅಷ್ಟು ಕೂಡ ವರ್ಕಿಂಗ್ ಕ್ಯಾಪಿಟಲ್ ಇರೋದಿಲ್ಲ. ಸೊ ಅದರಿಂದ ಅವನು ಹಣನ ಕೇಳ್ತಾನೆ. ಕೇಳುವಾಗ ನಾವು ಸಾಮಾನ್ಯವಾಗಿ ಅಂತ ಅಂದ್ರೆ ಮೆಜರ್ಮೆಂಟ್ಸ್ ನ ಮಾಡಕ್ಕಿಂತ ಮುಂಚೆ ನಾವು ಯಾವ್ಯಾವ ವರ್ಕ್ ಅನ್ನ ಯಾವ ಮೆಜರ್ಮೆಂಟ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ ನಾವು ಗೊತ್ತಿರ್ಬೇಕು. ನಮ್ಗೆ ಗೊತ್ತಿರುತ್ತೆ ಅಂದ್ರೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಓದಿರ್ತೀವಿ. ಅದನ್ನ ಒಂದ್ಸರಿ ಸುಮ್ಮನೆ ಸಾಮಾನ್ಯವಾಗಿ ತಿಳ್ಕೊಂಡ್ರೆ, ಸೊ ಫಾರ್ ಎಕ್ಸಾಂಪಲ್ ಅರ್ತ್ ವರ್ಕ್ ಅನ್ನ ನಾವು ಕ್ಯೂಬಿಕ್ ಮೀಟರ್ ಅಲ್ಲೇ ಕೊಡ್ತೀವಿ, ಮಾಡ್ತೀವಿ. ಸೊ ಕಾಂಕ್ರೀಟ್, ಫೌಂಡೇಶನ್ ಕಾಂಕ್ರೀಟ್ ನ ಕ್ಯೂಬಿಕ್ ಮೀಟರ್ ಮಾಡ್ತೀವಿ. ಮೇಸನ್ರಿನ ನಾವು ಕ್ಯೂಬಿಕ್ ಮೀಟರ್ ಅಲ್ಲೇ ಮಾಡ್ತೀವಿ. ಸೊ DPC ನ ನಾವು ಕ್ಯೂಬಿಕ್ ಮೀಟರ್ ಮಾಡ್ತೀವಿ. RCC ವರ್ಕ್ ಕ್ಯೂಬಿಕ್ ಮೀಟರ್, ಪ್ಲಾಸ್ಟರಿಂಗ್ ನ ಸ್ಕ್ವೇರ್ ಮೀಟರ್ ಮಾಡ್ತೀವಿ, ಫ್ಲೋರಿಂಗ್ ನ ಸ್ಕ್ವೇರ್ ಮೀಟರ್ ಮಾಡ್ತೀವಿ, ಈ ತರ. ಸೊ ಇದನ್ನ ಯೂನಿಟ್ ಆಫ್ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಯೂನಿಟ್ ಆಫ್ ಮೆಜರ್ಮೆಂಟ್ಸ್ ಗೊತ್ತಿರ್ಬೇಕು ಪ್ರತಿಯೊಂದು ಕೆಲಸಕ್ಕೆ. ಮೆಜರ್ಮೆಂಟ್ಸ್ ನಾವು ಮೆಜರ್ಮೆಂಟ್ಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ. ಅರ್ತ್ ವರ್ಕ್ ನ ಮೆಜರ್ ಮಾಡೋದು ನಾವು 3 ಅಂದ್ರೆ ಎಲ್ಲಾ ಅಳತೆಗಳನ್ನು ತಗೊಂತೀವಿ. 3 ಅಳತೆಗಳು ಅಂದ್ರೆ ಲೆಂತ್, ಬ್ರೆಡ್ತ್, ಡೆಪ್ತ್ ನ ತಗೊಂತೀವಿ. ಒಂದು ಫಿಟ್ ಅರ್ತ್ ವರ್ಕ್ ಮಾಡ್ಬೇಕು, ಇದರೆಷ್ಟು ಕ್ವಾಂಟಿಟಿ ವರ್ಕ್ಔಟ್ ಮಾಡಿ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಅದ್ ತಗೊಂತೀವಿ. ಸೊ ಅದೇ ರೀತಿ ಕಾಂಕ್ರೀಟ್ ನಲ್ಲಿ ವಾಲ್ಯೂಮ್ ಅಲ್ಲಿ ವರ್ಕೌಟ್ ಮಾಡೋ ಕ್ಯೂಬಿಕ್ ಮೀಟರ್ ಅಲ್ಲೇ ವರ್ಕೌಟ್ ಮಾಡ್ಬೇಕು. ಸೊ ಇದನ್ನ ನಾವು ತಕೊಂಡಿರ್ತೀವಿ. ಇದು ಯೂನಿಟ್ ಆಫ್ ಮೆಜರ್ಮೆಂಟ್ ನಮಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ಮೆಜರ್ಮೆಂಟ್ಸ್ ನಮಗೆ ಸುಲಭ ಆಗುತ್ತೆ. ಅದನ್ನ ಈ ನಾಲೆಡ್ಜ್ ಆಫ್ ಯೂನಿಟ್ ಆಫ್ ಮೆಜರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ಸೈಟ್. ಸೊ ನಮ್ಗೆ ಗೊತ್ತಿರ್ಬೇಕು ಆಸ್ ಎ ಇಂಜಿನಿಯರ್. ಗೊತ್ತಿಲ್ಲ ಅಂತಂದ್ರೆ ನಾವು ತಪ್ಪು ಮಾಡ್ತೀವಿ. ಸೊ ಹಾಗಾಗಿ ಏನು ನಮ್ಮ ಇದರಲ್ಲಿ ಮೆಜರ್ಮೆಂಟ್ ನೆಕ್ಸ್ಟ್ ಲೆವೆಲ್ ಬಂದಾಗ ಮೆಜರ್ಮೆಂಟ್ ಬುಕ್ ಅಂತ ಅಂದ್ರೆ ಏನು? ಯಾಕೆಂತಂದ್ರೆ ನಾವು ಮೆಜರ್ಮೆಂಟ್ ಏನ್ ಕೆಲಸ ಮಾಡಿದೀವಿ, ಈ ಎಕ್ಸಿಕ್ಯೂಟೆಡ್ ವರ್ಕ್ ಏನಿದೆ, ಇದನ್ನ ಅಳತೆಗಳನ್ನ ತೆಗೆದ ಮೇಲೆ ಇದನ್ನ ನಾವು ರೆಕಾರ್ಡ್ ಮಾಡ್ಬೇಕು, ಬರೀಬೇಕು. ಸೊ ಬರ್ದು ಬಿಲ್ ಅಂತಂದ್ರೆ ರೇಟ್ ಇಂದ ಗುಣಿಸ್ಬೇಕು. ಗುಣಿಸಿದಾಗ ಅಮೌಂಟ್ ಬರುತ್ತೆ. ಅದನ್ನ ನಾವು ಬೇರೆ ಹೈಯರ್ ಅಥಾರಿಟಿ ಕೊಡ್ಬೇಕು. ಯಾಕೆ ಅಂದ್ರೆ ಪೇಮೆಂಟ್ ಆಗ್ಬೇಕಲ್ಲ ಕಾಂಟ್ರಾಕ್ಟರ್ಗೆ, ಅದಕ್ಕಾಗಿ. ಸೊ ಹಾಗಾಗಿ ನಾವು ಮೆಜರ್ಮೆಂಟ್ ಬುಕ್ ಅಂದ್ರೆ ಏನು ಅನ್ನೋದು, ಯಾಕೆ ಅಂತ ಅಂದ್ರೆ ಮೆಜರ್ಮೆಂಟ್ಸ್ ಪುಸ್ತಕದಲ್ಲೇ ಮಾಡೋದು. ನಾವು ಬೇರೆ ಪುಸ್ತಕದಲ್ಲಿ ಮಾಡೋಂಗೆ ಇಲ್ಲ. ಇದು ಆಸ್ ಪರ್ ದಿ PWD ಪ್ರೊಸೀಜರ್ ಇಸ್ ಕನ್ಸರ್ನ್, we have to record the measurements only in this book. That is what you called as, this book is called measurement book.
The measurement book is meant only for the recording the measurements. That book is called measurement book. So measurement book generally ಈ ತರ ಇರುತ್ತೆ. ಸೊ ಇದು ಮೆಜರ್ಮೆಂಟ್ ಬುಕ್. ಇದು ಯಾರು ಕೊಡ್ತಾರೆ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿರ್ತಾರೆ. ನಾವು ಪಿಡಬ್ಲ್ಯೂಡಿ ನಾವು ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ದಂಗೆ, ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಈ ಒಂದು MB ಪುಸ್ತಕ ಇರುತ್ತೆ, ಅಂದ್ರೆ ಮೆಜರ್ಮೆಂಟ್ ಪುಸ್ತಕ ಇರುತ್ತೆ. ಅದನ್ನ MB ಅಂತ ಕರೀತಾರೆ. ಆ MB ಬುಕ್ ಅಂತಂದ್ರೆ ಮೆಜರ್ಮೆಂಟ್ ಬುಕ್ ಅಂತಲೇ ಅದು MB. ಆ MB ಇವ್ರ ಹತ್ರ ಇರುತ್ತೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ. ಈಸ್ ಆಥರೈಸ್ಡ್, ಅವರೇ ಇಟ್ಕೊಂಡಿರ್ತಾರೆ. ಸೊ ಇವರು AWE ಇಶ್ಯೂ ಮಾಡ್ತಾರೆ, AWE ಸೆಕ್ಷನ್ ಆಫೀಸರ್ಗೆ ಇಶ್ಯೂ ಮಾಡ್ತಾರೆ, AEs ಆರ್ JEsಗೆ. ಅವರು ಆ ರೆಕಾರ್ಡ್ ಒಂದು ಯಾವ್ದನ್ನ ಮೆಜರ್ಮೆಂಟ್ ಪುಸ್ತಕನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಸೊ ಇಲ್ಲಿ ನಮ್ಮ ಒಂದು ಮೆಜರ್ಮೆಂಟ್ಸ್ ಬುಕ್, ಈ ಮೆಜರ್ಮೆಂಟ್ ಬುಕ್ ಏನಿದೆ ಇದು ಎಲ್ಲಾ ಸೆಕ್ಷನ್ ಆಫೀಸರ್ಸ್ ಹತ್ರನು ಇರುತ್ತೆ. ಜನರಲಿ ಮೆಜರ್ಮೆಂಟ್ ಬುಕ್ ಅಂತ ಅಂದ್ರೆ ಇಟ್ಸ್ ಎ ಬುಕ್ ಆಫ್ ರೆಕಾರ್ಡ್ಸ್ ಅಷ್ಟೇ, ರೆಕಾರ್ಡಿಂಗ್ ದ ಮೆಜರ್ಮೆಂಟ್ಸ್. ದಟ್ ಈಸ್ ವಾಟ್ ಕಾಲ್ಡ್ ಎಸ್ ಮೆಜರ್ಮೆಂಟ್. ಮೆಜರ್ಮೆಂಟ್ ಅಂದ್ರೆ ಏನ್ ಸರ್ ಅಂತಂದ್ರೆ ಎಸ್ಟಿಮೇಷನ್ ಆಫ್ ಕ್ವಾಂಟಿಟೀಸ್. ಕ್ವಾಂಟಿಟಿನ ಎಸ್ಟಿಮೇಟ್ ಮಾಡೋದಕ್ಕೆ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಯಾವ್ದು ಕೆಲಸಗಳಾಗಿರುತ್ತೆ ಆ ಕೆಲಸದ ಕ್ವಾಂಟಿಟಿನ ಎಸ್ಟಿಮೇಟ್ ಮಾಡೋದಕ್ಕೆ, ಅಥವಾ ನಾವು ಆಕ್ಚುಯಲ್ ಮೆಜರ್ಮೆಂಟ್ಸ್ ನ ತೆಗೆದು ಅದನ್ನ ವರ್ಕ್ಔಟ್ ಮಾಡೋದಕ್ಕೆ ವಿಲ್ ಕಾಲ್ ಇಟ್ ಆಸ್ ಸೊ ಮೆಜರ್ಮೆಂಟ್. ಕ್ವಾಂಟಿಫಿಕೇಶನ್ ಆಫ್ ದಿ ವರ್ಕ್ ಇಸ್ ಕಾಲ್ಡ್ ಮೆಜರ್ಮೆಂಟ್. ಸೊ ನಮ್ಮಲ್ಲಿ ಮೆಜರ್ಮೆಂಟ್ ಇಸ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದೇ ನಮ್ಗೆ ಬಹಳ ಮುಖ್ಯ. ಇದನ್ನ ಕಳ್ಕೊಂಡ್ರೆ ಕೆಲಸನೇ ಕಳ್ಕೊಂತಾರೆ ಸೆಕ್ಷನ್ ಆಫೀಸರ್ಸ್. ಇದನ್ನ ಕಳಿಯೋಂಗಿಲ್ಲ ಯಾವುದೇ ಕಾರಣಕ್ಕೂ. ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಕ್ಷನ್ ಆಫೀಸರ್ ಟು keep it as a permanent record. It is not a temporary. ಸುಮ್ಮನೆ ಎಲ್ಲ ಬರ್ದಂಗೆ ಎಸೆಯೋಂಗಿಲ್ಲ. It is a permanent record. Therefore, it is very important document. So in this book, we are going to record the measurements of the executed works. ಯಾವುದು ಕೆಲಸ ಕಂಪ್ಲೀಟ್ ಆಗಿದೆ ಆ ಕೆಲಸದ ಮೆಜರ್ಮೆಂಟ್ಸ್ ಮಾತ್ರ ಪುಸ್ತಕದಲ್ಲಿ ಬರಿತೀವಿ. ಸೊ ಕೆಲಸ ಕಂಪ್ಲೀಟ್ ಆಗದೆ ಮೆಜರ್ಮೆಂಟ್ಸ್ ಅನ್ನ ಆ ಪುಸ್ತಕದಲ್ಲಿ ಬರೆಯೋಂಗಿಲ್ಲ. ಅದು ಕಾನೂನು, ಅದು ರೂಲ್. ಸೊ ಯಾವ್ದೇ ಕೆಲಸ ಆಗಿಲ್ಲದೆ ಇದ್ರೆ ನಾವು ಬರೆದು ಬಿಟ್ರೆ ಅದು ಫೇಕ್ ಆಗತ್ತೆ, ಅದು ಸುಳ್ಳು ಅಂತ ಆಗತ್ತೆ. ಅದರಿಂದ ಕೆಲಸದಿಂದ ತೆಗೆದಾಕ್ತಾರೆ ಸರ್ಕಾರ. ಸೊ ಆತರ ಫೇಕ್ ಮಾಡಿದ್ರೆ ಅದರಿಂದ ಮೆಜರ್ಮೆಂಟ್ಸ್ ಮಾಡಬೇಕು ಅಂತಂದ್ರೆ ಮೆಜರ್ಮೆಂಟ್ ಪುಸ್ತಕದಲ್ಲಿ ಮೆಜರ್ಮೆಂಟ್ಸ್ ನಮೂದನೆ ಮಾಡಬೇಕು, ಬರೀಬೇಕು ಅಂತಂದ್ರೆ ಆ ಕೆಲಸ ಕಂಪ್ಲೀಟ್ ಆಗಿರ್ಬೇಕು. ಸೊ ವಿ ಹ್ಯಾವ್ ಟು ರೆಕಾರ್ಡ್ ದ ಮೆಜರ್ಮೆಂಟ್ಸ್ ಆಫ್ ದಿ ಕಂಪ್ಲೀಟೆಡ್ ವರ್ಕ್, ಸೊ ಎಕ್ಸಿಕ್ಯೂಟೆಡ್ ವರ್ಕ್. ಸೊ ದೇರ್ಫೋರ್ ದ ಮೆಜರ್ಮೆಂಟ್ ಇಸ್ ನಥಿಂಗ್ ಬಟ್ ದ ಕ್ವಾಂಟಿಫಿಕೇಶನ್ ಆಫ್ ದಿ ವರ್ಕ್. ಕ್ವಾಂಟಿಫಿಕೇಶನ್ ಅಂತ ಅಂದ್ರೆ ಯಾವ ತರ ಮೆಜರ್ಮೆಂಟ್ಸ್ ನಾವು ಯೂನಿಟ್ ಆಫ್ ಮೆಜರ್ಮೆಂಟ್ಸ್ ನೋಡಿದ್ವಲ್ಲ, ಅರ್ಥ ವರ್ಕ್ ಯಾವ ತರ ಕ್ಯೂಬಿಕ್ ಮೀಟರ್ ಮಾಡ್ಬೇಕು, ಹಂಗಾದ್ರೆ 3 ಅಳತೆ ತಗೋಬೇಕು. ಪ್ಲಾಸ್ಟರಿಂಗ್ ಅಲ್ಲಿ ಯಾವ್ದು ಮಾಡ್ಬೇಕು, ಸ್ಕ್ವೇರ್ ಮೀಟರ್ ಮಾಡ್ಬೇಕು. ಇದನ್ನ ವಿಲ್ ಕಾಲ್ ಇಟ್ ಆಸ್ ಸೊ ಕ್ವಾಂಟಿಫಿಕೇಶನ್. ಪ್ಲಾಸ್ಟರಿಂಗ್ ನ ಮಾಡೋದಾದ್ರೆ ಎಷ್ಟು ಸ್ಕ್ವೇರ್ ಮೀಟರ್ ನಾವು ಕೆಲಸ ಮಾಡಿದೀವಿ ಅಂತ ಹೇಳ್ತೀವಿ. ಅದನ್ನ ಕ್ವಾಂಟಿಫಿಕೇಶನ್, ಎಷ್ಟಾಗಿದೆ ಕೆಲಸ ಅಂತೇಳಿ ಲೆಕ್ಕ ಮಾಡೋದಕ್ಕೆ ವಿಲ್ ಕಾಲ್ ಇಟ್ ಆಸ್ ಕ್ವಾಂಟಿಫಿಕೇಶನ್. ಸೊ ಹಾಗಾಗಿ ಈ ಮೆಜರ್ಮೆಂಟ್ ಪುಸ್ತಕಗಳನ್ನ ನಾವು ಮಾತಾಡಿದ್ವಿ. ಏನಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಸ್ ರೆಸ್ಪಾನ್ಸಿಬಲ್ ಟು keep this book. So this book belongs to an executive engineer. ಅವ್ರದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಟ್ಕೊಂಡಿರ್ತಾರೆ ಸರ್ಕಾರದ ಒಂದು ಕೆಲಸದಲ್ಲಿ. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಮೆಜರ್ಮೆಂಟ್ ಪುಸ್ತಕನ ಇಟ್ಕೊಂಡಿರ್ತಾರೆ. ಈಸ್ ದ ಆಫೀಸರ್ ಇನ್ ಚಾರ್ಜ್ ಟು ಇಶ್ಯೂ ದಿಸ್ ಬುಕ್. ಸೊ ಇವರಿಗೆ ಕೊಡಕ್ಕೆ, ಇಶ್ಯೂ ಮಾಡಕ್ಕೆ ಇವರಿಂದನೇ ತಗೋಬೇಕು. ಇವರು AWE ಇವರು ಸುಮ್ನೆ ಬೇಕಂತೇಳಿ ಈ ತರ ಪುಸ್ತಕ ಒಂದು ಮಾಡಿಸ್ಕೊಳಕ್ ಆಗಲ್ಲ, ಫೇಕ್ ಮಾಡಕ್ ಆಗಲ್ಲ, ಎಲ್ಲೋ ಪ್ರಿಂಟಿಂಗ್ ಪ್ರೆಸ್ ಹೋಗ್ಬಿಟ್ಟು ಮಾಡಿಸ್ಕೊಳಕ್ ಆಗಲ್ಲ. He has to take, or otherwise he has to ಇಂಡೆಂಟ್ ಟು ದಿಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಮ್ಗೆ ಈ ತರ ಪುಸ್ತಕ ಬೇಕಂತೇಳಿ ಒಂದು ಲೆಟರ್ ನ ಬರೆದು, ಸರಿ ಮೆಜರ್ಮೆಂಟ್ ಬುಕ್ ಬೇಕು ಅಂತೇಳಿ ಒಂದು ಲೆಟರ್ ಬರೆದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಈ ಪುಸ್ತಕನ ಮೆಜರ್ಮೆಂಟ್ ಬುಕ್ ನ ತರಿಸ್ಕೋಬೇಕಾಗತ್ತೆ. ಸೊ ಈ ಮೆಜರ್ಮೆಂಟ್ ಬುಕ್ ನ AWE ತರಿಸ್ಕೊಂಡ್ಮೇಲೆ AWE ಸೆಕ್ಷನ್ ಆಫೀಸರ್ಸ್ ಗೆ ಇಶ್ಯೂ ಮಾಡ್ತಾರೆ. ಪ್ರತಿಯೊಬ್ಬ ಸೆಕ್ಷನ್ ಆಫೀಸರ್ಸ್ ಹತ್ರ ಸೊ ಒಂದೊಂದು ಮೆಜರ್ಮೆಂಟ್ ಬುಕ್ ಇರುತ್ತೆ. ಸೊ ಹಂಗಾಗಿ ಸೊ AE ಸೆಕ್ಷನ್ ಆಫೀಸರ್ಸ್ ಯಾರಿದ್ದಾರೆ, ಈ ಸೆಕ್ಷನ್ ಆಫೀಸರ್ಸ್ ಈ ಮೆಜರ್ಮೆಂಟ್ಸ್ ಪುಸ್ತಕನ ಇಟ್ಕೊಂಡಿರ್ತಾರೆ. ಸೊ ಈ ಮೆಜರ್ಮೆಂಟ್ ಬುಕ್ ಅಲ್ಲಿ ನಾವು ಮೆಜರ್ಮೆಂಟ್ ಬುಕ್ ಅಂತ ಅಂದಾಗ ಮೆಜರ್ಮೆಂಟ್ ಬುಕ್ ಇಶ್ಯೂ ಮಾಡಿದ್ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWE, ಸೊ ಅದರಲ್ಲಿ ಒಂದು ಸರ್ಟಿಫಿಕೇಟ್ ಹಾಕಿರ್ತಾರೆ. ಇಲ್ಲಿ ದಿಸ್ ಸರ್ಟಿಫಿಕೇಟ್ ಮೇಡ್ ಬೈ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಏನಂತ, ಸೊ ನಾನು ಈ ತರ ಈ ಪುಸ್ತಕದ ನಂಬರ್ ಈ ತರ ಇದೆ. ಸೊ ಎವ್ರಿ ಬುಕ್ ಹ್ಯಾಡ್ ಇಟ್ಸ್ ಓನ್ ನಂಬರ್. ಸೊ ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ ಬುಕ್ಗೆ. ಆ ಬುಕ್ಗೆ ಒಂದು ನಂಬರ್ ಕೊಟ್ಬಿಟ್ಟು ಇಂತ ಒಂದು ಬುಕ್ ನಂಬರ್ ನ ಇಷ್ಟು ಪೇಜ್ ಇರುವಂತ ಪುಸ್ತಕಗಳನ್ನ, ಈ ಪುಸ್ತಕದಲ್ಲಿ 100 ಪೇಜ್ ಇರುತ್ತೆ ಅಥವಾ 150 ಪೇಜ್ ಇರ್ಬೋದು, 100 ಪೇಜ್. ಜನರಲಿ ದಿಸ್ ಬುಕ್ ಮೆಜರ್ಮೆಂಟ್ ಬುಕ್ ಹ್ಯಾಡ್ ಆಸ್ ಅನ್ 100 ಪೇಜಸ್. ಸೊ ಅದನ್ನ ಸರ್ಟಿಫೈಡ್ ಇಶ್ಯೂ ಸರ್ಟಿಫೈ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ದಿಸ್ ಇಸ್ ಟು ಸರ್ಟಿಫೈ ದಟ್ ದ MB ನಂಬರ್ so and so is issued to the AWE of this section of the subdivision so and so. So ಕುಶಾಲನಗರ್ ಸಬ್ ಡಿವಿಷನ್, ಮಡಿಕೇರಿ ಸಬ್ ಡಿವಿಷನ್, ಈ ತರ. So sub division so and so. So this book contains 100 pages. Then date of issue is this. ಯಾವುದೋ ಒಂದು ಡೇಟ್ ಅಲ್ಲಿ ಈ ದಿನದಲ್ಲಿ ಇಶ್ಯೂ ಮಾಡಿದೀನಿ ಅಂತ ಹೇಳಿ ಬರೆದು ಒಂದು ಸೈನ್ ಮಾಡ್ತಾರೆ. ನಂತರದಲ್ಲಿ AWE ಇದನ್ನ ಅವನು ಮತ್ತೆ ಸರ್ಟಿಫೈ ಮಾಡ್ತಾನೆ. ಈ ಪುಸ್ತಕನ ನಾನು ಇಂಥ ಸೆಕ್ಷನ್ ಆಫೀಸರ್ಗೆ
This book will be issued to a section officer, concerned section officer is so and so, AE or JE of the particular section. Well, this book will be issued to that fellow on this date. It contains 100 pages. Once again, ಬರೀತಾನೆ. ಬರೆದ್ಬಿಟ್ಟು ಅವನು ಆ ಒಂದು ಸೆಕ್ಷನ್ ಆಫೀಸರ್ಗೆ ಇಶ್ಯೂ ಮಾಡ್ತಾನೆ. ಇದನ್ನ ಬಿಗಿನಿಂಗ್ ಆಫ್ ದಿ ಪೇಜಸ್ ಸರ್ಟಿಫಿಕೇಟ್ ನ ಹಾಕಿರ್ತಾರೆ. ಸೊ ಹಂಗಾಗಿ ಸೊ ಈ ಮೆಜರ್ಮೆಂಟ್ ಪುಸ್ತಕ ಅಂತ ಅಂದ್ರೆ ಏನು ಅಂತಂದ್ರೆ ಬರೀತಾರೆ, ರೈಟ್ ನೋಟ್ ಶಾರ್ಟ್ ನೋಟ್ ಆನ್ ಮೆಜರ್ಮೆಂಟ್ ಬುಕ್ ಅಂತ ಹೇಳಿ ಬರ್ದಿರ್ತಾರೆ. ಏನಿದು ಮೆಜರ್ಮೆಂಟ್ ಬುಕ್ ಅಂದ್ರೆ? ಸೊ ಮೆಜರ್ಮೆಂಟ್ ಬುಕ್ ಅಂದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಆಲ್ ದ ಮೆಜರ್ಮೆಂಟ್ಸ್ ಆಫ್ ಎಕ್ಸಿಕ್ಯೂಟೆಡ್ ವರ್ಕ್ ವಿಚ್ ಇಸ್ ಕ್ಯಾರಿಡ್ ಔಟ್ ಬೈ ದಿ ಕಾಂಟ್ರಾಕ್ಟರ್. ಸೊ ಇನ್ ದಿಸ್ ಬುಕ್ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಮೆಜರ್ಮೆಂಟ್. ಸೊ ಹಂಗಾದ್ರೆ ಇದನ್ನ ಏನಕ್ಕೆ ಬಳಸ್ತಾರೆ? ಸೊ ಇದನ್ನ ಪೇಮೆಂಟ್ ಮಾಡಕ್ ಬಳಸ್ತೀವಿ. ಮೆಜರ್ಮೆಂಟ್ಸ್ ಏನಕ್ಕೆ ಉಪಯೋಗ ಬರುತ್ತೆ, ಯಾಕೆ ರೆಕಾರ್ಡ್ ಮಾಡಬೇಕು? ಸೊ ಫಾರ್ ದಿ ಮೇಕಿಂಗ್ ದ ಪೇಮೆಂಟ್ಸ್ ಟು ದ ಕಾಂಟ್ರಾಕ್ಟರ್. ದಿಸ್ ಮೆಜರ್ಮೆಂಟ್ಸ್ ವಿಲ್ ಬಿ ವಾಟ್ ಎವರ್ ಮೆಜರ್ಮೆಂಟ್ಸ್ ರೆಕಾರ್ಡೆಡ್ ಇನ್ ದಿಸ್ ಬುಕ್ ವಿಲ್ ಬಿ ಯುಟಿಲೈಸ್ಡ್ ಫಾರ್ ದಿ ಪರ್ಪಸ್ ಆಫ್ ಮೇಕಿಂಗ್ ಪೇಮೆಂಟ್ಸ್ ಟು ದ ಕಾಂಟ್ರಾಕ್ಟರ್. ಅದು ಒಂದು. ಸೊ ಇದಕ್ಕೆ ಒಂದ್ ವೇಳೆ ಏನಾದ್ರೂ ಲಿಟಿಗೇಷನ್ ಇತ್ತು ಅಂತ, ಸೊ ಈ ಒಂದು ಮೆಜರ್ಮೆಂಟ್ಸ್ ಬಗ್ಗೆ ನಾವು ಈಗ ಎಇನೇ ತಪ್ಪು ಮಾಡಿ ಬರ್ದಿರ್ಬೋದು, ಅಥವಾ ಕಾಂಟ್ರಾಕ್ಟರ್ ನಾಳೆ ದಿವಸ ನನಗೆ ಮೋಸ ಆಗಿದೆ, ಎಇ ಜೆಇ ಕಡಿಮೆ ಬರೆದ್ಬಿಟ್ಟಿದಾರೆ ಅಳತೆ ಅಂತ ಹೇಳಿ ಅವನು ಕೋರ್ಟಿಗೆ ಹೋಗ್ಬೋದು. ಸೊ ದಿಸ್ ಮೆಜರ್ಮೆಂಟ್ ಬುಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದಿ ಎನಿ ಡಿಸ್ಪ್ಯೂಟ್ಸ್ ಅರೈಸಸ್ ಇನ್ ಬಿಟ್ವೀನ್ ದ ಕಾಂಟ್ರಾಕ್ಟರ್ ಅಂಡ್ ದಿ ಡಿಪಾರ್ಟ್ಮೆಂಟ್. ಸೊ it has to go to the court or in front of the law of court. ಸೊ ಅಂತ ಸಂದರ್ಭದಲ್ಲಿ ಇದು ಪರ್ಮನೆಂಟ್ ರೆಕಾರ್ಡ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಸೊ ಇದು ಒಂದು ವೇಳೆ ನಮ್ಮ ಕಾಂಟ್ರಾಕ್ಟರ್ ಮತ್ತೆ ಇಂಜಿನಿಯರ್ ಅಥವಾ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಲಿಟಿಗೇಷನ್ಸ್ ಅಥವಾ ಡಿಸ್ಪ್ಯೂಟ್ಸ್ ಇತ್ತು ಅಂತ ಅಂದ್ರೆ, ನಮಗೆ ಕೆಲಸನ ನೋಡಿ ಸ್ವಾಮಿ, ನಮ್ಮ ಅಳತೆಗೆ ತಕ್ಕಂತೆ ಬರ್ಕೊಟ್ಟಿಲ್ಲ, ನಾನು ಹೆಚ್ಚು ಅರ್ತ್ ವರ್ಕ್ ಮಾಡಿದ್ದೆ ಕಡಿಮೆ ಬಡ್ದಿದ್ದಾರೆ, ಅಥವಾ ಇಷ್ಟು ಮಾಡಿದ್ದೆ ಅಷ್ಟು ಬರ್ದಿದ್ದಾರೆ ಕಡಿಮೆ ಬಡ್ದಿದ್ದಾರೆ ಮೆಜರ್ಮೆಂಟ್ಸ್ ಎಲ್ಲ ಅಂತ ಹೇಳಿ ಲಿಟಿಗೇಷನ್ಸ್ ಇದೆ, ಅಥವಾ ಬೇರೆ ಇನ್ನೇನೋ ಇಲ್ಲ, ಇಂಜಿನಿಯರೇ ಜಾಸ್ತಿ ಮೆಜರ್ಮೆಂಟ್ ಬರ್ದ್ಬಿಟ್ಟು ದುಡ್ಡು ತಗೊಂಡಿರ್ಬೋದು, ಅಥವಾ ದುಡ್ಡು ಕಾಂಟ್ರಾಕ್ಟರ್ ಕೊಟ್ಟಿರ್ಬೋದು. ಸೊ ಈ ತರ ಏನೋ ಲಿಟಿಗೇಷನ್ ಇದೆ ಅಂತ ಅಂದ್ರೆ, ಇದು ನಾಳೆ ದಿವಸ ಕೋರ್ಟಿಗೆ ಹೋಗುವಂತ ಸಂದರ್ಭದಲ್ಲಿ ಈ ಪುಸ್ತಕನ ನಾವು ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ದಟ್ಸ್ ವೈ ವಿಲ್ ಕಾಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದು ಮೆಜರ್ಮೆಂಟ್ ಬುಕ್. ಅಲ್ಲಿಗೆ ನಮಗೆ ಮೆಜರ್ಮೆಂಟ್ ಬುಕ್ ಅಂದ್ರೆ ಏನಕ್ಕೆ ಬಳಸ್ತೀವಿ, ಅದನ್ನ ಪರ್ಮನೆಂಟ್ ಬುಕ್, ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ, ಮೆಜರ್ಮೆಂಟ್ಸ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೆ. ಯಾವ ಮೆಜರ್ಮೆಂಟ್ಸ್ ಕೆಲಸ ಯಾವ್ದು ಕಂಪ್ಲೀಟ್ ಆಗಿದೆ ಅಂತ ಕೆಲಸಗಳ ಅಳತೆಗಳನ್ನ ಬರೀಲಿಕ್ಕೆ ನಾವು ಈ ಮೆಜರ್ಮೆಂಟ್ ಪುಸ್ತಕನ ಬಳಸ್ತೀವಿ. ಯಾವ ಕೆಲಸ ಕಂಪ್ಲೀಟ್ ಆಗಿಲ್ಲ ಆ ಕೆಲಸಗಳದ್ದು ಅಳತೆಗಳನ್ನ ಇಲ್ಲಿ ಬರೆಯುವಂತಿಲ್ಲ. ಸೊ ಬರೆದ್ರೆ ತಪ್ಪಾಗತ್ತೆ. ತಪ್ಪ ಅಂದ್ರೆ ಇಟ್ಸ್ ಎ ಫ್ರಾಡ್. ಯು ಶುಡ್ ನಾಟ್ ಡೂ ಇಟ್. ಸೊ ಯು ಶುಡ್ ನಾಟ್ ಡೂ ದ without completion of the work. So only I should write the measurements of the completed work. That is the procedure we have to follow. So otherwise it has become fake, or otherwise it become fraud. So therefore then it will the government will take on the section officer in a legal aspects. So ಇವನು ಏನಾದ್ರೂ ಬರೆದು ಬಿಟ್ರೆ ಅವನ ಮೇಲೆ ಕ್ರಮ ತಗೊಳುತ್ತೆ ಸರ್ಕಾರ. ಸೊ ಆದ ಕಾರಣಕ್ಕಾಗಿ ಅವ್ನು ಬರೆಯುವಂತ ಇಲ್ಲ. ಯಾಕಂದ್ರೆ ಸರ್ಕಾರದ ಹಣವನ್ನ ನಾವು ಖರ್ಚು ಮಾಡ್ತಾ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಬೇಕು. ₹1 ನಾವು ಮಿಸ್ಅಪ್ರೋಪ್ರಿಯೇಟ್ ಮಾಡ್ಕೊಡುದು. ಸೊ ಆ ಕಾರಣಕ್ಕಾಗಿ ಆ ಒಂದು ಮೆಜರ್ಮೆಂಟ್ ಬುಕ್ ಬಹಳ ಇಂಪಾರ್ಟೆಂಟ್ ಪುಸ್ತಕ. ಸೊ ಹಾಗಾಗಿ ಸೊ ನಮ್ಮ ಏನು ಮೆಜರ್ಮೆಂಟ್ ಬುಕ್ ಅಂತ ನೋಡಿದ್ವಿ, ಆ ಮೆಜರ್ಮೆಂಟ್ ಬುಕ್ ಅನ್ನ ನಾವು ಈ ಒಂದು ಇನಿಷಿಯಲಿ ಪೇಜ್ ಅಲ್ಲಿ ನಾವು ಸರ್ಟಿಫಿಕೇಟ್ ಹಾಕಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಡಿವಿಷನಲ್ ಆಫೀಸರ್ ಎಡಬ್ಲ್ಯೂಗೆ ಸಬ್ ಡಿವಿಷನ್ ಗೆ ಇಶ್ಯೂ ಮಾಡಿರ್ತಾರೆ, ಅದನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್ಟಿಫೈ ಮಾಡಿರ್ತಾರೆ ನಾನು ಇಶ್ಯೂ ಮಾಡಿದ್ದೀನಿ ಅಂತ ಹೇಳಿ. ನಂತರದಲ್ಲಿ ಎಡಬ್ಲ್ಯೂ ಸೆಕ್ಷನ್ ಆಫೀಸರ್ಗೆ ಇಶ್ಯೂ ಮಾಡ್ತಾನೆ, ಅದನ್ನು ಕೂಡ ಒಂದು ಸರ್ಟಿಫಿಕೇಟ್ ಹಾಕಿರ್ತಾರೆ. ಈ ಸರ್ಟಿಫಿಕೇಟ್ ಹಾಕಿದ ಮೇಲೆ ಸೊ ಈ ಪುಸ್ತಕನ ಏನಕ್ಕೆ ಬಳಸ್ತೀವಿ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡಿ. ಈ ಬುಕ್ ಅಲ್ಲಿ ಒಳಗಡೆ ಹೇಗಿರುತ್ತೆ, ಪೇಜ್ ಗಳು ಯಾವ ತರ ಇರುತ್ತೆ, ಇದು ಇಟ್ ಕಂಟೈನ್ಸ್ 100 pages ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು. ಆದ್ರೆ ಈ ಬುಕ್ದು ಪೇಜ್ ಗಳು ಯಾವ ತರ ಇರುತ್ತಪ್ಪ ಅಂತ ನೋಡಿದಾಗ ಸೊ ಈ ತರ ಟ್ಯಾಬ್ಲಾ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನಂಬರ್ಸ್ ಏನೇನು ಟ್ಯಾಬ್ಲಾ ಕಾಲಮ್ ಅಲ್ಲಿ ಏನೇನು ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಆಫ್ ದಿ ಐಟಮ್ ಇರುತ್ತೆ, ನಂಬರ್ ಇರುತ್ತದೆ, ಲೆಂತ್, ಬ್ರೆಡ್ತ್, ಡೆಪ್ತ್, ಕ್ವಾಂಟಿಟಿ, ಎಕ್ಸ್ಪ್ಲನೇಟರಿ ನೋಟ್. ಸೊ ಇಫ್ ಎನಿ ಏನಾರು ಇದ್ರೆ ಬರೀಲಿಕ್ಕೆ ಒಂದು ಜಾಗ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಸೀರಿಯಲ್ ನಂಬರ್. ಉದಾಹರಣೆ ಅರ್ಥ್ ಎಕ್ಸ್ಕವೇಷನ್ ಕಂಪ್ಲೀಟ್ ಆಗಿದೆ, ಪ್ರಾರಂಭ ಮಾಡಿದೀವಿ ನಾವು, ಅರ್ಥ್ ಎಕ್ಸ್ಕವೇಷನ್ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ ಸ್ಪೆಸಿಫಿಕೇಶನ್ ಬರೀಬೇಕು, ಏನು ಡೀಟೇಲ್ ಆಗಿ ಎಷ್ಟು ಕೆಲಸ ಮಾಡಿದರೆ ಆ ಒಂದು ಅರ್ಥ್ ಎಕ್ಸ್ಕವೇಷನ್ ಸ್ಪೆಸಿಫಿಕೇಶನ್, ಎಸ್ಟಿಮೇಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಥವಾ ನಮ್ಮ ಡ್ರಾಯಿಂಗ್ ಅಲ್ಲಿ ಏನ್ ಕೊಟ್ಟಿದೀವಿ. ಸೊ ಸ್ಪೆಸಿಫಿಕೇಶನ್ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಖಾತ್ರಿ ಮಾಡ್ಕೊಂಡು, ಆ ಸ್ಪೆಸಿಫಿಕೇಶನ್ ಖಾತ್ರಿ ಏನು, ನಾವು ಇರ್ತೀವಲ್ಲ ಸೈಟ್ ಅಲ್ಲೇ, ಇಂಜಿನಿಯರ್ ಇನ್ಚಾರ್ಜ್ ಅವ್ನು ಇರ್ಲೇಬೇಕಲ್ಲಿ. ಈಗ ನಾಳೆ ದಿವಸ ನೀವು ಎಇಸ್ ಆರ್ ಜೆಇಸ್ ಆದ್ರೆ ಸೈಟ್ ಅಲ್ಲೇ ಇರ್ಬೇಕು, ನೀವು ಸೈಟ್ ಅಲ್ಲಿ ಇದ್ದು ಕೆಲಸ ನಿಭಾಯಿಸ್ಬೇಕು, ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕು. ಅದು ಗೊತ್ತಿರುತ್ತೆ ನಿಮ್ಗೆ, ಈ ಕೆಲಸ ಇದ್ರ ನೀವೇ ಜವಾಬ್ದಾರ, ಆ ಸ್ಪೆಸಿಫಿಕೇಶನ್ ಪ್ರಕಾರನೇ ಕೆಲಸ ಮಾಡಿಸ್ಬೇಕು. ಅವ್ನ್ ಕೆಲಸ ಮಾಡಾದ್ಮೇಲೆ ನೀವು ಮಾಡಿಲ್ಲ ಅಂತ ಹೇಳೋದು ವಾದ ಮಾಡೋಂಗಿಲ್ಲ.
So because you are in charge of the, for example, suppose if you appointed as a AE, as a JE in the department, so you are whole responsible for the work. So execution of the work. Therefore, you have to carry out the execution as per the specifications and designs and drawings given in the tender document or otherwise prepared by the department. ಸೊ ನೀವು ಮಾಡಿರ್ಬೋದು, ನಿಮ್ಮನ್ನ ಆ ಒಂದು ಪ್ರಾಜೆಕ್ಟ್ಗೆ ಡೆಪ್ಯೂಟ್ ಮಾಡ್ಬೋದು, ಹಾಕ್ಬೋದು. ಅಂತ ಸಂದರ್ಭದಲ್ಲಿ ನೀವು ಹೋಗಿ, ಈಗ ಉದಾಹರಣೆ ನಿಮ್ಮನ್ನ ವರ್ಗಾವಣೆ ಮಾಡ್ತಾರ ಪ್ರಾಜೆಕ್ಟ್ಗೆ, ಆ ಟೈಮ್ ನಲ್ಲಿ ನೀವು ಮಾಡಿರಲ್ಲ, ನೀವು ಡಿಸೈನ್ ಮಾಡಿರಲ್ಲ, ಎಸ್ಟಿಮೇಟ್ ಮಾಡಿರಲ್ಲ, ನೀವು ಡ್ರಾಯಿಂಗ್ ಮಾಡಿರಲ್ಲ. ಅಂತ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಕ್ ಆಗತ್ತಾ? ಬಿಕಾಸ್ ಯು ಆರ್ ಟ್ರೈನ್ಡ್ ಇನ್ ದಟ್ ಲೈನ್, ನಮಗ್ ಗೊತ್ತಿರುತ್ತೆ. ಸೊ ಹಂಗಾಗಿ ನೀವು ಆ ಜವಾಬ್ದಾರಿ ತಗೊಂಡು ಆ ಕೆಲಸವನ್ನ ಮಾಡ್ಬೇಕಾಗತ್ತೆ, ಆ ಡಿಸೈನ್ ಡೀಟೇಲ್ಸ್ ತಗೊಂಡು. ಅದರಿಂದ ಅರ್ತ್ ವರ್ಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಅರ್ತ್ ವರ್ಕ್ ಆಗಿದೆ, ಸೀರಿಯಲ್ ನಂಬರ್ 1 ಅರ್ತ್ ವರ್ಕ್ ಎಕ್ಸ್ಕವೇಷನ್ ಫಾರ್ ದಿ ಫೌಂಡೇಶನ್. ಅದ್ರದ್ದು ಡೀಟೇಲ್ ಸ್ಪೆಸಿಫಿಕೇಶನ್ ಬರೀಬೇಕು. ಅದು ನಮ್ ಜನರಲ್ ಸ್ಪೆಸಿಫಿಕೇಶನ್. ಅರ್ತ್ ವರ್ಕ್ ಎಕ್ಸ್ಕವೇಷನ್ ಅಂತ ಬರೆಯೋದು ಜನರಲ್, ಸುಮ್ನೆ. ಅದು ಡೀಟೇಲ್ ಆಗಿ ಬರೀಬೇಕು. ಸೊ ಡೀಟೇಲ್ ಸ್ಪೆಸಿಫಿಕೇಶನ್ ಬರೀಬೇಕು. ಎಷ್ಟು ನಂಬರ್, ಲೆಂತ್, LBD ಲೆಂತ್ ಎಷ್ಟು ತೆಗ್ದಿದ್ದಾರೆ, ಬ್ರೆಡ್ತ್ ಎಷ್ಟು ತೆಗ್ದಿದ್ದಾರೆ, ಡೆಪ್ತ್, ಇದು ಫೌಂಡೇಶನ್ ಟ್ರೆಂಚಾ ಇಲ್ಲ ಪಿಟ್ಸಾ ಏನು ಅನ್ನೋದನ್ನ ಡೀಟೇಲ್ ಮೆಜರ್ಮೆಂಟ್ಸ್ ನ ಇಲ್ಲಿ ಬರೀಬೇಕು. ಅಲ್ಲಿ ಎಸ್ಟಿಮೇಷನ್ ಇರೋದು ನೋಡೋಂಗಿಲ್ಲ. ಇಲ್ಲಿ ಮೆಜರ್ಮೆಂಟ್, ಫೀಲ್ಡ್ ಮೆಜರ್ಮೆಂಟ್ ತಗೋಬೇಕು ನಾವು. ಇಲ್ಲಿ ಫೀಲ್ಡ್ ಮೆಜರ್ಮೆಂಟ್ ನ ಇಲ್ಲಿ ರೆಕಾರ್ಡ್ ಮಾಡ್ಬೇಕು, ಕ್ವಾಂಟಿಟಿ ವರ್ಕೌಟ್ ಮಾಡ್ಬೇಕು. ಸೊ ಇಲ್ಲಿ ನಾವು ಈ ಪುಸ್ತಕದಲ್ಲಿ ಮೆಜರ್ಮೆಂಟ್ ಬುಕ್ ಅಲ್ಲಿ ರೇಟ್ ಹಾಕಿ ಅಮೌಂಟ್ ನ ಹಾಕಲ್ಲ. ಇಲ್ಲಿ ವಿ ಆರ್ ವರ್ಕಿಂಗ್ ವರ್ಕೌಟ್ ಓನ್ಲಿ ದ ಕ್ವಾಂಟಿಟೀಸ್ ಆಫ್ ದಿ ಎಕ್ಸಿಕ್ಯೂಟೆಡ್ ವರ್ಕ್. ಸೊ ಕ್ವಾಂಟಿಟೀಸ್ ನ ನೆಕ್ಸ್ಟ್ ಬಿಲ್ ಫಾರಂ ಅಲ್ಲಿ ಎಂಟ್ರಿ ಮಾಡಿ ಅಮೌಂಟ್ ಅನ್ನು ಹಾಕೊಂತೀವಿ. ಅದರಿಂದ ನಾವು ಕ್ವಾಂಟಿಟಿನ ಎಕ್ಸಿಕ್ಯೂಟ್ ಮಾಡಿ ಎಷ್ಟು ಎಕ್ಸಿಕ್ಯೂಟ್ ಆಗಿದೆ ಅನ್ನೋದನ್ನ ಮಾತ್ರ ಈ ಒಂದು MB ಬುಕ್ ಅಲ್ಲಿ ಬರಿತೀವಿ. ಸೊ ಅದರಿಂದ MB ಬುಕ್ ಟ್ಯಾಬ್ಯುಲಾ ಕಾಲಮ್ ಇದೇ ಇರುತ್ತೆ. 100 ಪೇಜ್ಗಳು ಹಿಂಗೆ ಇರ್ತವೆ. So out of starting from 1 to 100 pages, it will be there typical. So we have to we have to make an entry of the executed work. That's all. So this is the one view of the what is that, MB measurement book. So these two are the pages. So measurement book ali, for example, you see this is serially numbered. Each page is serial numbered. This is page number 62. So 62, similarly this will be, this goes up to 100. ಸೊ 100 ಪೇಜಸ್ ಇರುತ್ತೆ. ಅವ್ನು ಬರ್ದಿರ್ತಾನೆ, ಆ ಮೆಜರ್ಮೆಂಟ್ಸ್ ಅನ್ನೆಲ್ಲ ಎಂಟ್ರಿ ಮಾಡಿರ್ತಾನೆ ಈ ಪುಸ್ತಕದಲ್ಲಿ. ಸೊ ದಿಸ್ ಇಸ್ ದ ಸ್ಯಾಂಪಲ್ ಪೇಜ್ ಆಫ್ ಅನ್ ಮೆಜರ್ಮೆಂಟ್ ಬುಕ್. ಸಿಮಿಲರ್ಲಿ ಈಗ ಮೆಜರ್ಮೆಂಟ್ ಪುಸ್ತಕನ ಬರೀಬೇಕು. ನಾವು ಬರೀಬೇಕಂದ್ರೆ ಮೆಜರ್ಮೆಂಟ್ಸ್ ನ ಬರೀಬೇಕು, ಎಂಟ್ರಿ ಮಾಡ್ಬೇಕು ಪುಸ್ತಕದಲ್ಲಿ. ಆಗ ಏನ್ ಕಾನೂನುಗಳನ್ನ ಅನುಸರಿಸಬೇಕು, ವಾಟ್ ಆರ್ ದಿ ರೂಲ್ ಟು ಬಿ ಫಾಲೋಡ್ ವೈಲ್ ರೆಕಾರ್ಡಿಂಗ್ ದ ಮೆಜರ್ಮೆಂಟ್ಸ್ ಇನ್ ದಿ ಮೆಜರ್ಮೆಂಟ್ ಬುಕ್. ಸೊ ಅದನ್ನ ಪ್ರಶ್ನೆ ಕೇಳ್ತಾರೆ, ಅಥವಾ ಇದು ಗೊತ್ತಿರ್ಬೇಕು ನಮ್ಗೆ. ಯಾಕೆ ಅಂತಂದ್ರೆ, ಬಿಕಾಸ್ ಸಿನ್ಸ್ ಯು ಆರ್ ಇನ್ ಸೆಕ್ಷನ್ ಆಫೀಸರ್, ಸೊ ವಿ ಶುಡ್ ನೋ then how exactly I should write, or what are the rule to be followed while writing the measurement book. ಸುಮ್ನೆ ಬರೆಯಕ್ಕಾಗಲ್ಲ. ಅಂದ್ರೆ ಬರೀಬಹುದು, ಆದ್ರೆ ಅದರಲ್ಲಿ ಏನ್ ಕ್ರಮ ಅನುಸರಿಸಬೇಕು, ವಾಟ್ ಆರ್ ದಿ ರೂಲ್ ಟು ಬಿ ಫಾಲೋಡ್, ಅದನ್ನ ಡಿಸ್ಕಸ್ ಮಾಡು. ಸೊ ಈ ಮೆಜರ್ಮೆಂಟ್ ಪುಸ್ತಕದಲ್ಲಿ ಎಂಟ್ರಿನ ಮಾಡ್ಬೇಕು ಅಂತ ಅಂದ್ರೆ ಏನ್ ಕ್ರಮ ಅನುಸರಿಸಬೇಕು, ಆ ರೂಲ್ ಗೊತ್ತಿರ್ಬೇಕು ಬರೆಯಕ್ಕಿಂತ ಮುಂಚೆ. ಸುಮ್ನೆ ಬರ್ದು ಬಿಡೋದಲ್ಲ. ಸೊ ಏನ್ ಬರ್ದಿರ್ಬೇಕು, ಸೊ ಇದನ್ನ ಯಾರು ಇಂಜಿನಿಯರ್ ಇನ್ಚಾರ್ಜ್ ಕೊಟ್ಟಿದ್ದಾರೆ, ನಾವಾಗ್ಲೇ ಹೇಳ್ದಂಗೆ ಈ ಸೆಕ್ಷನ್ ಆಫೀಸರ್ ಕೊಟ್ಟಿರ್ತಾರೆ. ಸಮ್ ಎಕ್ಸ್ ಸೆಕ್ಷನ್ ಆಫೀಸರ್ ವಿಲ್ ಬಿ ಎಕ್ಸ್. ಸೊ ಯಾರೋ ಒಬ್ಬ ವ್ಯಕ್ತಿಗೆ ಇಲ್ಲಿ ಕೊಟ್ಟಿದೀವಿ. ಆ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿನೇ ಬರೀಬೇಕು. ಈ ವ್ಯಕ್ತಿಗೆ ಫಾರ್ ಎಕ್ಸಾಂಪಲ್ ಅವನ ಹೆಸರು ಏನೋ ಒಂದು ಕುಮಾರ್ ಅಂತಿರುತ್ತೆ. ಕುಮಾರೇ ಸೆಕ್ಷನ್ ಆಫೀಸರ್, ಅವರೇ ಈ ಪುಸ್ತಕನ ಬರೀಬೇಕು. ಈ ಒಂದು ಮೆಜರ್ಮೆಂಟ್ಸ್ ನ ರೆಕಾರ್ಡ್ ಮಾಡ್ಬೇಕು ಈ ಪುಸ್ತಕದಲ್ಲಿ. ಅವ್ರ ರೈಟಿಂಗ್ ಅಲ್ಲೇ ಇರ್ಬೇಕು. ಸೊ ಅವ್ರ ಟೈಮ್ ಇಲ್ಲ ಅನ್ಬಿಟ್ಟು ಅವ್ರು ಯಾರಿಗೋ ಶಿಷ್ಯಂದ್ರಿದ್ದಾರೆ ಅಥವಾ ಯಾರೋ ಒಬ್ರು ಡೌನ್ ಲೈನ್ ಇದಾರೆ ಅಂತ ಅನ್ಬಿಟ್ಟು ಅವ್ರಿಗೆ ಹೇಳಿ ಬರ್ಸೋದಲ್ಲ. ಸೊ ಇಟ್ ಶುಡ್ ಬಿ ರೆಕಾರ್ಡೆಡ್ ಬೈ ದಿ ಸೆಕ್ಷನ್ ಆಫೀಸರ್ ಇನ್ ಚಾರ್ಜ್. ಯಾರಿಗೆ ಕೊಟ್ಟಿದ್ದಾರೆ ಅವರೇ ಬರೀಬೇಕು. ದಟ್ ಇಸ್ ದ ಮೈನ್ ಕಂಡೀಷನ್, ಫಸ್ಟ್ ಕಂಡೀಷನ್. ಸೊ ಮೆಜರ್ಮೆಂಟ್ಸ್ ಇನ್ ದಿ ಮೆಜರ್ಮೆಂಟ್ ಬುಕ್ ರೆಕಾರ್ಡೆಡ್ ಬೈ ದಿ ಇಂಜಿನಿಯರ್ ಇನ್ ಚಾರ್ಜ್, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಮೆಜರ್ಮೆಂಟ್ ಬುಕ್. ಸೊ ಯಾರಿಗೆ ಇಶ್ಯೂ ಮಾಡಿದ್ದಾರೆ ಅವರೇ ಬರೀಬೇಕು. ದಟ್ ಇಸ್ ದಿ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಮೆಜರ್ಮೆಂಟ್ ಶುಡ್ ಬಿ ಟೇಕನ್ ಅಕ್ಯುರೇಟ್ಲಿ. ಅರ್ಥ ಆಯ್ತಾ? ಸೊ ಮೆಜರ್ಮೆಂಟ್ಸ್ ಏನಿದೆ ಅದನ್ನ ಅಕ್ಯುರೇಟ್ ಆಗಿ ತಗೋಬೇಕು. ಅರ್ಥ ಆಯ್ತಾ? ಸೊ ಸುಮ್ನೆ ಫೀಲ್ಡ್ ಅಲ್ಲಿ ಮೆಜರ್ಮೆಂಟ್ಸ್ ತಗೊಳ್ಳುವಾಗ ನಾವು ಅದು ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ಸ್ ತಗೋಬೇಕಾಗತ್ತೆ. ಇದನ್ನ ಅಳತೆಗಳು ತಗೊಳ್ಳುವಾಗ ಇಲ್ಲಿ ಲೆಂತ್, ಬ್ರೆಡ್ತ್, ಡೆಪ್ತ್ ನ ಅಕ್ಯುರೇಟ್ ಆಗಿ ತಗೋಬೇಕು. ಈ ಮೆಜರ್ಮೆಂಟ್ಸ್ ಅನ್ನ ಅಳತೆಯನ್ನ ನಾವು ಅಕ್ಯುರೇಟ್ ಆಗಿ ತಗೋಬೇಕು. ಅಕ್ಯುರೇಟ್ ಆಗಿ ತಗೊಳ್ದೆ ಸುಮ್ನೆ ಫೇಕ್ ಆಗಿ ಬರೆಯಂಗಿಲ್ಲ. ಯಾಕೆ ಅಂತ ಅಂದ್ರೆ ನಾಳೆ ದಿವಸ ಈ ನಮ್ಗೆ ಮೇಲ್ಪಟ್ಟು ಅಧಿಕಾರಿಗಳಿದ್ದಾರೆ, ಇವನು AEE ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರಿದ್ದಾರೆ, ಇವರು ನಾಳೆ ದಿವಸಕ್ಕೆ ಅವ್ರು ನಾಳೆ ಅಂದ್ರೆ ಇನ್ಸ್ಪೆಕ್ಷನ್ ಬರ್ಬೋದು. ಇನ್ಸ್ಪೆಕ್ಷನ್ ಬಂದಾಗ ಮೆಜರ್ಮೆಂಟ್ ಬುಕ್ ತಗೊಂಬನ್ರಿ ಅಂತ ಹೇಳಿ ಆ ಮೆಜರ್ಮೆಂಟ್ ಬುಕ್ ಅಲ್ಲಿ ಏನು ನಾವು ಮೆಜರ್ಮೆಂಟ್ಸ್ ಬರ್ದಿದ್ದೀವಿ ಆ ಮೆಜರ್ಮೆಂಟ್ಸ್ ನ ಚೆಕ್ ಮಾಡಕ್ಕೆ ಅಧಿಕಾರ ಇದೆ. ಆ ತರ ಸಂದರ್ಭದಲ್ಲಿ ಮೆಜರ್ಮೆಂಟ್ಸ್ ಏನಾದ್ರು ತಪ್ಪಾದ್ರೆ ನಮ್ಮನ್ನ ಕೆಲಸದಿಂದ ತೆಗಿಲಿಕ್ಕೆ ಅಥವಾ ನಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೂ ಅಧಿಕಾರ ಇದೆ. ಆ ಕಾರಣಕ್ಕಾಗಿ ನಾವು ಮೆಜರ್ಮೆಂಟ್ಸ್ ಅಲ್ಲಿ ಯಾವುದೇ ವ್ಯತ್ಯಾಸಗಳನ್ನ ಮಾಡಬಾರ್ದು. ದಟ್ ಇಸ್ ದಿ ಸೆಕೆಂಡ್ ಕಂಡೀಷನ್. ಫಸ್ಟ್ ಕಂಡೀಷನ್ ಏನೋ, ನಾವು ಯಾರು ಇಂಜಿನಿಯರ್ ಇನ್ಚಾರ್ಜ್ ಇದ್ದಾರೆ ಅವರೇ ಬರೀಬೇಕು ಪುಸ್ತಕನ, ಮೆಜರ್ಮೆಂಟ್ ಬುಕ್ ಅವ್ರ ರೇಟಿಂಗ್ ಅಲ್ಲೇ ಇರ್ಬೇಕು. ಸೆಕೆಂಡ್ ಒನ್, ಅಕ್ಯುರೇಟ್ ಮೆಜರ್ಮೆಂಟ್ಸ್ ನಾವು ನಮೂದನೆ ಮಾಡಬೇಕು, ಅದ್ರಲ್ಲಿ ಬರೀಬೇಕು. ಹಿ ಹ್ಯಾಸ್ ಟು ಎಂಟರ್ ಓನ್ಲಿ ದ ಅಕ್ಯುರೇಟ್ ಮೆಜರ್ಮೆಂಟ್ಸ್. ಯು ಶುಡ್ ನಾಟ್ ಎಂಟರ್ ದ ಮೇಕ್ ದ ಎಂಟ್ರಿ ಫೇಕ್ ಮೆಜರ್ಮೆಂಟ್ಸ್ ಎಂಟ್ರಿ.
ಇನ್ ದಿ ಮೆಜರ್ಮೆಂಟ್ ಬುಕ್. ಸೊ ಅನ್ನೆಸರಿ ಯಾವ್ದೋ ಒಂದು ಜಾಸ್ತಿ ಬರೆಯೋದು ಆ ತರದೆಲ್ಲ ಮಾಡೋಂಗಿಲ್ಲ. ಥರ್ಡ್ ಒನ್, ಸೊ ಮೆಜರ್ಮೆಂಟ್ಸ್ ನ ನೀಟಾಗಿ ರೆಕಾರ್ಡ್ ಮಾಡ್ಬೇಕು. ಸೊ ಹ್ಯಾಸ್ ಟು ರೆಕಾರ್ಡ್ ದ ಮೆಜರ್ಮೆಂಟ್ಸ್ ವೆರಿ ನೀಟ್ಲಿ, ನೀಟ್ ಆಗಿರ್ಬೇಕು. ಸೊ ಮತ್ತೆ ಮೆಜರ್ಮೆಂಟ್ಸ್ ಬುಕ್ ಮೆಜರ್ಮೆಂಟ್ಸ್ ಸೈಟ್ ಅಲ್ಲೇ ಬರೀಬೇಕು, ಅಲ್ಲೇ ನೋಡ್ಕೊಂಡು ಹಂಗೆ ಬರೀಬೇಕು ಮೆಜರ್ಮೆಂಟ್ ಬುಕ್ ಅಲ್ಲಿ. ಸೊ ಮನೆಗ್ ತಂದು ಯಾವ್ದೋ ಒಂದು ಪುಸ್ತಕದಲ್ಲಿ ಕಾಪಿ ಮಾಡಿ ಆ ನಂತರದಲ್ಲಿ ಮನೆಗ್ ತಂದು ನೀಟಾಗಿ ಕುತ್ಕೊಂಡು ಬರೆಯೋಣ ಅಂತ ಹಂಗ್ ಬರೆಯಂಗಿಲ್ಲ, ಅದು ಕಾನೂನಿಗೆ ಅಪರಾಧ. ಮೆಜರ್ಮೆಂಟ್ಸ್ ಅಲ್ಲೇ ನೋಡಿ ಕಣ್ಣೆದುರುಗಡೆ ಸೈಟ್ ಅಲ್ಲಿ ಅಲ್ಲೇ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕು ಮೆಜರ್ಮೆಂಟ್ ಬುಕ್ ಅಲ್ಲಿ, ಅದು ಪ್ರೊಸೀಜರ್. ಸೊ ಎರಡನೇದು. ಮೂರನೇದು ಏನಪ್ಪಾ, ಫಸ್ಟ್ ಒನ್ ಏನೋ ಅವನೇ ಎಂಟ್ರಿ ಮಾಡ್ಬೇಕು, ಯಾರು ಇನ್ಚಾರ್ಜ್ ಇದ್ದಾನೆ ಅವನೇ, ಅವನ ಕೈಯಲ್ಲಿ ಅವ್ನ ರೈಟಿಂಗ್ ಅಲ್ಲೇ ಎಂಟ್ರಿ ಮಾಡ್ಬೇಕು. ಮೆಜರ್ಮೆಂಟ್ಸ್ ನ ಅಕ್ಯುರೇಟ್ ಮೆಜರ್ಮೆಂಟ್ಸ್ ನ ಸೈಟ್ ಅಲ್ಲಿ ತೆಗೆದು ಎಂಟ್ರಿ ಮಾಡ್ಬೇಕು. ಮೆಜರ್ಮೆಂಟ್ಸ್ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಮಾತ್ರ ಎಂಟ್ರಿ ಮಾಡ್ಬೇಕು. ಥರ್ಡ್ ಒನ್, ಸೊ ರೆಕಾರ್ಡ್ ಮಾಡುವಾಗ ನೀಟಾಗಿ ರೆಕಾರ್ಡ್ ಮಾಡ್ಬೇಕು. ಮತ್ತೆ ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಅವನು ಮೆಜರ್ಮೆಂಟ್ಸ್ ನ ತೆಗೆದು ಎಂಟ್ರಿ ಮಾಡ್ಬೇಕು. ಅವ್ನು ಬರ್ಕೊಂಡ್ ಬಂದು ಒಂದು ಸ್ಲಿಪ್ ಅಲ್ಲಿ ಬರ್ಕೊಂಡ್ಬಂದು ಒಂದು ಬೇರೆ ಇನ್ನೊಂದು ಯಾವ್ದೋ ಒಂದು ಬುಕ್ ಅಲ್ಲಿ ಬರ್ಕೊಂಡ್ಬಂದು ಮತ್ತೆ MB ಪುಸ್ತಕಕ್ಕೆ ಎಂಟ್ರಿ ಮಾಡ್ಕೊಡುದು. ದಟ್ ಇಸ್ ದಿ ಪ್ರೊಸೀಜರ್. ಫೋರ್ತ್ ಒನ್, ಡಿಪಾರ್ಟ್ಮೆಂಟ್ ಆಗ್ಲೇ ಮಾತಾಡಿದ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಕೆಲವೊಂದು ವೇಳೆ ಡಿಪಾರ್ಟ್ಮೆಂಟ್ ಅವರು ಮೆಟೀರಿಯಲ್ ನ ಕೊಡ್ತಾರೆ. ಸಿಮೆಂಟ್ ಕೊಡ್ಬೋದು, ಅಥವಾ ಓನರ್ ಸಿಮೆಂಟ್ ಕೊಡ್ತೀನಿ ಅಂತ ಹೇಳ್ಬೋದು, ಸ್ಟೀಲ್ ಕೊಡ್ತೀನಿ ಅಂತ ಹೇಳ್ಬೋದು, ಸೊ ಎಕ್ವಿಪ್ಮೆಂಟ್ಸ್ ಕೊಡ್ತೀನಿ ಅಂತ ಹೇಳ್ಬೋದು ಬಾಡಿಗೆಗೆ, ಈ ತರ. ಸೊ ಈ ತರ ನಮ್ಮ ಹತ್ರ ಇದೆಯಪ್ಪ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಅಂತ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಕೂಡ ಸೊ ಮೆಟೀರಿಯಲ್ ನ ಕೊಟ್ಟಿರ್ತದೆ. ಸೊ ಅದನ್ನ ಎಷ್ಟು ಕೊಟ್ಟಿದೀವಿ, ಸೊ ಮೆಟೀರಿಯಲ್ ಯಾವ ಮೆಟೀರಿಯಲ್ ನ ಸಪ್ಲೈ ಮಾಡಿದ್ವಿ, ಕ್ವಾಂಟಿಟಿ ಎಷ್ಟು ಅನ್ನೋದನ್ನು ಕೂಡ ಆ MB ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ ಆ ವರ್ಕಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್, ನಾವು ಮೆಜರ್ಮೆಂಟ್ಸ್ ಮಾಡ್ಬೇಕಾದ್ರೆ ಅಕ್ಯುರೇಟ್ ಮೆಜರ್ಮೆಂಟ್ ಬೇಕು ಅಂದಾಗ ನಾವು ಯಾವ್ದೋ ಟೇಪ್ ಅಲ್ಲಿ, ಬಟ್ಟೆ ಟೇಪ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲಾತ್ ಟೇಪ್ ಅಲ್ಲಿ ಮಾಡಕೂಡದು. ಇದನ್ನ ವಿ ಹ್ಯಾವ್ ಟು ರೆಕಾರ್ಡ್ ದ ಮೆಜರ್ಮೆಂಟ್ಸ್ ಬೈ ಟೇಕಿಂಗ್ ದ ಮೆಜರ್ಮೆಂಟ್ ಬೈ ಯೂಸಿಂಗ್ ಓನ್ಲಿ ದ ಸ್ಟೀಲ್ ಟೇಪ್ ಆರ್ ಮೆಟಾಲಿಕ್ ಟೇಪ್. ಸೊ ಮೆಟಾಲಿಕ್ ಟೇಪ್ ಬಳಸಿನೇ ಮೆಜರ್ಮೆಂಟ್ಸ್ ಮಾಡಬೇಕು. ಸುಮ್ಮನೆ ಯಾವ್ದೋ ಬಟ್ಟೆ ಟೇಪ್ ಅಥವಾ ನಾವು ವಿಲ್ ಕಾಲ್ ಇಟ್ ಆಸ್ ಸೊ ಪ್ಲಾಸ್ಟಿಕ್ ಆರ್ ಅದರ್ವೈಸ್ ಕ್ಲಾತ್ ಟೇಪ್, ಯು ಶುಡ್ ನಾಟ್ ಯೂಸ್ ಇಟ್. So you have to use only metallic tape for the purpose of measuring the completed item of the works. It's because we need accuracy. Accuracy is so important. So ಅದರಿಂದ ನಮಗೆ ಸ್ಟೀಲ್ ಟೇಪ್ ಅಥವಾ ಮೆಟಾಲಿಕ್ ಟೇಪ್ ನ ಬಳಸಿರ್ಬೇಕು ಮೆಜರ್ಮೆಂಟ್ಸ್ ಗೆ. ಸೊ ನಾವು ಮೆಜರ್ಮೆಂಟ್ಸ್ ಅಲ್ಲಿ ಫೀಲ್ಡ್ ಅಲ್ಲಿ ಯಾವ್ದೋ ಒಂದು ಪುಸ್ತಕ ಬರ್ಕೊಂಡ್ಬಂದು ಅಂದ್ರೆ, ಸೊ ಸಪೋಸ್ ಇಫ್ ಯು ವಾಂಟ್ ಟು ರೆಕಾರ್ಡ್ ಟು ಅವಾಯ್ಡ್ ದ ಎರರ್ ಇನ್ ದಿ ರೆಕಾರ್ಡಿಂಗ್. ಸೊ ಮೆಜರ್ಮೆಂಟ್ ಪುಸ್ತಕದಲ್ಲಿ ಬರೆಯುವಾಗ ಏನೋ ತಪ್ಪಾಗ್ಬಿಡ್ಬೋದು ಅಂತ ಹೆದರಿ ಸೊ ಯಾವ್ದೋ ಒಂದು ಬೇರೆ ಪುಸ್ತಕದಲ್ಲಿ ಬರ್ಕೊಂಡು ನೆಕ್ಸ್ಟ್ ಎಂಟ್ರಿ ಮಾಡಬಾರ್ದು, ಅದು ತಪ್ಪು. ಕಾಪಿಂಗ್ ದ ಮೆಜರ್ಮೆಂಟ್ಸ್ ಫ್ರಮ್ ನೋಟ್ ಬುಕ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಅವಾಯ್ಡೆಡ್. ಸೊ ಯಾವ್ದೋ ಒಂದು ನೋಟ್ ಬುಕ್ ಅಲ್ಲಿ ಬರ್ಕೊಂಡು ನಂತರದಲ್ಲಿ MB ಬರೆಯುವಂತ ಪುಸ್ತಕದ ಅವಾಯ್ಡ್ ಮಾಡ್ಬೇಕು. ಸೊ ಒಂದ್ ವೇಳೆ ತಪ್ಪಾಗ್ಬಿಟ್ರೆ ಅಥವಾ ಯಾವ್ದಾದ್ರು ಕರೆಕ್ಷನ್ಸ್ ಏನೋ ಮಿಸ್ ಆಗಿ ಏನಾದ್ರು ಬರ್ತದೆ, ಅದನ್ನ ಎರೇಸ್ ಮಾಡೋದು, ರೀ ಎಂಟ್ರಿ ಅದ್ರ ಮೇಲೆ ತಿದ್ದೋದು, ಅದೆಲ್ಲ ಮಾಡಬಾರ್ದು. ಸೊ ಮಿಸ್ಟೇಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಸ್ಟ್ರೈಕ್ ಔಟ್ ಮಾಡ್ಬೇಕು, ಕ್ರಾಸ್ ಔಟ್ ಮಾಡ್ಬೇಕು. ಅದನ್ನ ಆದ್ಮೇಲೆ ತಪ್ಪು ಮಾಡಿದೀನಿ ಅಂತ ಗೊತ್ತಾದ್ಮೇಲೆ ಅದನ್ನ ನಾನೇ ತಪ್ಪು ಮಾಡಿದ್ದು ಅಂತ ಗೊತ್ತಾಗಿ ನಾನೇ ಬರೆದಿರೋದು ಅಂತ ನಿಮ್ ಸೆಕ್ಷನ್ ಆಫೀಸರ್ ಎಂಟ್ರಿ ಮಾಡ್ತಾ ಇರೋನು ಯಾರು ತಪ್ಪು ಮಾಡಿದಾನೆ ಅವನೇ ಅಂತ ಹೇಳಿ ಗೊತ್ತಾಗ್ಬೇಕಂದ್ರೆ ಪಕ್ಕದಲ್ಲಿ ಇನಿಷಿಯಲ್ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕರೆಕ್ಷನ್ಸ್ ಏನೋ ಮಾಡ್ಬೇಕು ಅಂತಂದ್ರೆ ಬರೆಯುವಾಗ ತಪ್ಪಾಗ್ಬಿಡುತ್ತೆ, ಹ್ಯೂಮನ್ ಎರರ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಇನಿಷಿಯಲ್ ಮಾಡಬೇಕು, ಸಿಗ್ನೇಚರ್ ಹಾಕ್ಬೇಕು ವಿತ್ ಡೇಟ್. ಸೊ ಕರೆಕ್ಷನ್ಸ್ ಮಾಡಿ, ಕರೆಕ್ಷನ್ ಆಗಿದೆ, ಕರೆಕ್ಷನ್ ಎಂಟ್ರಿ ನೋಡಿ ಇಲ್ಲಿ ಕರೆಕ್ಷನ್ ಆಗಿದೆ, ತಪ್ಪು ಹೊಡೆದಾಕ್ಬಿಟ್ಟು ಕೆಳಗಡೆ ಬರ್ದಿದೀವಿ, ಸರಿಯಾಗಿದೆ, ಅದ್ರ ಪಕ್ಕದಲ್ಲಿ ನಾ ಕರೆಕ್ಷನ್ ಮಾಡ್ದ ನಾನೇ ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿ ನಮ್ ಸಿಗ್ನೇಚರ್ ಮತ್ತೆ ಡೇಟ್, ಇನಿಷಿಯಲ್ ಅಥವಾ ಸಿಗ್ನೇಚರ್ ಮತ್ತೆ ಡೇಟ್ ಬರೀಬೇಕು. ಆತರ ಕರೆಕ್ಷನ್ ಮಾಡ್ಬೇಕು. ಸುಮ್ನೆ ಇದನ್ನ ರಬ್ಬರ್ ತಗೊಂಡು ಎರೇಸ್ ಮಾಡ್ಬಿಡೋದು ಮತ್ತೆ ಅದ್ರ ಮೇಲೆ ಬರೆಯೋದು ಆತರ ಎಲ್ಲ ಮಾಡಬಾರ್ದು. ಸೊ ವಿ ಶುಡ್ ನಾಟ್ ಡೂ ದ ಎರೇಸಿಂಗ್ ಆರ್ ರೀ ಎಂಟ್ರಿಂಗ್ ಆನ್ ದಿ ವಾಟ್ ಎವರ್ ಎಂಟ್ರಿ ವಿ ಮೇಡ್ ಆಲ್ರೆಡಿ. So we have to strike out very neatly. So we have to cross it properly. Then after crossing, we have to write the exact words or whatever number that we need. Then we have to authorize. We have to initial. We have to make a authorization, or otherwise we have to indicate that we have to put our signature and date to authorize that. ಸೊ ಇದು ಸರಿ ಇದೆ, ನಾವು ಬರ್ದಿರೋದು ನಾನೇ ಬರ್ದಿರೋದು, ಇದು ತಪ್ಪಾಗಿದ್ರು ಕೂಡ ಇದು ನಾನೇ ಕರೆಕ್ಷನ್ಸ್ ಮಾಡಿರೋದು ಅಂತ ಗೊತ್ತಾಗ್ಬೇಕು ಸರ್ಕಾರಕ್ಕೆ ಅಥವಾ ಮೇಲಧಿಕಾರಿಗಳಿಗೆ ಅಂತ ಹೇಳೋದಾದ್ರೆ. ಸೊ ಇದನ್ನ ನಾವು ಇನಿಷಿಯಲ್ ಮಾಡ್ಬೇಕಾಗತ್ತೆ ಅಂತ ಬರ್ದು, ಒಂದ್ ವೇಳೆ ತಪ್ಪಾಗ್ಬಾರ್ದು, ತಪ್ಪಾದ್ರೆ ಸೊ ಇದನ್ನ ಕ್ಯಾನ್ಸಲ್ ಮಾಡಿದಾಗ್ಲೂ ಆತರ ಇನಿಷಿಯಲ್ ಮಾಡ್ಬೇಕಾಗತ್ತೆ, ಇನಿಷಿಯಲ್ ವಿತ್ ಡೇಟ್ ನ ಹಾಕಬೇಕಾಗತ್ತೆ. ಯಾವ್ದಾರ ಎಂಟ್ರಿನ ಬರ್ದ್ಬಿಟ್ಟಿರ್ತೀವಿ ಬೇಡಪ್ಪ ಅದು ಅಂತ ಯಾವ್ದೋ ಒಂದು ಪದಗಳು ಬರ್ದ್ಬಿಟ್ಟಿರ್ತೀವಿ. ಈಗ ಉದಾಹರಣೆ ನಾವು CC-148 ಫಾರ್ ದಿ ಫೌಂಡೇಶನ್ ಬರೆಯಕ್ಕೆ ಅರ್ತ್ ವರ್ಕ್ ಅಂತ ಬರ್ದ್ಬಿಟ್ಟಿರ್ತೀನಿ. ಅರ್ತ್ ವರ್ಕ್ ಅಂತ ಬರ್ದ್ಬಿಟ್ಟು ಅದ್ರ ಮೇಲೆ ಅಳಿಸ್ಬಿಟ್ಟು ಅದ್ರ ಮೇಲೆ ಬರೀಬಾರ್ದು. ಅರ್ತ್ ವರ್ಕ್ ಅನ್ನೋದನ್ನ ಹೊಡೆದಾಕ್ಬೇಕು, ನೆಕ್ಸ್ಟ್ CC-148 ಅನ್ನೋದನ್ನ ಕಂಟಿನ್ಯೂ ಮಾಡ್ಬೇಕು. ಸೊ ಅದನ್ನ ಮಾಡ್ಬೇಕು, ಅಳಿಸಬಾರ್ದು. ಸೊ ಮತ್ತೆ ಯಾವ್ದೇ ಎಂಟ್ರೀಸ್ ನ ಮಾಡ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಪೇಜ್ ಬಿಟ್ಬಿಟ್ಟು ಮಧ್ಯೆ ಒಂದ್ ಲೈನ್ ಬಿಟ್ಟು ಪೇಜ್ ಬಿಟ್ಟು ಮಾಡೋದಲ್ಲ.
ಮಾಡಬಾರ್ದು. ಸೊ ಒನ್ ಡೂಯಿಂಗ್ ದ ಎಂಟ್ರೀಸ್ ಇನ್ ದ ಮೆಜರ್ಮೆಂಟ್ ಬುಕ್ ವಿ ಶುಡ್ ನಾಟ್ ಲೀವ್ ಎನಿ ಪೇಜ್ ಆರ್ ಎ ಬ್ಲಾಂಕ್ ಪೇಜಸ್ ಆರ್ ದ ಬ್ಲಾಂಕ್ ಲೈನ್. ದಟ್ ಈಸ್ ದ ಕಂಡೀಷನ್. ಸೊ ಯಾವುದೇ ಲೈನ್ ಗಳಾಗ್ಲಿ ಒಂದು ಪೇಜ್ ನ ಖಾಲಿ ಬಿಟ್ಟು ಅಥವಾ ಅರ್ಧ ಪೇಜ್ ಖಾಲಿ ಬಿಟ್ಟು ನೆಕ್ಸ್ಟ್ ಪೇಜ್ ಹೋಗೋದಾಗ್ಲಿ ಮಾಡೋಂಗಿಲ್ಲ. ಅದು ಕಂಡೀಷನ್. ನೆಕ್ಸ್ಟ್, ಸೊ ಇದನ್ನ ಯಾವುದು ಮೆಜರ್ಮೆಂಟ್ ಬುಕ್ ಅಲ್ಲಿ ಇಂಡೆಕ್ಸ್ ಇರ್ಬೇಕು. ನಾವು ಸ್ಟಾರ್ಟಿಂಗ್ ಅಲ್ಲಿ ಮೆಜರ್ಮೆಂಟ್ ಬುಕ್ ಸ್ಟಾರ್ಟಿಂಗ್ ಅಲ್ಲಿ ತೆಗೆದ್ರೆ ಯಾವ ಎಂಟ್ರಿ ಎಲ್ಲಿದೆ, ಯಾವ್ದು ಪ್ರಾಜೆಕ್ಟ್ ಕೆಲಸ, ಯಾಕಂದ್ರೆ ಒಂದೇ ಪ್ರಾಜೆಕ್ಟ್ ಗೆ ಯೂಸ್ ಮಾಡಲ್ಲ ಎಂಬಿನ, ಒಂದೊಂದು ಪ್ರಾಜೆಕ್ಟ್ ಒಂದೊಂದು ಎಂಬಿ ಯೂಸ್ ಮಾಡಲ್ಲ. ಸೊ 2-3 ಪ್ರಾಜೆಕ್ಟ್ ಅವ್ನು ನಡೀತಾ ಇರ್ತದೆ, 2-3 ಪ್ರಾಜೆಕ್ಟ್ ಒಂದೇ ಎಂಬಿ ಮೆಜರ್ಮೆಂಟ್ ಬುಕ್ ನ ಯೂಸ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಈಗ ಪ್ರಾಜೆಕ್ಟ್ 1, ಪ್ರಾಜೆಕ್ಟ್ 2, ಪ್ರಾಜೆಕ್ಟ್ 3, ಪ್ರಾಜೆಕ್ಟ್ 1 ಇವತ್ತು ಬರ್ದಿರ್ತಾನೆ, ನೆಕ್ಸ್ಟ್ ಪ್ರಾಜೆಕ್ಟ್ 2 ಕಂಟಿನ್ಯೂಸ್ ಬರೀತಾನೆ, ಪ್ರಾಜೆಕ್ಟ್ 3 ನಾಳೆದ್ ಬರೀತಾನೆ, ಮತ್ತೆ ಪ್ರಾಜೆಕ್ಟ್ 1 ಬರೀತಾನೆ. ಆಗ ಪ್ರಾಜೆಕ್ಟ್ 1 ಎಲ್ಲೆಲ್ಲಿದೆ, ಪ್ರಾಜೆಕ್ಟ್ 2 ಎಲ್ಲೆಲ್ಲಿದೆ ಅಂತ ಹೇಳಿ ಇಂಡೆಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರೀಬೇಕು. ಪೇಜ್ ಗಳು ಇಂತಿಂತ ಪೇಜ್ ಅಲ್ಲಿ ಇಂತಿಂತ ಕೆಲಸ ಮಾಡಿದೀನಿ ಅನ್ನೋದನ್ನ ಇಂಡೆಕ್ಸ್ ಅನ್ನ ಬರ್ದಿರ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸೊ ಈಗ ಲಾಸ್ಟ್ ಮೆಜರ್ಮೆಂಟ್ಸ್ ಅಂತ ಅಂದ್ರೆ ದಟ್ ವಿ ಹ್ಯಾವ್ ಟು ಗಿವ್ ಎ ಕಂಟಿನ್ಯೂಷನ್. ಉದಾಹರಣೆ ಪೇಜ್ ನಂಬರ್ 5 ಬಳಸಿ ನಾವು ಪ್ರಾಜೆಕ್ಟ್ 1 ಎಂಟ್ರಿ ಮಾಡಿರ್ತೀವಿ. ಪ್ರಾಜೆಕ್ಟ್ 1 ನಾವು ಕೆಲವು ಮೆಜರ್ಮೆಂಟ್ಸ್ ನ ಬರ್ದಿದ್ದೀವಿ. ನೆಕ್ಸ್ಟ್ ಪೇಜ್ ನಂಬರ್ 1 ಇಂದ ಪೇಜ್ ನಂಬರ್ 2 ನ ಬೇರೆ ಇದಕ್ಕೆ ಉಪಯೋಗಿಸಿದೀವಿ. ಪೇಜ್ ನಂಬರ್ 6 ಅಲ್ಲಿ ನಾವು ಪ್ರಾಜೆಕ್ಟ್ 1 ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅವಾಗ ಎಟ್ ದಿ ಎಂಡ್ ಆಫ್ ದಿ ಪೇಜ್ ಅಥವಾ ಬಿಗಿನಿಂಗ್ ಆಫ್ ದಿ ಪೇಜ್ ಇಟ್ ವಿಲ್ ಬಿ ಯು ಹ್ಯಾವ್ ಟು ಅಥರೈಸ್, ಬರೀಬೇಕು ಏನಂತ. ಸೊ ಮೆಜರ್ಮೆಂಟ್ಸ್ ಇಸ್ ಎಂಟರ್ಡ್ ಇನ್ ದ ರನ್ನಿಂಗ್ ಅಕೌಂಟ್ ಇಸ್ ರೆಫರ್ ಟು ಎ ಲಾಸ್ಟ್ ಮೆಜರ್ಮೆಂಟ್ಸ್ ಶುಡ್ ಬಿ ಡ್ಯೂಲಿ ಎಂಟರ್ಡ್ ಅಂತ ಅಂದ್ರೆ, ಸೊ ನಮ್ಗೆ ಕಂಟಿನ್ಯೂಟಿ ಕೊಡ್ಬೇಕು. ಇದು ಕಂಟಿನ್ಯೂ ಆಗಿದೆ ಪೇಜ್ ನಂಬರ್ 1 ಅಲ್ಲಿ, ನೆಕ್ಸ್ಟ್ ಮೆಜರ್ಮೆಂಟ್ಸ್ ಪೇಜ್ ನಂಬರ್ 6 ಅಲ್ಲಿ ಕಂಟಿನ್ಯೂ ಆಗಿದೆ, ಅಥವಾ ಪೇಜ್ ನಂಬರ್ 6 ಸ್ಟಾರ್ಟ್ ಮಾಡುವಾಗ ಪೇಜ್ ನಂಬರ್ 1 ಇಂದ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಬರೀಬೇಕು. ಸೊ ಹಾಗಾಗಿ ಆ ಕಂಟಿನ್ಯೂಯೇಷನ್ ನಂಬರ್ ನ ನಾವು ಸ್ಟಾರ್ಟಿಂಗ್ ಅಟ್ ದಿ ಎಂಡ್ ಆಫ್ ದಿ ಪೇಜ್ ನಾವು ಕೊಡ್ಬೇಕಾಗತ್ತೆ. ಈ ಪೇಜ್ ನಾವು ಎಲ್ಲಿ ನಿಲ್ಲಿಸ್ತೀವಿ ಕೆಲಸ ನಿಲ್ಲಿಸ್ತೀವಿ, ಆ ನಿಲ್ಲಿಸಿದ್ಮೇಲೆ ಮೆಜರ್ಮೆಂಟ್ಸ್ ನ ನಿಲ್ಲಿಸ್ತೀವಿ, ಅಲ್ಲಿ ಕಂಟಿನ್ಯೂಯೇಷನ್ ನೆಕ್ಸ್ಟ್ ಎಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಬರಿಬೇಕಾಗತ್ತೆ. ಮತ್ತೆ ಎಂಡ್ ಅಲ್ಲಿ ನಾವು ಈ ಒಂದು ಮೆಜರ್ಮೆಂಟ್ ಬುಕ್ ಪೇಜ್ ಎಂಡ್ ಅಲ್ಲಿ ನಾವೇ ರೆಕಾರ್ಡ್ ಮಾಡಿದ್ದು ಎಲ್ಲ ರೆಕಾರ್ಡ್ ಮಾಡಿದ್ಮೇಲೆ ಎಂಟ್ರೀಸ್ ನಾನೇ ರೆಕಾರ್ಡ್ ಮಾಡಿದ್ದು ಅಂತ ಹೇಳಿ ನಾನು ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಅಂದ್ರೆ ಸೆಕ್ಷನ್ ಆಫೀಸರ್ ಶುಡ್ ಅಥರೈಸ್ ಆರ್ ಅದರ್ವೈಸ್ ಹ್ಯಾಸ್ ಟು ಪುಟ್ ಅನ್ ಇನಿಷಿಯಲ್. ಸೊ ಸರ್ಟಿಫೈಯಿಂಗ್ ದಟ್ ದ ಮೆಜರ್ಮೆಂಟ್ ಮೇಡ್ ಬೈ ಮೀ, ಮೆಜರ್ಡ್ ಬೈ ಮೀ ಅಂತ ಹೇಳಿ ಅವನು ಸರ್ಟಿಫೈ ಮಾಡ್ಬೇಕಾಗತ್ತೆ ಅಟ್ ದಿ ಎಂಡ್. ಸೊ ಅವನು ಸಿಗ್ನೇಚರ್ ಹಾಕ್ಬೇಕು. ಇದು ಈ ರೂಲ್ ಗಳನ್ನ ಫಾಲೋ ಮಾಡ್ಬೇಕು. ಇದು ವೆರಿ ಸಿಂಪಲ್ ರೂಲ್. ಏನಂತ ಸುಮ್ನೆ ನೋಡೋಣಂತೆ. ಸೊ ಏನ್ ರೂಲು ಮತ್ತೆ ನೋಡೋದಾದ್ರೆ, ನಾವು ಈ ಮೆಜರ್ಮೆಂಟ್ ಬುಕ್ ಏನಿದೆ, ಸೊ ಮೆಜರ್ಮೆಂಟ್ ಬುಕ್ ನಾವ್ ಏನ್ ಹೇಳ್ತಾ ಇದೀವಿ, ಈ ಮೆಜರ್ಮೆಂಟ್ ಬುಕ್ ಮೆಜರ್ಮೆಂಟ್ ಬುಕ್ ಏನಿದೆ, ಈ ಮೆಜರ್ಮೆಂಟ್ ಬುಕ್ ಅಲ್ಲಿ ನಾವು ಕಂಟಿನ್ಯೂಸ್ ಎಂಟ್ರಿ ಮಾಡ್ಕೊಂಡು ಹೋಗ್ತೀವಿ. ಎಕ್ಸಿಕ್ಯೂಟೆಡ್ ವರ್ಕ್ ಗಳು ಏನಿದೆ ಅದನ್ನ ಕ್ವಾಂಟಿಟೀಸ್ ನ ವರ್ಕ್ ಮಾಡ್ಕೊಂಡು ಹೋಗ್ತೀವಿ. ಮೆಜರ್ಮೆಂಟ್ಸ್ ಮತ್ತೆ ಕ್ವಾಂಟಿಟೀಸ್ ನ ವರ್ಕ್ಔಟ್ ಮಾಡ್ತೀವಿ. ವರ್ಕ್ಔಟ್ ಮಾಡಿದಾಗ ಏನು, ಯಾವುದೇ ಮೆಜರ್ಮೆಂಟ್ಸ್ ಅನ್ನ ನಾವು ಸ್ಟ್ರೈಕ್ ಔಟ್ ಮಾಡಂಗಿಲ್ಲ, ಕ್ಯಾನ್ಸಲ್ ಮಾಡಂಗಿಲ್ಲ, ಓವರ್ ರೈಟ್ ಮಾಡಂಗಿಲ್ಲ. ಅಕಸ್ಮಾತ್ ಏನಾದ್ರು ಸ್ಟ್ರೈಕ್ ಔಟ್ ಮಾಡಿದ್ರು ಕೂಡ ಅದ್ರ ಮೇಲೆ ಸ್ಟ್ರೈಕ್ ಮಾಡಿ ನೆಕ್ಸ್ಟ್ ಕರೆಕ್ಟ್ ವರ್ಡ್ ಪದಗಳು ಅಥವಾ ವರ್ಡ್ ನಂಬರ್ ನ ಬರಿಬೇಕು. ಬರ್ದಾದ್ಮೇಲೆ ಇನಿಷಿಯಲ್ ಮಾಡ್ಬೇಕು, ಸಿಗ್ನೇಚರ್ ಮಾಡಿರ್ಬೇಕು, ಅದು ಕ್ರಮ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೆಟೀರಿಯಲ್ ಏನಾದ್ರು ಸಪ್ಲೈ ಮಾಡಿದ್ರೆ ಇಲಾಖೆಯವರು ಅದನ್ನ ಎಷ್ಟು ಆ ಕೆಲಸ ಪರ್ಟಿಕ್ಯುಲರ್ ಕೆಲಸಕ್ಕೆ, ಅಂದ್ರೆ ಯಾವ್ದೋ ಒಂದು ಕೆಲಸ ಫಸ್ಟ್ ಒಂದು ವರ್ಕ್ 1, ವರ್ಕ್ 2, ವರ್ಕ್ 3 ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾವ್ದೋ ಒಂದು ಕೆಲಸಕ್ಕೆ ಮೆಟೀರಿಯಲ್ ಕೊಟ್ಟಿದ್ರೆ ಮೆಟೀರಿಯಲ್ ಯಾವ್ದು ಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ನಾವು ಮಾಡ್ಕೋಬೇಕಾಗತ್ತೆ, ಬರಿಬೇಕಾಗತ್ತೆ, ನಮೂದನೆ ಮಾಡ್ಬೇಕಾಗತ್ತೆ. ಈ ಸೈಟ್ ಅಲ್ಲೇ ಮೆಜರ್ಮೆಂಟ್ಸ್ ಎಲ್ಲ ರೆಕಾರ್ಡ್ ಮಾಡ್ಬೇಕು ಆನ್ ಸೈಟ್, ಆಗ್ಲೇ ಅಲ್ಲಿ ನೋಡ್ಕೊಂಡು ಅಲ್ಲೇ ಬರೀಬೇಕು. ಸೊ ಇದನ್ನ ನಾವು ಯಾವ್ದೋ ಒಂದು ನೋಟ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಕೂತು ಬರೆಯುವಂತಿಲ್ಲ. ಮೆಜರ್ಮೆಂಟ್ಸ್ ಗೆ ನಾವು ಸ್ಟೀಲ್ ಟೇಪ್ ನೇ ಬಳಸಬೇಕು, ಬೇರೆ ಇನ್ಯಾವುದನ್ನು ಬಳಸಂಗಿಲ್ಲ, ಇನ್ಯಾವ ಟೇಪ್ ಅನ್ನು ಬಳಸಂಗಿಲ್ಲ. ಸೊ ನೆಕ್ಸ್ಟ್, ಸೊ ನಮ್ಮ ಮಿಸ್ಟೇಕ್ಸ್ ಎಲ್ಲ ಎರರ್ಸ್ ಇದ್ರೆ ಅದನ್ನ ಸ್ಟ್ರೈಕ್ ಔಟ್ ಮಾಡಂಗಿಲ್ಲ, ಎರೇಸ್ ಮಾಡಂಗಿಲ್ಲ. ಸೊ ಯಾವ್ದಾದ್ರು ಒಂದು ಕ್ಯಾನ್ಸಲೇಷನ್ ಮಾಡಿದ್ರೆ ಅದನ್ನ ಇನಿಷಿಯಲ್ ಮಾಡಬೇಕು. ಮತ್ತೆ ರೆಕಾರ್ಡ್ ಮಾಡುವಾಗ, ಮೆಜರ್ಮೆಂಟ್ಸ್ ನ ರೆಕಾರ್ಡ್ ಮಾಡುವಾಗ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ಬೇಕು, ಗ್ಯಾಪ್ ಬಿಡಬಾರ್ದು. ಆ ಗ್ಯಾಪ್ ಬಿಟ್ಟು ಬರೀಬಾರ್ದು. ಲೈನ್ಸ್ ಇರ್ಬೋದು ಅಥವಾ ಪೇಜ್ ಇರ್ಬೋದು, ಗ್ಯಾಪ್ ಬಿಡಬಾರ್ದು, ಅದು ತಪ್ಪಾಗತ್ತೆ. ನೀನ್ ಏನೋ ಒಂದು ಬೇರೆ ಉದ್ದೇಶಕ್ಕಾಗಿ ಬಿಟ್ಟಿದೀಯ ಅಂತ ಹೇಳಿ ಕಾನೂನು ಕ್ರಮ ತಗೊಂತಾರೆ. ಅದರಿಂದ ಗ್ಯಾಪ್ ಬಿಡ್ಕೊಡ್ದು. ಸೊ ಅದರಿಂದ ಯಾವ್ದೇ ಮೆಜರ್ಮೆಂಟ್ಸ್ ನ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಬೇಕು. ಲಾಸ್ಟ್ ಅಲ್ಲಿ ನಾವು ಯಾವ ಸೆಕ್ಷನ್ ಆಫೀಸರ್ ಇದಾರೆ ಲಾಸ್ಟ್ ಅಲ್ಲಿ, ಅಂದ್ರೆ ಇಂಡೆಕ್ಸ್ ಪೇಜ್ ನ ಸ್ಟಾರ್ಟಿಂಗ್ ಅಲ್ಲಿ ಇಂಡೆಕ್ಸ್ ಪೇಜ್ ಅಲ್ಲೂ ಕೂಡ ನಾವೇನ್ ಯಾವ ಪೇಜ್ ಅಲ್ಲಿ ಎಂಟ್ರಿ ಮಾಡಿದೀವಿ, ಯಾವ ಕೆಲಸನ ಅಂತ ಹೇಳಿ ಬರ್ದಿರ್ಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಮೆಜರ್ಮೆಂಟ್ಸ್ ಎಂಟರ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾವು ನಾನೇ ಬರ್ದಿರೋದು ಈ ಮೆಜರ್ಮೆಂಟ್ಸ್ ಅಂತ ಹೇಳಿ ಸರ್ಟಿಫೈ ಮಾಡಬೇಕು. ವಿ ಹ್ಯಾವ್ ಟು ಸೆಕ್ಷನ್ ಆಫೀಸರ್ ಶುಡ್ ಸರ್ಟಿಫೈ. ಸೊ ಐ ಆಮ್ ದಿ ಪರ್ಸನ್ so and so, so certifying that so all the measurements above for the particular work of the project 1 is made by me up to this level, so therefore and also recorded by me ಅಂತ ಹೇಳಿ ಬರ್ದು, so all the whatever measurements taken
ಸೊ ಅಂಡ್ ರೆಕಾರ್ಡೆಡ್ ಟೇಕನ್ ಇನ್ ದಿ ಫೀಲ್ಡ್ ಅಂಡ್ ರೆಕಾರ್ಡೆಡ್ ಇನ್ ದಿಸ್ ಬುಕ್ ಆರ್ ಟ್ರೂ ಅಂತ ಹೇಳಿ ಬರೀಬೇಕು. ಸತ್ಯವಾಗ್ಲೂ ಇವು ಪ್ರಾಮಾಣಿಕವಾಗ್ಲೂ ಸತ್ಯವಾಗಿವೆ, ಯಾವ್ದು ಸುಳ್ಳು ಬರ್ದಿಲ್ಲ ಅಂತ ಹೇಳಿ ಸರ್ಟಿಫೈ ಮಾಡ್ಬೇಕಾಗತ್ತೆ. ಸರ್ಟಿಫೈ ಮಾಡಿ ಇದನ್ನ ನಾವು ಸೈನ್ ಮಾಡ್ಬೇಕಾಗತ್ತೆ. ಇದು ಪ್ರೊಸೀಜರ್. ಏನು MB ಪುಸ್ತಕ ಬರಿಬೇಕಾದ್ರೆ ಏನು ವಾಟ್ ಆರ್ ದಿ ರೂಲ್ ಟು ಬಿ ಫಾಲೋಡ್ ಅಂತ ಕೇಳಿದ್ರೆ ನಾವು ಅದನ್ನ ಬರಿಬೇಕಾಗತ್ತೆ. ಸಾಮಾನ್ಯವಾಗಿ ಕಾಮನ್ ಎರರ್ಸ್ ತಪ್ಪು ಮಾಡೋದೇನು ಅಂತ ಕೇಳ್ತಾನೆ. ಸೊ ಉಲ್ಟಾ ಕೇಳ್ತಾನೆ ಇದನ್ನ ಪ್ರಶ್ನೆನ. ಸೊ ಏನ್ ರೂಲ್ ಟು ಬಿ ಫಾಲೋಡ್ ವೈಲ್ ರೈಟಿಂಗ್ ದ ಮೆಜರ್ಮೆಂಟ್ ಬುಕ್ ಅಂತಾನು ಕೇಳ್ಬೋದು. ವಾಟ್ ಆರ್ ದಿ ಕಾಮನ್ ಎರರ್ಸ್ ಅರ್ಥ ಇರ್ರೆಗ್ಯುಲಾರಿಟೀಸ್ ಇನ್ ವೈಲ್ ರೈಟಿಂಗ್ ದ ಮೆಜರ್ಮೆಂಟ್ಸ್ ಬುಕ್ ಇನ್ ರೈಟಿಂಗ್ ದ ಮೆಜರ್ಮೆಂಟ್ ಬುಕ್ ಅಂತಾನು ಕೇಳ್ಬೋದು. ಏನೇನ್ ತಪ್ಪು ಮಾಡ್ತೀವಿ, ಕರೆಕ್ಷನ್ ಮಾಡ್ತೀವಿ, ಓವರ್ ರೈಟ್ ಮಾಡ್ತೀವಿ. ಕರೆಕ್ಷನ್ ಮಾಡುವಾಗ ನಾವು ಇನಿಷಿಯಲ್ ಮಾಡೋದ್ ಬಿಟ್ಬಿಟ್ಟಿರ್ತೀವಿ, ಉಲ್ಟಾ ಬರೀಬೇಕು. ಇನಿಷಿಯಲ್ ಮಾಡೋದ್ ಬಿಟ್ಬಿಟ್ರದೇ ತಪ್ಪು, ಕರೆಕ್ಷನ್ ಮಾಡಿರೋದೇ ತಪ್ಪು. ಸೊ ಒಂದು ಪೇಜ್ ನ ಬ್ಲಾಂಕ್ ಬಿಟ್ಟು ಬರೆಯೋದೇ ತಪ್ಪು, ಲಾಸ್ಟ್ ಅಲ್ಲಿ ನಾನು ಸೈನ್ ಮಾಡ್ದೇನೆ ಇರೋದೇ ತಪ್ಪು. ಅರ್ಥ ಆಯ್ತಾ? ಸೊ ಇದು ಮತ್ತೆ ಫೇಕ್ ಮೆಜರ್ಮೆಂಟ್ ಮಾಡೋದೇ ತಪ್ಪು, ಸ್ಟೀಲ್ ಟೇಪ್ ಯೂಸ್ ಮಾಡ್ದೇನೆ ಇರೋದೇ ತಪ್ಪು. ಇದನ್ನೆಲ್ಲ ತಪ್ಪುಗಳೇ. ಆ ತಪ್ಪುಗಳು ಏನ್ ಮಾಡ್ತೀರಿ ಅಂತ ಕೇಳ್ತಿದ್ದಾನೆ. ಅದಕ್ಕೆ ತಪ್ಪು ಏನೇನ್ ಮಾಡ್ಬೇಕು ಅನ್ನೋದು ಇದಕ್ಕೆ ಉಲ್ಟಾ ಅಷ್ಟೇ ಅಂತ ಹೇಳಿ ರಿವರ್ಸ್ ಮ್ಯಾನರ್. ಸೊ ಅದಕ್ಕೆ ನೋಡೋಣ ಏನ್ ತಪ್ಪು ಮಾಡಬಾರ್ದು. ಸೊ ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನಂಬರ್ ನಾವು ಸ್ಟಾರ್ಟಿಂಗ್ ಆಫ್ ದಿ ಪೇಜ್ ಅಥವಾ ಬಿಗಿನಿಂಗ್ ಪ್ರಾಜೆಕ್ಟ್ ನಂಬರ್ ಮಾಡುವಾಗ ಕಾಂಟ್ರಾಕ್ಟರ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದೀವಲ್ಲ, ಅದಕ್ಕೆ ಒಂದು ಅಗ್ರಿಮೆಂಟ್ ಒಂದು ನಂಬರ್ ಇರುತ್ತೆ. ಅಗ್ರಿಮೆಂಟ್ ನಂಬರ್, ಡೇಟ್ ಎಲ್ಲ ಇರುತ್ತೆ. ಅದನ್ನ ಬರೀಬೇಕು ಅಂತ ಹೇಳ್ತಾರೆ. ಓಕೆ, ಅದನ್ನ ಬಿಟ್ಬಿಟ್ಟಿರ್ತೀರಿ ಸಾಮಾನ್ಯವಾಗಿ, ಅದನ್ನ ಬರೀಬೇಕು. ಸೊ ಟ್ಯಾಂಪರಿಂಗ್ ಅಂದ್ರೆ ಒರಿಜಿನಲ್ ಎಂಟ್ರೀಸ್ ನ ಎರೇಸ್ ಮಾಡಬಾರ್ದು. ಅರ್ಥ ಆಯ್ತಾ? ಸೊ ಯಾವ್ದು ಒರಿಜಿನಲ್ ಎಂಟ್ರೀಸ್ ಮಾಡ್ತೀವಿ ಒಂದ್ಸರಿ ಬರೆದು ಬಿಟ್ಟು ಅದನ್ನ ಎರೇಸ್ ಮಾಡಿ ಮತ್ತೆ ಬರೀಬಾರ್ದು. ಅದನ್ನ ವಿಲ್ ಕಾಲ್ ಇಟ್ ಆಸ್ ಟ್ಯಾಂಪರಿಂಗ್. ಅದನ್ನ ಮಾಡಬಾರ್ದು. ಸೊ ಬ್ಲಾಂಕ್ ಸ್ಪೇಸ್ ನ ಬಿಡಬಾರ್ದು. ಎಲ್ಲೂ ಕೂಡ ಒಂದು ಲೈನ್ ಇಂದ ಇನ್ನೊಂದು ಲೈನ್ ಆಗ್ಲಿ, ಒಂದು ಕ್ಯಾಲ್ಕುಲೇಷನ್ ಇಂದ ಇನ್ನೊಂದು ಕ್ಯಾಲ್ಕುಲೇಷನ್, ಕಂಟಿನ್ಯೂಸ್ ಮೆಜರ್ಮೆಂಟ್ಸ್ ಇರ್ಬೇಕು, ಬರೀಬೇಕು. ಅಥವಾ ಕಂಟಿನ್ಯೂಸ್ ವರ್ಡ್ಸ್ ಇರ್ಬೇಕು, ಬ್ಲಾಂಕ್ ಸ್ಪೇಸಸ್ ಇರಬಾರ್ದು. ಸೊ ಎಂಟ್ರಿನ ನಾವು ಸೈಟ್ ಅಲ್ಲೇ ಮಾಡಬೇಕು. ಸಪೋಸ್ ಇಫ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಡೂ ದ ರೆಕಾರ್ಡ್ ದ ಮೆಜರ್ಮೆಂಟ್ಸ್ ಅಟ್ ಸೈಟ್, ಇಟ್ ಇಸ್ ಫೇಕ್. ಒನ್ಸ್ ಅಗೇನ್ ಇಟ್ ಇಸ್ ಅ ಮಿಸ್ಟೇಕ್. ಸೊ ಇರ್ರೆಗ್ಯುಲಾರಿಟಿ. ಸೊ ನಾವು ಮನೇಲಿ ಮಾಡ್ತಾ ಇದ್ದೀನಿ ಅಥವಾ ಆಫೀಸಲ್ಲಿ ಕುತ್ಕೊಂಡು ಮಾಡ್ತಿದ್ದೀನಿ. Therefore, you have to record the measurements then and there only while taking the measurement. You have to record it at the work site itself. So entries in the measurement book are not recorded at the site of the work. That is the irregularity. ನಾವು ಮಾಡಬೇಕು, ಮಾಡ್ಲಿಲ್ಲ, ಅದು ತಪ್ಪದು. ಸಿಮಿಲರ್ಲಿ, ಸೊ ಒರಿಜಿನಲ್ ಏನಂತ ಎಂಟ್ರೀಸ್ ಪೆನ್ಸಿಲ್ ಅಲ್ಲಿ ಬರೆದ್ಬಿಟ್ಟು ಅದ್ರ ಮೇಲೆ ಪೆನ್ ಅಲ್ಲಿ ಬರೀಬೇಕು. ಸೊ ಮಿಸ್ಟೇಕ್ ಆಗ್ಬಿಡುತ್ತೆ ಅಂತ ಹೆದರ್ಬಿಟ್ಟು ಫಸ್ಟ್ ಪೆನ್ಸಿಲ್ ಅಲ್ಲಿ ಬರೆಯೋದು, ಅದ್ರ ಆಮೇಲೆ ತಿದ್ದೋದು, ಪೆನ್ಸಿಲ್ದನ್ನೇ ನೋಡ್ಕೊಂಡು ಪೆನ್ ಅಲ್ಲಿ ಬರೆಯೋದು, ಈ ತರ ಎಲ್ಲ ಮಾಡಕ್ ಕೊಡುದು. ಸೊ ಯು ಶುಡ್ ನಾಟ್ ಡೂ ಒರಿಜಿನಲ್ ಎಂಟ್ರೀಸ್. ಸಪೋಸ್ ಇಫ್ ಯು ಆರ್ ಮೇಡ್ ಆನ್ ದಿ ಪೆನ್ಸಿಲ್, ಸೊ ಯು ಶುಡ್ ನಾಟ್ ಯೂಸ್ ಪೆನ್ಸಿಲ್, ಆಫ್ ಕೋರ್ಸ್. ಸೊ ಯು ಹ್ಯಾವ್ ಟು ಯೂಸ್ ಓನ್ಲಿ ಪೆನ್ಸ್. ಸೊ ಬೈ ದಿ ಫಿಯರ್ ಆಫ್ ಮಿಸ್ಟೇಕ್, suppose if you are entering the measurements by using pencil, you should not be overwritten or by using the ink pen or the whatever it may be, the pen. So ಹಂಗಾಗಿ ಅದನ್ನ ಬರೀಬೇಕು. ಸೊ ಮತ್ತೆ ನಮ್ಮ ಸಬ್ ಡಿವಿಷನಲ್ ಆಫೀಸರ್ ಏನು ಪೇಮೆಂಟ್ ಮಾಡ್ಬೇಕು, ಪೇಮೆಂಟ್ ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೆಸ್ಪಾನ್ಸಿಬಲ್. ಆ ಟೈಮ್ ನಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡದೆ ಕಳಿಸಬಾರ್ದು. AW ನೋಡ್ಬೇಕಲ್ಲ ಇದನ್ನ. ಸೊ ನಾವು ಚೆಕ್ ಮೆಜರ್ಮೆಂಟ್ ಮಾಡಿರೋದು ನನ್ನ ಆಫೀಸರ್, ಹೈಯರ್ ಆಫೀಸರ್ AW ಇರ್ತಾರೆ ಸೆಕ್ಷನ್ ಆಫೀಸರ್ಗೆ, ಅವರು ಚೆಕ್ ಮಾಡಿ ಇನಿಷಿಯಲ್ ಮಾಡಿದ್ಮೇಲೆನೆ ಪೇಮೆಂಟ್ ಕಳಿಸ್ಬೇಕು. ಆ ಪೇಮೆಂಟ್ ಇಲ್ಲ ಅಂತ ಅಂದ್ರೆ ನಾವು ಪೇಮೆಂಟ್ಗೆ ಕಳ್ಸಕ್ ಕೂಡುದು, ಅದು ತಪ್ಪು. ಸೊ ನಮ್ಮ ಕರೆಕ್ಷನ್ಸ್ ಆರ್ ನಾಟ್ ಅಟೆಂಡೆಡ್. ನಾವ್ ಏನ್ ಕರೆಕ್ಷನ್ಸ್ ಮಾಡಿದೀವಿ ತಪ್ಪು ಅಂತೇಳಿ ಸುಮ್ನೆ ಸ್ಟ್ರೈಕ್ ಔಟ್ ಮಾಡ್ಬಿಡೋದು, ಸುಮ್ನೆ ಹಂಗೆ ಕಂಟಿನ್ಯೂ ಮಾಡ್ಬಿಡೋದು. ಅದು ಇನಿಷಿಯಲ್ ಮಾಡಿರಲ್ಲ, ಏನು ಮಾಡಿರಲ್ಲ, ಅದು ತಪ್ಪಾಗತ್ತೆ. ಅದರಿಂದ ಕರೆಕ್ಷನ್ಸ್, ವಾಟ್ ಎವರ್ ಕರೆಕ್ಷನ್ಸ್ ಮೇಡ್ in the measurement book while entering, that should be attended. But the initial we have to put a signature and date, because you have to certify these are the corrections made by me ಅಂತ ಹೇಳಿ. ಸೊ ಇಂಡೆಕ್ಸ್ ಪೇಜ್ ಅಲ್ಲಿ ನಾವು ಬರ್ದಿರ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಒಂದು ವೇಳೆ ಇದಕ್ಕಾಗ್ಲೇ ಪೇಮೆಂಟ್ ಆಗಿದ್ರೆ ಹಿಂದೆ, ಅಥವಾ ಕಂಟಿನ್ಯೂಷನ್ ಕೊಟ್ಟಿದ್ರೆ, ಅದು ಪೇಮೆಂಟ್ ಇದ್ರೆ ವೋಚರ್ ನಂಬರ್, ಯಾವ ಡೇಟ್ ಅಲ್ಲಿ ಆಯ್ತು ಪೇಮೆಂಟ್, ಎಷ್ಟು ಪೇಮೆಂಟ್ ಆಗಿತ್ತು ಇದಕ್ಕೆ ಹಿಂದೆ ಅನ್ನೋದ್ರದ್ದು ಇತಿಹಾಸ ಬರೀಬೇಕು, ಅಥವಾ ಅದ್ರ ಪರ್ಟಿಕ್ಯುಲರ್ಸ್ ಎಲ್ಲ ಬರೀಬೇಕಾಗುತ್ತೆ. ಅದು ಬರೀದೇ ಇದ್ರೆ ತಪ್ಪಾಗತ್ತೆ. ಸೊ ದಿಸ್ ಆರ್ ಆಲ್ ದಿ ಇರ್ರೆಗ್ಯುಲಾರಿಟೀಸ್. ಇರ್ರೆಗ್ಯುಲಾರಿಟೀಸ್ ಏನು ಅಂತಂದ್ರೆ ಬರೀದೇನೆ ಇರೋದು ತಪ್ಪು ಅಂತ ಹೇಳಿ. ನಾವೇನು ಈ ಒಂದು ತಪ್ಪುಗಳ ಏನು ಬರೆಯಕ್ಕೆ ಕ್ರಮ ಇದೆ, ಆ ಕ್ರಮದ ಉಲ್ಟಾ ಬಿಟ್ಬಿಟ್ರೆ ತಪ್ಪೇ, ಅದು ಅಷ್ಟೇ, ಇನ್ನೇನಿಲ್ಲ. ಸೊ ಅದಕ್ಕಾಗಿ ದಿಸ್ ಆರ್ ಆಲ್ ದಿ ಇರ್ರೆಗ್ಯುಲಾರಿಟೀಸ್ ಮೇಡ್ ಇನ್ ದಿ ವೈಲ್ ರೈಟಿಂಗ್ ದ ಮೆಜರ್ಮೆಂಟ್ ಬುಕ್. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದನ್ನಾದ್ರೂ ಕೇಳ್ಬೋದು. ಕಾಮನ್ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಬರೀರಿ ವೈಲ್ ರೈಟಿಂಗ್ ದ ಮೆಜರ್ಮೆಂಟ್ ಬುಕ್ ಅಂತನಾದ್ರೂ ಕೇಳ್ಬೋದು. ಇಲ್ಲ ಅಂತ ಅಂದ್ರೆ ವಾಟ್ ಆರ್ ದಿ ರೂಲ್ ಟು ಬಿ ಫಾಲೋಡ್ ವೈಲ್ ರೆಕಾರ್ಡಿಂಗ್ ದ ಮೆಜರ್ಮೆಂಟ್ ಬುಕ್ ಅಂತಾನು ಕೂಡ ಹೇಳ್ಬೋದು. ಮೆಜರ್ಮೆಂಟ್ಸ್ ಇನ್ ದ ಮೆಜರ್ಮೆಂಟ್ ಬುಕ್ ಅಂತ ಹೇಳಿ ಕೂಡ ಕೇಳ್ಬೋದು. ಸೊ ಹಂಗಾಗಿ ನೆಕ್ಸ್ಟ್ ನಾವು ಮೆಜರ್ಮೆಂಟ್ಸ್ ನ ತಗೋಬೇಕಲ್ಲ ಸೈಟ್ ಅಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಸೊ ಮೆಜರ್ಮೆಂಟ್ಸ್ ಅಲ್ಲಿ ತಗೊಳ್ಳೋದು ಯಾವ ತರ ಅಂತ ಹೇಳಿ, ಕೆಲವೊಂದು ಮೆಜರ್ಮೆಂಟ್ಸ್ ನ ಪ್ರೀ ಮೆಜರ್ಮೆಂಟ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ.
ಸೊ ಪ್ರೀ ಮೆಜರ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನಾವು ಕೆಲಸನೇ ಮಾಡಿರಲ್ಲ, ಅದು ಮೊದಲೇ ಮೆಜರ್ಮೆಂಟ್ಸ್ ತಗೊಂಡ್ಬಿಡ್ತೀವಿ. ಆಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಸೊ ವಿ ಹ್ಯಾವ್ ಟು ಟೇಕ್ ದ ಮೆಜರ್ಮೆಂಟ್ ಓನ್ಲಿ ಆಫ್ಟರ್ ದ ಎಕ್ಸಿಕ್ಯೂಷನ್. ಕೆಲಸ ಕಂಪ್ಲೀಟ್ ಆದ್ಮೇಲೆ ಮೆಜರ್ಮೆಂಟ್ ತಗೋಬೇಕು, ಅದು ಕ್ರಮ. ಬಟ್ ಕೆಲಸನೇ ಮಾಡದೆ ಮೆಜರ್ಮೆಂಟ್ ತಗೊಂಡ್ಬಿಡ್ತೀವಿ, ಅಂತ ಸಂದರ್ಭಗಳು ಅದಂತ ಮೆಜರ್ಮೆಂಟ್ಸ್ ಗೆ ಪ್ರೀ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಪ್ರೀ ಮೆಜರ್ಮೆಂಟ್ ಆಫ್ ದಿ ವರ್ಕ್ ಇಸ್ ಟೇಕನ್ so after the construction. In the general manner, we'll take the measurements only after the construction, okay, after the completion of the execution of the work. But in some cases, so we are going to take the measurements before their actual completion, before the actual completion. So adu ಕೆಲಸನೇ ಮಾಡಿರಲ್ಲ ಅಂತ ಸಂದರ್ಭದಲ್ಲಿ ನಾವು ತಗೊಂಡ್ಬಿಡ್ತೀವಿ. ಯಾಕೆ ಅಂತಂದ್ರೆ, because it is impossible to take the measurement after the completion of the work. ಕೆಲಸ ಮಾಡಾದ್ಮೇಲೆ ಸಾಧ್ಯ. ಇದನ್ನ ನಾವು ಪ್ರೀ ಮೆಜರ್ಮೆಂಟ್ ಅಂತ ಕರಿತೀವಿ. This type of the measurements, suppose we are going to do the measurement before carrying out the work, that type of the measurements we'll call it as a pre measurements. So ಏನಕ್ಕೆ ಮಾಡಬೇಕು ಪ್ರೀ ಮೆಜರ್ಮೆಂಟ್ಸ್ ಅಂತ ಅಂದ್ರೆ, after the completion of the work we are not able to measure. ಸೊ ಸಾಧ್ಯ ಇಲ್ಲ ಅಳತೆ ಮಾಡ್ಲಿಕ್ಕೆ, ಅದಕ್ಕಾಗಿ ನಾವು ಮತ್ತೆ ಅಳತೆ ಮಾಡ್ಕೋಬೇಕು ಮೊದಲೇ, ಅದನ್ನ ಪ್ರೀ ಮೆಜರ್ಮೆಂಟ್ ಅಂತೀವಿ. ಅಂದ್ರೆ ಕೆಲಸ ಮಾಡೋಕೆ ಮುಂಚೆ ಅಳತೆ ಮಾಡ್ಕೊಳ್ಳೋದಕ್ಕೆ ಪ್ರೀ ಅಂದ್ರೆ ಏನು, ಮೊದಲು ಅಂತ. ಮೆಜರ್ಮೆಂಟ್ ಮಾಡೋದೆ ಮೊದಲೇ, ಮೆಜರ್ಮೆಂಟ್ ಮಾಡೋದು ಯಾವ್ದಕ್ ಮೊದಲು, ಕೆಲಸ ಮಾಡೋಕೆ ಮುಂಚೆ. ಕೆಲಸ ಮಾಡೋಕೆ ಮುಂಚೆನೆ ಅಳತೆ ಮಾಡಿ ಇಟ್ಕೊಂಡ್ಬಿಡೋದು. ಇಂಥ ಸಂದರ್ಭಗಳು ಯಾವ್ದಪ್ಪ ಅಂತಂದ್ರೆ, ಸೊ ನಮ್ಮ ಸಾಮಾನ್ಯವಾಗಿ ಎಕ್ಸಾಂಪಲ್ ಹೇಳೋದಾದ್ರೆ ರಿಇನ್ಫೋರ್ಸ್ಮೆಂಟ್. ಕಾಂಕ್ರೀಟ್ ಒಳಗಡೆ ನಾವು RCC ಸ್ಟ್ರಕ್ಚರ್ಗಳು ಮಾಡುವಾಗ ಸ್ಟೀಲ್ ಬಾರ್ಸ್ ನ ಬಳಸ್ತೀವಿ. ಆ ಸ್ಟೀಲ್ ಬಾರ್ಸ್ ನ ಅದು ಯಾವ್ದಾದ್ರು RCC ಸ್ಟ್ರಕ್ಚರ್ ಇರ್ಬೋದು, ಫುಟಿಂಗ್ ಇರ್ಬೋದು, ಕಾಲಮ್ ಇರ್ಬೋದು, ಪ್ಲಿಂತ್ ಬೀಮ್ ಇರ್ಬೋದು, ಲಿಂಟಲ್ ಇರ್ಬೋದು, ಚಿಜ್ಜಾ ಇರ್ಬೋದು, ಸೊ ರೂಫ್ ಸ್ಲ್ಯಾಬ್ ಇರ್ಬೋದು, ರೂಫ್ ಬೀಮ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹೀಗಾಗಿ ಇವೆಲ್ಲವನ್ನೂ ಕೂಡ ನಾವು ಸ್ಟೀಲು ಮತ್ತೆ ಕಾಂಕ್ರೀಟ್ ಇಂದ ಮಾಡಿರ್ತೀವಿ. ಬಟ್ ಒಂದ್ಸರಿ ಕಾಂಕ್ರೀಟ್ ಹಾಕಾದ್ಮೇಲೆ ಇದನ್ನ ನಾವು ಅಳತೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅಳತೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಫುಟಿಂಗ್ ಇದೆ, ಈ ಕಾಲಮ್ ಫುಟಿಂಗ್, ಇದಕ್ಕೆ ಕಾಂಕ್ರೀಟ್ ಹಾಕಿದ್ಮೇಲೆ ಇದ್ರೊಳಗಡೆ ರಿಇನ್ಫೋರ್ಸ್ಮೆಂಟ್ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಇಟ್ ಇಸ್ ವಿ ಡೋಂಟ್ ನೋ ಹೌ ಮಚ್ ರಿಇನ್ಫೋರ್ಸ್ಮೆಂಟ್ ದೇ ಪುಟ್ ಇನ್ಸೈಡ್ ದ ಕಾಂಕ್ರೀಟ್. ಸೊ ದಿಸ್ ರಿಇನ್ಫೋರ್ಸ್ಮೆಂಟ್ ಇಸ್ ಆಸ್ ಪರ್ ದಿ ಡಿಸೈನ್. ಸೊ ಡಿಸೈನ್ ಡೀಟೇಲ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇರ್ಬೇಕು. ಇದನ್ನ ಮೊದ್ಲೇ ಚೆಕ್ ಮಾಡ್ಕೋಬೇಕು ನಾವು. ಕಾಂಕ್ರೀಟ್ ಹಾಕದ್ಮೇಲೆ ಅದಿತ್ತ 10 mm ಹಾಕಿದ್ರ 12 mm ಹಾಕಿದ್ರ ಅವ್ದು ಅಂದಾಜಲ್ಲಿ ಮಾತಾಡೋಂಗಿಲ್ಲ. therefore we have to confirm that whatever the reinforcement we made, so for the any RCC structure, that should be measured in detail in the before put the concrete to the particular item or otherwise a particular structure. ಸೊ ಕಾಂಕ್ರೀಟ್ ಹಾಕಿದ್ಕಿಂತ ಮುಂಚಿತವಾಗಿ ಅಳತೆ ಮಾಡಿ ಇಟ್ಕೋಬೇಕು, ಅದನ್ನ ಪ್ರೀ ಮೆಜರ್ಮೆಂಟ್. ಯಾಕೆ ಅಂತಂದ್ರೆ, ಕೆಲಸ ಮಾಡಾದ್ಮೇಲೆ ಕಾಂಕ್ರೀಟ್ ಹಾಕಿದ್ಮೇಲೆ ಸ್ಟೀಲ್ ಎಷ್ಟು ಹಾಕಿದ್ವಿ ಅಂತ ಅಳತೆ ಮಾಡಕ್ ಆಗಲ್ಲ. ಕಾಂಕ್ರೀಟ್ ಕ್ವಾಂಟಿಟಿ ಅಫ್ ಕೋರ್ಸ್ ಯು ಕ್ಯಾನ್ ಏಬಲ್ ಟು ಮೆಜರ್. ಸೊ ಯು ಕ್ಯಾನ್ ಮೆಜರ್ ದ ಲೆಂತ್, ಬ್ರೆಡ್ತ್, ಸೊ ಥಿಕ್ನೆಸ್, ಸೊ ವಿ ಕ್ಯಾನ್ ವರ್ಕ್ ಔಟ್ ದ ವಾಲ್ಯೂಮ್ ಆಫ್ ದಿ ಕಾಂಕ್ರೀಟ್. ಬಟ್ ದ ಸ್ಟೀಲ್ ಕ್ವಾಂಟಿಟಿ ಯು ಕ್ಯಾನಾಟ್ ವರ್ಕ್ ಔಟ್. ಸೊ ಬಿಕಾಸ್ ವಿ ಕ್ಯಾನಾಟ್ ವಿಜುವಲೈಸ್. ಸೊ ನಮಗೆ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ. ಅದರಿಂದ ಅಂಡ್ ಆಲ್ಸೋ ವಿ ಶುಡ್ ನಾಟ್ ಬ್ರೇಕ್ ದ ಸ್ಟ್ರಕ್ಚರ್. ಸೊ ಫಾರ್ ದಿ ಚೆಕಿಂಗ್ ಆರ್ ಫಾರ್ ದಿ ಇನ್ಸ್ಪೆಕ್ಷನ್. ಸೊ ಇನ್ಸ್ಪೆಕ್ಷನ್ಗೆ ನಾನು ಇನ್ಸ್ಪೆಕ್ಷನ್ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ಕಾಂಕ್ರೀಟ್ ಎಷ್ಟ್ ಹಾಕಿದ್ರಿ ರಾಡ್ ನೋಡ್ಬೇಕು, ಈ ಬೀಮ್ ಓಪನ್ ಮಾಡ್ರಿ ಅಂತ ಹೇಳಿ ಓಪನ್ ಮಾಡ್ಸಕ್ ಆಗಲ್ಲ. ಈ ಕಾಲಮ್ ಓಪನ್ ಮಾಡ್ರಿ ಅಂತ ಓಪನ್ ಮಾಡ್ಸಕ್ ಆಗತ್ತಾ? ವಿ ಹ್ಯಾವ್ ಟು ಮೇಕ್ ಅನ್ ಇನ್ಸ್ಪೆಕ್ಷನ್ ಬಿಫೋರ್ ಕಾಂಕ್ರೀಟಿಂಗ್. ಕಾಂಕ್ರೀಟ್ ಗಿಂತ ಮುಂಚಿತವಾಗಿ ಇನ್ಸ್ಪೆಕ್ಷನ್ ಮಾಡ್ಬೇಕು, ಈ ರಿಇನ್ಫೋರ್ಸ್ಮೆಂಟ್ ಡಿಸೈನ್ ಡೀಟೇಲ್ ಪ್ರಕಾರ ಇದೆಯಾ ಅಂತ. ಇಲ್ಲ ಅಂತಂದ್ರೆ ಅದು ತಪ್ಪಾಗತ್ತೆ. ಕಾಂಕ್ರೀಟ್ ಹಾಕದ್ಮೇಲೆ ಬಂದು ಇದನ್ನ ಬ್ರೇಕ್ ಮಾಡಕ್ ಹೇಳಕ್ ತಪ್ಪಲ್ವಾ? ಅದು ಮಾಡ್ಕೂಡ್ದು. ಸೊ ಎನಿ ಸ್ಟ್ರಕ್ಚರ್ ಫಾರ್ ದಟ್ ಮ್ಯಾಟರ್, ಸ್ಟ್ರಕ್ಚರಲ್ ಮೆಂಬರ್ ಫಾರ್ ದಟ್ ಮ್ಯಾಟರ್, we should not break it for the checking the reinforcement. So that we have to check the reinforcement before concreting. That is the procedure. That is what we called as we are going to take the measurements of all the measurements, whatever measurements we are going to put inside the concrete. So that measurements are going to be taken in detail before put the concrete to the particular structure. That is what we called as pre-measurement. This is one example of pre-measurement. Reinforcement concrete alli RCC structure alli ನಾವು reinforcement ನ ಮೊದಲೇ ಚೆಕ್ ಮಾಡ್ಕೊಂತೀವಿ ಅಂತ ಹೇಳೋದು. ಸೊ ಎರಡನೇ ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಜಂಗಲ್ ಕ್ಲಿಯರೆನ್ಸ್. ಸೊ ಒಂದ್ ಸೈಟ್ ನಾವು ಒಂದು ಪ್ರಾಜೆಕ್ಟ್ ಗೆ ಅಕ್ವೈರ್ ಮಾಡ್ಕೊಂಡಿರ್ತೀವಿ. ಆ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಗಿಡಗಳು ಬೆಳ್ಕೊಂಡಿರುತ್ತೆ. ಆ ಕ್ಲಿಯರ್ ಮಾಡ್ಬೇಕು. ಆ ಕ್ಲಿಯರ್ ಮಾಡದ್ಮೇಲೆ ಎಷ್ಟಿತ್ತು ಅಂತ ಗೊತ್ತಾಗಲ್ಲ. ಎಷ್ಟು ಗಿಡಗಳಿತ್ತು, ಎಷ್ಟು ಬುಷಸ್ ಇತ್ತು, ಅಥವಾ ಇದಕ್ಕೆ ಒಂದು ನಮ್ಗೆ ಟ್ರೀ ಕವರ್ ಇತ್ತು ಅನ್ನೋದು ಗೊತ್ತಾಗಲ್ಲ. ಸೊ ಅದರಿಂದ ಈ ಮೆಜರ್ಮೆಂಟ್ಸ್ ನ ನಾವು ಮೊದಲೇ ಮಾಡ್ಬೇಕಾಗತ್ತೆ. ಎಲ್ಲಾ ಕಡೆ ಗಿಡಗಳು ಇರೋದಿಲ್ಲ, ಯಾವ್ದೋ ಒಂದು ಬ್ಲಾಂಕ್ ಸ್ಪೇಸಸ್ ಇರ್ಬೋದು. ಹಂಗಾಗಿ ಎಲ್ಲ ಇಡೀ ಸೈಟ್ ನ ಅಳತೆಗೆ ತಗೊಳಕ್ ಬರಲ್ಲ, ಇಡೀ ಜಾಗನ ಅಳತೆ ತಗೊಳಕ್ ಬರಲ್ಲ. ಎಲ್ಲ ಒಂದ್ ಕಡೆ ಗಿಡ ಇರುತ್ತೆ, ಇನ್ನೊಂದ್ ಕಡೆ ಗಿಡ ಇರಲ್ಲ. ಅದರಿಂದ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಅಳತೆ ತಗೋಬೇಕಾಗತ್ತೆ. ಅದು ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಲಿಯರೆನ್ಸ್ ಆಫ್ ಜಂಗಲ್ ಕ್ಲಿಯರೆನ್ಸ್. ಜಂಗಲ್ ಕ್ಲಿಯರೆನ್ಸ್ ನ ವಿ ಹ್ಯಾವ್ ಟು ಟೇಕ್ ದ ಮೆಜರ್ಮೆಂಟ್ ಆಫ್ ದಿ ಜಂಗಲ್ ಕ್ಲಿಯರೆನ್ಸ್ ಬಿಫೋರ್ ಕ್ಲಿಯರಿಂಗ್ ದ ಜಂಗಲ್. ದಟ್ ಈಸ್ ಆಲ್ಸೋ ಎ ಪ್ರೀ ಮೆಜರ್ಮೆಂಟ್. ಮೊದಲೇ ಅಳತೆ ಮಾಡಿ ಇಟ್ಕೋಬೇಕು, ಆಮೇಲೆ ಕ್ಲಿಯರ್ ಮಾಡ್ಬೇಕು. ಕ್ಲಿಯರ್ ಮಾಡಿದ್ಮೇಲೆ ಅಳತೆ ಸಿಗಲ್ಲ. ಸೊ ಇದನ್ನ ವಿ ಆರ್ ಗೋಯಿಂಗ್ ಟು ಮೆಜರ್ ದಿಸ್ ಇನ್ ಟರ್ಮ್ಸ್ ಆಫ್ ಇನ್ ಏರಿಯಾ, ಸ್ಕ್ವೇರ್ ಮೀಟರ್.
ಸೊ ಅದೇ ತರ ಸ್ಟೀಲ್ ಮೆಜರ್ಮೆಂಟ್ ತಗೊಳ್ಳುವಾಗ ವಿ ಆರ್ ಗೋಯಿಂಗ್ ಟು ಮೆಜರ್ ದ ಸ್ಟೀಲ್ ಬಾರ್ಸ್ ಇನ್ ದಿ ಫಾರ್ಮ್ ವಿ ಆರ್ ಗೋಯಿಂಗ್ ಟು ವರ್ಕ್ ಔಟ್ ದ ಸ್ಟೀಲ್ ಕ್ವಾಂಟಿಟಿ ಇನ್ ಟನ್ಸ್ ಆರ್ ಕೆಜಿಸ್. ಸೊ ಇದನ್ನ ನಾವು ಸ್ಕ್ವೇರ್ ಮೀಟರ್ ಅಲ್ಲಿ ಅಳತೆ ಮಾಡ್ತೀವಿ. ಅದೇ ರೀತಿ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಲ್ಲಿ ತಕೊಂಡ್ರೆ ಅಥವಾ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ ತಕೊಂಡ್ರೆ, ಸೊ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ವಾಟ್ ಎವರ್ ಮೆಟಲ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದಿ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದಿ ರೋಡ್. ಸೊ ಆ ರೋಡ್ ಅಲ್ಲಿ ನಾವು ಮೆಟಲ್ ನ ಸ್ಪ್ರೆಡ್ ಮಾಡಕ್ಕಿಂತ ಮುಂಚಿತವಾಗಿ ಎಷ್ಟು ಸ್ಪ್ರೆಡ್ ಮಾಡಿದೀವಿ, ಎಷ್ಟು ಥಿಕ್ನೆಸ್ ಬಂತು ಅಂತ ಲೆಕ್ಕ ತಗೊಳಕ್ ಆಗಲ್ಲ. ಸೊ ವಿ ಹ್ಯಾವ್ ಟು ಸ್ಟಾಕ್ ದಿಸ್ ಮೆಟೀರಿಯಲ್. ಜಲ್ಲಿ ಅಂತ ಏನ್ ಬಳಸ್ತೀವಿ ಅಥವಾ ಮೆಟಲ್, ರೋಡ್ ಮೆಟಲ್ ಅಂತ ಏನ್ ಹೇಳ್ತೀವಿ, ಇದನ್ನ ಸ್ಟಾಕ್ ಮಾಡಿ ಪ್ರೀ ಮೆಜರ್ಮೆಂಟ್ ಮಾಡಿ ಮೊದಲು ಅಳತೆ ಮಾಡಿ ಆಮೇಲೆ ಸ್ಪ್ರೆಡ್ ಮಾಡ್ಬೇಕು. ಸೊ ಸ್ಪ್ರೆಡ್ ಮಾಡಿದ್ಮೇಲೆ ನಮ್ಗೆ ಅಳತೆ ಸಿಗಲ್ಲ, ಇಲ್ಲ ಫೇಕ್ ಆಗುತ್ತೆ. ಇಷ್ಟು ತಪ್ಪದು ಜಲ್ಲಿ ಸ್ಪ್ರೆಡ್ ಮಾಡಿದೀನಿ ಸರ್ ಅಂತ ಕಾಂಟ್ರಾಕ್ಟ್ ಹೇಳಿದ್ರೆ ವಾಲ್ಯೂಮ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ದೇರ್ಫೋರ್ ಫಸ್ಟ್ ವಾಟ್ ಎವರ್ ಟು ಡೂ, ಫಸ್ಟ್ ವಿ ಹ್ಯಾವ್ ಟು ಪ್ರೊಕ್ಯೂರ್ ದ ಮೆಟೀರಿಯಲ್. So whatever jelly we required, otherwise road metal is required for the construction of the road, will be procured at site of work. Then we have to take the measurement of the road metal, then ask the contractor to spread it for the purpose of road making ಅಥವಾ road construction. ಸೊ ಇದನ್ನ ನಾವು ಮಾಡಬೇಕು. ಅದನ್ನ ಪ್ರೀ ಮೆಜರ್ಮೆಂಟ್ ಅಂತೀವಿ. ಮೊದಲೇ ನಾವು ಮೆಜರ್ಮೆಂಟ್ ಮಾಡ್ಕೋತೀವಿ. ರೈಲ್ವೆ ಬೆಲಾಸ್ಟ್ ಅಲ್ಲೂ ಅಷ್ಟೇ. ರೈಲ್ವೆ ಬೆಲಾಸ್ಟ್ ಹಾಕಿದ್ಮೇಲೆ ಎಷ್ಟು ಹಾಕಿದ್ವಿ ಅಂತ ಗೊತ್ತಾಗಲ್ಲ, ಮೊದಲೇ ಇರುತ್ತೆ. ಅದನ್ನ ಎಷ್ಟು ಹಾಕಿದ್ವಿ ಅಂತ ಗೊತ್ತಾಗಲ್ಲ. ದೇರ್ಫೋರ್ ಬಿಫೋರ್ ಪುಟ್ ಇನ್ ಟು ದ permanent way or there is under the railway track, so under the ballast, then whatever this thing, what is that, sleepers, so we have ballast will be measured. So the quantity of the ballast, whatever ballast we are going to put below the sleeper or otherwise below the rails, so we have to measure before put into the track. ಸೊ ಅದೇ ರೀತಿ ಕೆಲಸಗಳು, ರೋಡ್ ರಸ್ತೆ ಕೆಲಸಗಳಿಗೆ ಈ ಒಂದು ಮೆಟಲ್ ನ ಅಥವಾ ನಾವು ಇವನ್ ಇಟ್ ಮೇ ಬಿ ಕಾಂಕ್ರೀಟ್ ಆಲ್ಸೋ ಫಾರ್ ದ ರಿಪೇರ್ ವರ್ಕ್ಸ್, ವಿ ಕ್ಯಾನಾಟ್ ನೋ ಸೊ ವಾಟ್ ಎಕ್ಸಾಕ್ಟ್ಲಿ. ಸೊ ಹಳ್ಳಗಳಾಗಿರುತ್ತೆ ತುಂಬಾ, ಅದಕ್ಕೆಲ್ಲ ತುಂಬಿಸಿರ್ತೇವೆ. ದ ಕ್ವಾಂಟಿಟಿ ಎಸ್ಟಿಮೇಷನ್ ಅಲ್ಲೇ ಹೋಗ್ಬೋದು, ಆರ್ ಅದರ್ವೈಸ್ ಕೆಲಸ ಮಾಡೋದ್ರಲ್ಲಿ ಸ್ಕ್ವೇರ್ ಮೀಟರ್ ಅಲ್ಲಿ ಹೋಗ್ಬೋದು. ಅದು ಎಸ್ಟಿಮೇಷನ್ ಅಲ್ಲಿ ಸ್ಪೆಸಿಫಿಕೇಶನ್ ಹೆಂಗಿದೆ ಹಂಗೆ ಹೋಗ್ಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಪ್ರೀ ಮೆಜರ್ಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಡೂ, ಎಕ್ಸಾಂಪಲ್ಸ್ ಆಫ್ ದಿ ಪ್ರೀ ಮೆಜರ್ಮೆಂಟ್ಸ್. ಸೊ ಇದನ್ನ ನೀವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂತೀನಿ.